inviting you to look at the brighter side of life. Change your shop and change your life. Change your thinking and enjoy your life with passive income. Cheers. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ದಿಸ್ ಪ್ರೋಗ್ರಾಮ್. ನನ್ನ ಹೆಸರು ವಿಜಯ್ ಡಿ ಜಿ ಅಂತ. ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀನಿ ಇವತ್ತು. ವೆಲ್ಕಮ್ ಟು ದಿ ಪರಿವರ್ತನ್ ಪ್ರೋಗ್ರಾಮ್. ದಿಸ್ ಇಸ್ ಮೋದಿ ಕೇರ್ ಪರಿವರ್ತನ್. ಈ ಒಂದು ಪರಿವರ್ತನ್ ಪ್ರೋಗ್ರಾಮ್ಗೆ ಎಲ್ಲರಿಗೂ ಸಹಿತ ಸ್ವಾಗತ. ಎಸ್ ಫ್ರೆಂಡ್ಸ್, ಇವತ್ತು ಈ ಒಂದು ಪರಿವರ್ತನೆ, ನನ್ನ ಜೀವನದಲ್ಲಿ ಒಂದು ಪರಿವರ್ತನೆ ಆಗ್ತಕ್ಕಂಥ ಒಂದು ಅವಕಾಶ ಇವತ್ತು ನಿಮಗೆಲ್ಲ ಸಿಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ನಿಮ್ಮ ಇನ್ವಿಟೇಷನ್ಗೆ ನೀವು ಅಕ್ಸೆಪ್ಟ್ ಮಾಡ್ಕೊಂಡು ಬಂದಿದ್ದಕ್ಕೆ ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಒಂದು ಜರ್ನಿ ಸ್ಪೆಷಲ್ ಆಗಿರಲಿ ಅಂತ ಅರಿಸ್ತಾ ಇದ್ದೀನಿ. ಇವತ್ತು ಈ ಒಂದು ಪರಿವರ್ತನೆ ಏನಿದೆ, ಈ ಒಂದು ನಿಮ್ಮ ಜೀವನದಲ್ಲಿ ಏನೆಲ್ಲ ಒಂದು ಆಸೆಗಳಿದೆ, ಕನಸುಗಳಿದೆ, ಅದನ್ನು ಈಡೇರಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಈ ಒಂದು ಕಾರ್ಯಕ್ರಮ. ಅದನ್ನು ನಾವಿವತ್ತು ಪ್ರಾರಂಭ ಮಾಡೋಣ. ಇವತ್ತು ಈ ಒಂದು ಪರಿವರ್ತನೆ ಕಾರ್ಯಕ್ರಮ ಏನಿದೆ, ನಮ್ಮ ಒಂದು ಕಂಪನಿ ಮೋದಿ ಕೇರ್, ಇವರು ಏನಿದ್ದಾರೆ ಸಮೀರ್ ಮೋದಿ ಅಂತ, ಇವರ ಒಂದು ವಾಕ್ಯ ಇದೆ. ಅದೇನೆಂದರೆ ಸೋಚ್ ಬದಲು, ಕುದ್ಕೋ ಬದಲು ಅಂಡ್ ದುನಿಯಾ ಬದಲು ಅಂತ. ನಾನು ಸ್ವಯಂ ನನ್ನ ಆಲೋಚನೆಯನ್ನು ಬದಲಾಯಿಸಬೇಕು, ನಾನು ಬದಲಾಗಬೇಕು, ನಂತರ ನನ್ನ ದುನಿಯಾ ಜಗತ್ತನ್ನು ಬದಲು ಮಾಡ್ಬೋದು ಅಂತ, ಇಡೀ ಮನುಕುಲನ ಬದಲು ಮಾಡ್ಬೋದು, ಎಲ್ಲರನ್ನೂ ಪರಿವರ್ತನೆ ಮಾಡ್ಬೋದು ಅಂತ. ನನ್ನ ಒಂದು ಬದಲಾವಣೆಗಳಿಂದ, ನನ್ನ ಆಲೋಚನೆ ಬದಲಾಗೋದ್ರಿಂದ ನನ್ನ ಜೀವನ ಬದಲಾಗುತ್ತೆ ಅನ್ನೋದು ಇವರ ಒಂದು ವಾಕ್ಯ. ಅದೇ ಥರನೇ ನಿಮಗೂ ಸಹ ಇವತ್ತು ನಿಮ್ಮ ಒಂದು ಲೈಫಲ್ಲಿ ಒಂದು ಬದಲಾವಣೆ ಕಂಡು ನೀವು ಏನೆಲ್ಲ ಪಡಿಬಹುದು ಅನ್ನೋದನ್ನ ನೋಡೋದಕ್ಕೆ ಇವತ್ತು ನೀವೆಲ್ಲ ಇಲ್ಲಿ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಪ್ರೋಗ್ರಾಮ್. ಒಂದು ರಿಕ್ವೆಸ್ಟ್, ದಯವಿಟ್ಟು ಎಲ್ಲರೂ ಸಹ ಕಂಪ್ಲೀಟ್ ಪ್ರೋಗ್ರಾಮ್ನ ಪಾರ್ಟಿಸಿಪೇಟ್ ಮಾಡಿ ಒಂದು ಸೈಲೆಂಟ್ ಪ್ಲೇಸಲ್ಲಿ ಕೂತ್ಕೊಳ್ಳಿ ಆ್ಯಂಡ್ ನೆಟ್ವರ್ಕ್ ಸ್ಟ್ರಾಂಗ್ ಇರೋ ಕಡೆ ಕೂತ್ಕೊಳ್ಳಿ. ನೋಡ್ತಾ ಹೋಗೋಣ ಈ ಒಂದು ಕಾರ್ಯಕ್ರಮ ನಿಮಗೆ ಏನು ಸಿಗುತ್ತೆ ಅನ್ನೋದನ್ನು. ಫ್ರೆಂಡ್ಸ್, ಇವಾಗ ಎಲ್ರಿಗೂ ಸಹ ಒಂದು ಆಸೆಗಳಿರುತ್ತೆ, ಕನಸುಗಳಿರುತ್ತೆ ಲೈಫಲ್ಲಿ. ನನ್ನ ಸಾಕಷ್ಟು ಕನಸುಗಳು ಈಡೇರಿಸ್ಕೋಬೇಕು ಅಂತ. ಯಾವ್ಯಾವುದು ಅಂದರೆ ಫೈನಾನ್ಷಿಯಲ್ ಸೆಕ್ಯೂರಿಟಿ, ನಾನು ಅಂದ್ಕೊಂಡಂಗೆ ಫೈನಾನ್ಷಿಯಲ್ ಸಿಗಬೇಕು ಅಂತಕ್ಕಂಥದ್ದು, ಆ್ಯಂಡ್ ವರ್ಕ್ ಬ್ಯಾಲೆನ್ಸ್. ಇವತ್ತು ನಾನು ಸಾಕಷ್ಟು ಬಿಸ್ನೆಸ್ ಮಾಡ್ತಾ ಅಥವಾ ಕೆಲಸ ಮಾಡ್ತಾ ಲೈಫ್ ಎಲ್ಲದನ್ನು ಬ್ಯಾಲೆನ್ಸ್ ಮಾಡಬೇಕು ಅನ್ನೋದಿರುತ್ತೆ. ಆ್ಯಂಡ್ ಒಳ್ಳೆ ಲಕ್ಸುರಿ ಕಾರ್ನ ಎಂಜಾಯ್ ಮಾಡಬೇಕು ಅನ್ನೋದು, ಲಕ್ಸುರಿ ಮನೆ ತಗೋಬೇಕು ಅಂತಕ್ಕಂಥದ್ದು, ವರ್ಲ್ಡ್ ಟೂರ್, ಪ್ರಪಂಚದಾದ್ಯಂತ ಎಲ್ಲ ದೇಶಗಳನ್ನ ನೋಡಬೇಕು ಅನ್ನೋದು ಎಲ್ರಿಗೂ ಆಸೆ ಇರುತ್ತೆ. ಒಂದು ರೆಕಗ್ನಿಷನ್ ಪಡಿಬೇಕು ಅನ್ನೋದು, ಆ್ಯಂಡ್ ಚಾರಿಟಿ, ನನ್ನ ಹತ್ರ ಸಾಕಷ್ಟು ದಾನ ಮಾಡಬೇಕು ಬೇರೆಯವರಿಗೆ ಅಂತ ಆ ಒಂದು ಆಸೆ ಇರುತ್ತೆ ಎಲ್ರಿಗೂ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪೇರೆಂಟ್ಸ್ಗಳಿಗೆ ಮಕ್ಕಳ ಒಂದು ಎಜುಕೇಷನ್, ಆ ಮಕ್ಕಳ ಎಜುಕೇಷನ್ ಎಫೆಕ್ಟಿವ್ ಆಗಿ ಕೊಡಿಸ್ಬೇಕು ಅನ್ನೋದು, ಆ್ಯಂಡ್ ಕ್ವಾಲಿಟಿ ಟೈಮ್ ವಿತ್ ಅ ಫ್ಯಾಮಿಲಿ. ಇವತ್ತು ಇವೆಲ್ಲವೂ ಸಹ ಪ್ರತಿಯೊಬ್ಬರಿಗೂ ವ್ಯಕ್ತಿ ಬೇಕೇ ಬೇಕು. ಎಸ್ ಆರ್ ನೋ? ಈಗ ಇದೆಲ್ಲದೂ ಬೇಕು ನಿಜ, ಆದರೆ ಫ್ಯಾಕ್ಟ್ ಏನು, ಇವತ್ತು ಕಾಸ್ಟ್ ಆಫ್ ಲಿವಿಂಗ್ ಏನಿದೆ, ನಮ್ಮ ಜೀವನ ನಡೆಸೋದಕ್ಕೆ, ನಮ್ಮ ಲಿವಿಂಗಿಗೆ ನಮ್ಮ ಕಾಸ್ಟ್ ಓಕೆನಾ? ಇವತ್ತು 2020ಗೆ ಮಿನಿಮಮ್ 1 ಲಕ್ಷ ರೂಪಾಯಿ ಬೇಕು ನಮ್ಮ ಜೀವನ ನಡೆಸ್ಕೊಳ್ಳೋಕ್ಕೆ. ಅದೇ 20 ವರ್ಷ ಕೆಳಗಡೆ 10,000 ಇದ್ರೆ ಸಾಕಿತ್ತು. ಅದ್ರ 20 ವರ್ಷ ಕೆಳಗಡೆ 1,000 ಸಾಕಿತ್ತು. ಅದು 20 ವರ್ಷ ಕೆಳಗಡೆ 1960ನಲ್ಲಿ ಬರೀ 100 ರೂಪೀಸ್ ಇದ್ರೆ ಒಂದು ಜೀವನ ನಡೆಸ್ಬೋದಿತ್ತು. ಬಟ್ ಇವತ್ತು ಮಿನಿಮಮ್ 1 ಲಕ್ಷ ಬೇಕು ಜಸ್ಟ್ ಜೀವನ ನಡೆಸೋದಕ್ಕೆ, ಲಕ್ಸುರಿಗೋಸ್ಕರ ಅಲ್ಲ, ಜಸ್ಟ್ ಬೇಸಿಕ್ ರಿಕ್ವೈರ್ಮೆಂಟ್ಗೆ ಇಷ್ಟು ಬೇಕಿದೆ. ಎಸ್ ಆರ್ ನೋ ಫ್ರೆಂಡ್ಸ್? ಹಾಗೆ ಇವತ್ತು ನಾವು ಒಂದು ಡಿಪೆಂಡೆನ್ಸಿ ಪ್ಲಾನಲ್ಲಿ ಇದ್ದೀವಿ. ಎಲ್ಲರೂ ಸಹ ಏನು 40 ವರ್ಷ ವರ್ಕ್ ಮಾಡೋದು, ಜಾಬಲ್ಲಿರೋರು, ವರ್ಕ್ ಮಾಡ್ತಕ್ಕಂಥದ್ದು ಮಾಡ್ತಾ ಇರೋದು. ವರ್ಕ್ ಮಾಡಿದ್ರೆ ಮಾತ್ರ ಇನ್ಕಮ್ ಬರುತ್ತೆ, ಇಲ್ಲ ಅಂದರೆ ಇನ್ಕಮ್ ಬರೋದಿಲ್ಲ. ದಟ್ ಇಸ್ ಕಾಲ್ಡ್ ಆಕ್ಟಿವ್ ಇನ್ಕಮ್ ಅಂತ. ನೋ ವರ್ಕ್ ನೋ ಇನ್ಕಮ್. ಆದರೆ ಆಜಾದಿ ಪ್ಲಾನ್ ಅಂದ್ಬಿಟ್ಟು ಇಲ್ಲಿ ಒಂದು ಹೊಸ ಒಂದು ಪ್ಲಾನನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ದಟ್ ಈಸ್ ಪ್ಯಾಸಿವ್ ಇನ್ಕಮ್ ಅಂತ. ಈ ಒಂದು ಪ್ಯಾಸಿವ್ ಇನ್ಕಮ್ ಏನಪ್ಪ ಅಂದರೆ, ಸ್ಟಾರ್ಟಿಂಗ್ ಎಫರ್ಟ್ ಜಾಸ್ತಿ ಇರುತ್ತೆ, ಇನ್ಕಮ್ ಕಡಿಮೆ ಇರುತ್ತೆ. ನೆಕ್ಸ್ಟ್ ಎಫರ್ಟ್ ಕಡಿಮೆ ಆಗುತ್ತೆ, ಇನ್ಕಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ವಿಶೇಷತೆ ಏನು ಅಂದರೆ, ಪ್ಯಾಸಿವ್ ಇನ್ಕಮ್ ಅಂದರೆ ಕೆಲಸ ಮಾಡದಲೇ ಇದ್ರೂ ಸಹ ಇನ್ಕಮ್ ಬರ್ತಕ್ಕಂಥದ್ದು, ಒಂದ್ಸಲ ಹಾಕಿರೋ ಎಫರ್ಟ್ಗೆ ಇನ್ಕಮ್ ಬರ್ತಕ್ಕಂಥದ್ದು. ಅದಕ್ಕೆ ರಾಯಲ್ಟಿ ಇನ್ಕಮ್ ಅಂತಲೂ ಹೇಳ್ತೀವಿ. ಇದು ಯಾರಿಗೆ ಸಿಗುತ್ತೆ? ಓನ್ಲಿ ಸಿಂಗರ್ಸ್. ನೀವು ಸಿಂಗರ್ ಆಗೋಕ್ಕಾಗುತ್ತಾ? ಖಂಡಿತ ಇಲ್ಲ. ಸಿಂಗರ್ಸ್ ಫೇಮಸ್ ಹಾಡುಗಳು ಸೇಲ್ ಆಗ್ತಿದ್ರೆ ಅದಕ್ಕೆ ರಾಯಲ್ಟಿ ಬರುತ್ತೆ. ಆ್ಯಂಡ್ ಬುಕ್ ಆಥರ್ಸ್, ಯಾರೆಲ್ಲ ಬುಕ್ ಬರೆದಿರ್ತಾರೆ ಆ ಬುಕ್ ಸೇಲ್ ಆದ್ರೆ ಸಿಗುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಫ್ರೆಂಡ್ಸ್. ಈ ಇಂಡಸ್ಟ್ರಿನಲ್ಲಿ ನಿಮಗೆ ಆ ಒಂದು ಪ್ಯಾಸಿವ್ ಇನ್ಕಮ್ ಸಿಗುತ್ತೆ. ಅದನ್ನು ನೋಡ್ತಾ ಹೋಗೋಣ. ಈಗ ಹೇಗೆ ಇನ್ಕಮ್ ಎಲ್ಲ ಸಿಗುತ್ತೆ, ಹೇಗೆ ನಿಮ್ಮ ಲೈಫ್ ಇಷ್ಟೆಲ್ಲ ಒಂದು ಬದಲಾಗ ಸಾಧ್ಯತೆ ಇದೆ ಅದನ್ನು ನೋಡೋಣ. ಸಾಂಪ್ರದಾಯಿಕ ಮಾರುಕಟ್ಟೆ ಮತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ 2 ಮಾರುಕಟ್ಟೆ ಇದೆ. ಕನ್ವೆನ್ಷನಲ್ ಮಾರ್ಕೆಟಿಂಗ್ ಆ್ಯಂಡ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ. ಇವೆರಡರ ಒಂದು ಡಿಫರೆನ್ಸ್ ನೋಡೋಣ ಫಸ್ಟ್. ಇವೆರಡು ಡಿಫರೆನ್ಸ್ ಏನಪ್ಪ ಅಂದರೆ, ಇವತ್ತು ನೀವೆಲ್ಲದೂ ದಿನನಿತ್ಯ ಮನೆಗೆ ಪ್ರಾಡಕ್ಟ್ ಬಳಸ್ತೀರಲ್ವ, ಇಲ್ಲಿಂದ ಸಿಗ್ತಾ ಇದೆ ಅದು. ಯಾವುದೇ ದಿನನಿತ್ಯ ಪ್ರಾಡಕ್ಟ್ಸು ಫಸ್ಟು ತಯಾರಾಗೋದು ಫ್ಯಾಕ್ಟ್ರಿಯಲ್ಲಿ. ಅವರು ನಮಗೆ ಡೈರೆಕ್ಟ್ ಕೊಡ್ತಾರಾ? ನೋ, ಅವರು C&F ಏಜೆಂಟಿಗೆ ಕೊಡ್ತಾರೆ. C&F ಏಜೆಂಟ್ ಡಿಸ್ಟ್ರಿಬ್ಯೂಟ್ರಿಗೆ ಕೊಡ್ತಾರೆ, ಡಿಸ್ಟ್ರಿಬ್ಯೂಟರ್ ಹೋಲ್ಸೇಲರಿಗೆ ಕೊಡ್ತಾರೆ, ಹೋಲ್ಸೇಲರು ರಿಟೇಲರ್ಸು, ರಿಟೇಲರ್ಸಿಂದ
ಗ್ರಾಹಕರಿಗೆ ಸಿಗುತ್ತೆ. ಈ ಒಂದು ಸಿಸ್ಟಮ್ ಇವತ್ತು ಇರೋದಕ್ಕೆ ಇದಕ್ಕೆ ನಾವು ಕನ್ವೆನ್ಷನಲ್ ಮಾರ್ಕೆಟಿಂಗ್ ಅಂತೀವಿ. ಇದ್ರ ಮಧ್ಯೆ ಏನು ಬರುತ್ತೆ? ದ ಮೋಸ್ಟ್ ಇಂಪಾರ್ಟೆಂಟ್ ಅಡ್ವರ್ಟೈಸ್ಮೆಂಟ್. ಇವತ್ತು ಫೇಮಸ್ ತಾರೆಯರು ಸೋಪಿಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಫ್ರೆಂಡ್ಸ್, ಡು ಯು ಥಿಂಕ್ ದೇ ಯೂಸ್ ದ ಪ್ರಾಡಕ್ಟ್? ಆ ಪ್ರಾಡಕ್ಟ್ನ ಅವ್ರು ಬಳಸಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅಂತೀರಾ? ಸಚಿನ್ ತೆಂಡೂಲ್ಕರ್ ಹೇಳ್ತಾರೆ, ನಾನು ಆ ಎನರ್ಜಿ ಡ್ರಿಂಕ್ ತಗೊಂಡ ತಕ್ಷಣ ನನಗೆ ಶಕ್ತಿ ಬಂತು ಅಂತ. ಅದು ಸಾಧ್ಯನಾ? ಇದೆಲ್ಲದೂ ಸಹಿತ ಕೇವಲ ಒಂದು ಬ್ರ್ಯಾಂಡ್ ಅಂಬಾಸಿಡರು ಅವರು ಒಂದು ಬ್ರ್ಯಾಂಡ್ ಪಾಪ್ಯುಲರ್ ಮಾಡೋಕ್ಕೆ ಕೊಡ್ತಾರೆ. ಬಟ್ ಆ ಅಡ್ವರ್ಟೈಸ್ಮೆಂಟ್ ಕಾಸ್ಟ್ ಸಹ ಮಧ್ಯವರ್ತಿಗಳು ಬರ್ತಾ ಹೋಗ್ತಾರೆ. ಹಾಗೆ ಇವತ್ತಿನ ನೋಡಿದಿರ ಒಂದು ರೀಸೆಂಟ್ ಒಂದು ಆರ್ಟಿಕಲ್ ಬಂದಿತ್ತು, ಒಂದು ಕಂಪ್ನಿ ಜಸ್ಟ್ 445 ಕೋಟಿ ರೂಪಾಯಿ ಅಡ್ವರ್ಟೈಸ್ಮೆಂಟ್ಗೆ ಖರ್ಚು ಮಾಡಿದೆ, ಅದರ ಕ್ವಾಲಿಟಿ ಖರ್ಚು ಮಾಡಿರೋ ಬರೀ 19 ಕೋಟಿ. ಈ ಥರ ಎಲ್ಲ ಒಂದು ಕಂಪನಿಗಳು ಮ್ಯಾಕ್ಸಿಮಮ್ ಅಡ್ವರ್ಟೈಸ್ಮೆಂಟ್ಗೆ ಖರ್ಚು ಮಾಡ್ತಾ ಇದೆ, ಮಿಡಲ್ ಮ್ಯಾನ್ಸಿಗೆ ಖರ್ಚು ಮಾಡ್ತಾ ಇದೆ. ಇಲ್ಲೇನಾಗ್ತಿದೆ, ಒಂದು ಪ್ರಾಡಕ್ಟ್ ತಯಾರಾಗೋಕ್ಕೆ 35 ರೂಪಾಯಿ ಕಾಸ್ಟ್ ಆದರೆ ಒಂದು ಕಂಪನಿಗೆ, ಅದು ನಮ್ಮ ಗ್ರಾಹಕರಿಗೆ ತಲುಪುವಷ್ಟೊತ್ತಿಗೆ ಅದು 100 ರೂಪೀಸ್ ಆಗಿರುತ್ತೆ. ಮೊದಲಿರ್ತಕ್ಕಂಥ ಹಣ ಎಲ್ಲ ಯಾರಿಗೋಯ್ತು? ಈ ಒಂದು ಮಿಡಲ್ ಮ್ಯಾನ್ಸಿಗೆ ಹೋಗುತ್ತೆ. ಇದು ಕನ್ವೆನ್ಷನಲ್ ಮಾರ್ಕೆಟಿಂಗ್. ಇಲ್ಲೇನಾಗುತ್ತೆ, 35% ಕಂಪನಿಗೆ ವಿತ್ ಪ್ರಾಫಿಟ್ ಇರುತ್ತೆ, ಆದರೆ ಮಧ್ಯವರ್ತಿಗಳಿಗೆ ಮೋರ್ ದೆನ್ 65% ಹೋಗುತ್ತೆ. ಇದೆಲ್ಲ ಯಾರ್ದು ಹಣ? ಎಲ್ಲ ನಿಮ್ಮ ಥರ ಗ್ರಾಹಕರದು ಫ್ರೆಂಡ್ಸ್. ಹಾಗಾಗಿ ಈ ಒಂದು ನೇರ ಮಾರುಕಟ್ಟೆ ಇದು ಆಲ್ಟರ್ನೇಟ್ ಆಗಿ ಬಂದಿದ್ದು ಇತ್ತೀಚೆಗೆ ತುಂಬಾನೇ ಪಾಪ್ಯುಲರ್ ಆಗ್ತಿದೆ. ಈ ಒಂದು ಮೋದಿ ಕೇರ್ ಕಂಪನಿ ಏನು ಮಾಡುತ್ತೆ, ಡೈರೆಕ್ಟಾಗಿ ಗ್ರಾಹಕರಿಗೆ ಕೊಡುತ್ತೆ. ಈ ಡೈರೆಕ್ಟಾಗಿ ಗ್ರಾಹಕರಿಗೆ ಪ್ರಾಡಕ್ಟ್ ತಲುಪೋದ್ರಿಂದ ಈ ಮಧ್ಯವರ್ತಿಗಳೆಲ್ಲ ಹಣ ಉಳಿದೋಗ್ಬಿಡುತ್ತೆ. ಏನು 65% ಇರುತ್ತಲ್ವಾ, ಈ 65% ಸೇವ್ ಆಗುತ್ತೆ. ಅದನ್ನ ಒಂದು ಪೋರ್ಷನ್ನು ಕ್ವಾಲಿಟಿಗೆ ಹಾಕುತ್ತೆ, ಇನ್ನೊಂದು ಪೋರ್ಷನ್ನು ಅಗೇನ್ ವಾಪಸ್ ಗ್ರಾಹಕರಿಗೆ ಕೊಡುತ್ತೆ. ದಿಸ್ ಈಸ್ ಕಾಲ್ಡ್ ನೆಟ್ವರ್ಕ್ ಮಾರ್ಕೆಟಿಂಗ್. ಮಧ್ಯವರ್ತಿಗಳಿಗೆ ಹೋಗ್ತಕ್ಕಂಥ ಹಣನ ಇಲ್ಲಿ ಕ್ವಾಲಿಟಿ ಮತ್ತು ಗ್ರಾಹಕರು ಹಂಚ್ಕೊಳ್ತಾರೆ. ಇದು ನೆಟ್ವರ್ಕ್ ಮಾರ್ಕೆಟಿಂಗ್. ನೆಕ್ಸ್ಟು ನೆಟ್ವರ್ಕ್ ಮಾರ್ಕೆಟಿಂಗ್ ಆರ್ ಡೈರೆಕ್ಟ್ ಸೆಲ್ಲಿಂಗ್ ಅಂತ ಇದೆ ಈ ಒಂದು ಕಾನ್ಸೆಪ್ಟ್. ಇಲ್ಲಿ ಈ ಒಂದು ಬಿಸ್ನೆಸ್ನ ನೀವು ಪಾರ್ಟ್ ಟೈಮಲ್ಲಿ ಮಾಡೋದ್ರಿಂದ ಏನೇನೆಲ್ಲ ಒಂದು ಬೆನಿಫಿಟ್ ಇದೆ. ಮೋಸ್ಟ್ ಇಂಪಾರ್ಟೆಂಟ್, ಝೀರೋ ಇನ್ವೆಸ್ಟ್ಮೆಂಟ್. ಈ ಬಿಸ್ನೆಸ್ಗೆ ಬಂಡವಾಳ ಬೇಕಿಲ್ಲ. ಬಂಡವಾಳ ಇಲ್ಲ ಅಂದಮೇಲೆ ರಿಸ್ಕ್ ಇಲ್ಲ. ಅನ್ಲಿಮಿಟೆಡ್ ಇನ್ಕಮ್. ನಿಮಗೆ ಎಷ್ಟು ಇನ್ಕಮ್ ಬೇಕೋ ಅಷ್ಟು ಸಂಪಾದನೆ ಮಾಡೋ ಶಕ್ತಿ ಈ ಒಂದು ಬಿಸ್ನೆಸ್ಸಿಗಿದೆ. ಆ್ಯಂಡ್ ಎಲ್ಲ ಫ್ಯಾಮಿಲಿ ಸೇರ್ಬಿಟ್ಟು ಮಾಡ್ಬೋದು. ಕೆಲವೊಂದು ಜಾಬು ಒಬ್ಬರೇ ಗಂಡ ಹೋಗ್ತಾರೆ ಅಥವಾ ಹೆಂಡತಿ ಹೋಗ್ತಾರೆ, ಇಬ್ಬರು ಸೇರಿ ಒಂದು ಜಾಬಿಗೆ ಹೋಗೋಕ್ಕಾಗೋದಿಲ್ಲ. ಬಟ್ ಇಲ್ಲಿ ಎಲ್ಲರೂ ಸೇರ್ಬಿಟ್ಟು ಮಾಡ್ಬೋದು. ಹಾಗೆ ಇದು ಟ್ರಾನ್ಸ್ಫರಬಲ್ ಬಿಸ್ನೆಸ್. ನೀವು ನಿಮ್ಮ ಮಕ್ಕಳಿಗೆ ನೆಕ್ಸ್ಟ್ ಇನ್ನೊಬ್ಬರಿಗೆ ನೀವು ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಒಂದು ಬಿಸ್ನೆಸ್ ಇದು. ಆ್ಯಂಡ್ ಯಾವುದೇ ಒಂದು ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಬೇಕಿಲ್ಲ. ಆ್ಯಂಡ್ ಪ್ಯಾಸಿವ್ ಇನ್ಕಮ್ ಇದೆ. ಇದೊಂದೇ ಬಿಸ್ನೆಸ್ಸಲ್ಲಿ ನೀವು ಕೆಲವು ವರ್ಷಗಳು ಕೆಲಸ ಮಾಡಿ ನಂತರ ಕೆಲಸ ಮಾಡಲಿಲ್ಲ ಅಂದರೂ ಇನ್ಕಮ್ ಬರುತ್ತೆ. ಹಾಗೆ ಪಾರ್ಟ್ ಟೈಮ್ ಬಿಸ್ನೆಸ್. ಇದಕ್ಕೋಸ್ಕರ ನೀವು ಕೆಲಸ ಬಿಡಬೇಕಾಗಿಲ್ಲ. ನಿಮ್ಮ ಫ್ರೀ ಟೈಮ್ ಪಾರ್ಟ್ ಟೈಮಲ್ಲಿ ಈ ಬಿಸ್ನೆಸ್ನ ಮಾಡ್ಕೋಬೋದು. TV ಟೈಮ್, ವಾಟ್ಸಪ್ ಟೈಮ್, ಫೇಸ್ಬುಕ್ ಟೈಮ್, ಆ ಒಂದು ಅನ್ನೆಸರಿ ಇರೋ ಟೈಮ್ನ ನೀವು ಇಲ್ಲಿ ಕೊಟ್ಟರೆ ಸಾಕು. ಈಗ ನೋಡೋಣ, ಈ ಒಂದು ಕಂಪ್ನಿ ಜೊತೆ ನಾವು ಕೈ ಜೋಡಿಸ್ತಾ ಇದ್ದೀವಿ. ಈ ಕಂಪ್ನಿಯ ಹಿನ್ನೆಲೆ ಏನು? ನಾವು ಕಂಪ್ನಿ ಬ್ಯಾಕ್ಗ್ರೌಂಡ್ ತಿಳ್ಕೋಬೇಕು. ಮದುವೆ ಮಾಡಬೇಕಾದ್ರೆ ಹುಡುಗನ ಹಿಂದೆ ಬ್ಯಾಕ್ಗ್ರೌಂಡ್, ಹುಡುಗಿ ಹಿಂದ್ಗಡೆ ಬ್ಯಾಕ್ಗ್ರೌಂಡ್, ಫ್ಯಾಮಿಲಿ ಚೆಕ್ ಮಾಡ್ತೀವಿ. ಅದೇ ಥರನೇ ಇವತ್ತು ಲೈಫ್ ಲಾಂಗ್ ನಾವು ಒಂದು ಕಂಪ್ನಿಗೆ ಕೈ ಜೋಡಿಸ್ಬೇಕು ಅಂದರೆ ಕಂಪ್ನಿಯ ಬ್ಯಾಕ್ಗ್ರೌಂಡ್ ಏನು ಅಂತ ತಿಳ್ಕೊಳ್ಳೋಣ. ಈ ಒಂದು ಕಂಪ್ನಿ 88 ವರ್ಷ ಹಳೆ ಕಂಪ್ನಿ ಫ್ರೆಂಡ್ಸ್. ಇವತ್ತು ಒಂದು ದೊಡ್ಡ ಒಂದು ಇಂಡಸ್ಟ್ರಿ ಇದು. ಈ ಒಂದು ರಾಯ್ ಬಹದ್ದೂರ್ ಗುಜರಾತ್ ಮೋದಿ ಅಂತ ಇವರು ಸ್ಟಾರ್ಟ್ ಮಾಡಿದ್ದು. ಕೇವಲ ಒಂದು 400 ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ 1933ನಲ್ಲಿ. ಇವರು ಒಂದು ಶುಗರ್ ಮಿಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಇವತ್ತೊಂದು ದೊಡ್ಡ ಇಂಡಸ್ಟ್ರಿ ಆಗಿದೆ. ಇವರು ಬರೀ ಇಂಡಸ್ಟ್ರಿ ಅಷ್ಟೇ ಅಲ್ಲ, ಇವರು ದೇಶಕ್ಕೆ ದೊಡ್ಡ ಸೇವೆ ಮಾಡ್ತಾರೆ. ಒಂದು ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಇವರು ಸಾಕಷ್ಟು ಸೇವೆ ಮಾಡ್ತಾರೆ. ಆ್ಯಂಡ್ ಅದಕ್ಕೋಸ್ಕರ ಅವ್ರು ಮಾಡಿರೋ ಸೇವೆಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಇವರಿಗೆ ಒಂದು ಪದ್ಮಭೂಷಣ್ ಅಂತ ಅವಾರ್ಡ್ ಕೊಡುತ್ತೆ. ಅಂತ ಒಂದು ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಒಂದು ಕಂಪನಿ ಓನರ್ ಇವರು. ಇವರ ಮಗ KK ಮೋದಿ ಅಂತ, ಕೃಷ್ಣಕುಮಾರ್ ಮೋದಿ ಅಂತ, ಇವರು ಆ ಒಂದು ಕಂಪ್ನಿನ ಮುಂದುವರಿಸ್ತಾರೆ. ಇವರು ಎಷ್ಟು ಎಕ್ಸ್ಪೆಂಡ್ ಮಾಡಿದ್ದಾರೆ ಅಂದರೆ 90 ದೇಶಗಳಲ್ಲಿ ಮೋರ್ ದೆನ್ 65,000 ಟರ್ನ್ ಓವರ್ ಇದೆ ಇವತ್ತು, ಅಥವಾ ಮೌಲ್ಯ ಇದೆ ಇದ್ರ ವರ್ತ್. ಆ್ಯಂಡ್ 30,000 ಎಂಪ್ಲಾಯೀಸ್ ಇವತ್ತು ಈ ಒಂದು ಕಂಪ್ನಿ ವರ್ಕ್ ಮಾಡ್ತಾ ಇದ್ದಾರೆ. ಮೋರ್ ದೆನ್ 35 ಕಂಪನೀಸ್ ಗ್ರೂಪ್ ಇದೆ. ಆ್ಯಂಡ್ ಇವರ ಮಗ ಸಮೀರ್ ಕುಮಾರ್ ಮೋದಿ ಅಂತ. ಸಮೀರ್ ಮೋದಿ ಇವ್ರು ಸ್ಟಾರ್ಟ್ ಮಾಡ್ತಾರೆ 1996ಅಲ್ಲಿ. ಈ ಒಂದು ಕಂಪನಿ ಸ್ಟಾರ್ಟ್ ಮಾಡಿದ್ದು 96ಅಲ್ಲಿ. ಇವರು ಸ್ಟಾರ್ಟ್ ಮಾಡಿದ್ದು ಎರಡು ಬಹಳ ಮುಖ್ಯವಾದ ಉದ್ದೇಶ. ಅದೇನೆಂದರೆ, ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಒಬ್ಬ ಆರ್ಡಿನರಿ ಇಂಡಿಯನ್ ಮಿಡಲ್ ಕ್ಲಾಸ್, ಲೋಯರ್ ಮಿಡಲ್ ಕ್ಲಾಸ್ಗೂ ತಲುಪಬೇಕು. ಈ ಒಂದು ಗುರಿ ಒಂದನೇ ಗುರಿ. ಎರಡನೇ ಗುರಿ ಏನಾಗುತ್ತೆ ಇವ್ರದ್ದು, ಆರ್ಥಿಕ ಸ್ವಾತಂತ್ರ್ಯ. ಪ್ರತಿಯೊಬ್ಬ ಭಾರತೀಯರಿಗೆ ಇವತ್ತು ಆರ್ಥಿಕ ಸ್ವಾತಂತ್ರ್ಯದ ಅವಶ್ಯಕತೆ ಇದೆ. ಎಲ್ಲರೂ ಸಹಿತ ಫೈನಾನ್ಷಿಯಲಿ ಫ್ರೀಡಮ್ ಆಗಿರ್ಬೇಕು. ಇವತ್ತು ಹಣದ ಕೊರತೆ ಸಾಕಷ್ಟು ಜನಗಳಿಗಿದೆ. ಸಾಕಷ್ಟು ಡ್ರೀಮ್ಗಳು ಫುಲ್ಫಿಲ್ ಮಾಡ್ಕೊಳ್ಬೇಕು ಅಂತ ಕಾಯ್ತಿರ್ತಾರೆ, ಅವಕಾಶಗಳು ಇರೋದಿಲ್ಲ. ಅಂಥವ್ರಿಗೆ ಅವಕಾಶ ಕೊಡಬೇಕು ಅನ್ನೋದು ಇವರ ಒಂದು ಉದ್ದೇಶ. ಹಾಗೆ ಇವರೊಂದು ಹೇಳ್ತಾರೆ, ನಮ್ದೊಂದು ಸಿಂಗಲ್ ಪ್ರಾಡಕ್ಟ್ ಕಂಪನಿ, ದಟ್ ಈಸ್ ಆಜಾದಿ ಅಂತ. ಆ ಒಂದು ಎಲ್ಲ ರೀತಿಯ ಆಜಾದಿ, ಒಂದು ಫ್ರೀಡಮ್ ಕೊಡಿಸ್ತಕ್ಕಂಥ ಸಂಕಲ್ಪನ ಇವ್ರು ಮಾಡಿದ್ದಾರೆ ಫ್ರೆಂಡ್ಸ್. ಹಾಗೆ ಈ ಒಂದು ನೋಡೋಣ, ಯಾಕೆ ಈ ಒಂದು ಮೋದಿ ಕೇರ್? ಈ ಒಂದು ಮೋದಿ ಕೇರ್ಲಿ ವೈಶಿಷ್ಟ್ಯತೆ ಏನು ಆ್ಯಂಡ್ ಲಾಭಗಳೇನು? ಈ ಒಂದು ಮೋದಿ ಕೇರ್ ಪ್ರಾಡಕ್ಟ್ ಬಳಸೋದ್ರಿಂದ, ಈ ಒಂದು ಕಂಪ್ನಿನಲ್ಲಿ ನಾವು ಭಾಗವಹಿಸೋದ್ರಿಂದ ಏನೇನೆಲ್ಲ ಒಂದು ಬೆನಿಫಿಟ್ ಸಿಗುತ್ತೆ ಅದನ್ನು ನೋಡ್ತಾ ಹೋಗೋಣ. ಈ ಒಂದು ಪ್ರಾಡಕ್ಟ್ಗಳ ವಿಶೇಷತೆ ಏನು? ಈ ಪ್ರಾಡಕ್ಟನ್ನು ತಗೋಬೇಕಲ್ವ? ನಾವಿವತ್ತು ಅಂಗಡಿನಲ್ಲಿ ಸಾಕಷ್ಟು ಪ್ರಾಡಕ್ಟ್ ತೊಗೊಂಡ್ಬರ್ತಿದ್ದೀವಿ, ಅದ್ರ ಬದಲು ಈ ಪ್ರಾಡಕ್ಟ್ನ ತಗೊಳ್ತೀವಿ. ಈ ಒಂದು ಪ್ರಾಡಕ್ಟ್ ತಗೊಳ್ಳೋದ್ರಿಂದ ನಮಗೆ ಏನೇನೆಲ್ಲ ಲಾಭ ಸಿಗುತ್ತೆ?
ಏನೇನೆಲ್ಲ ಉಪಯೋಗಗಳಿದೆ, ಏನೇನು ಯುನೀಕ್ ಇದೆ, ಯಾಕೆ ಮೋದಿ ಕೇರ್, ಇದಕ್ಕೆ ಒಂದು 20 ಪಾಯಿಂಟ್ಸ್ ಇದೆ. ಈ 20 ಪಾಯಿಂಟ್ ಎಲ್ಲೂ ಸಿಗದಲ್ಲಿರ್ತಕ್ಕಂಥದ್ದು ಇದನ್ನು ನೋಡ್ತಾ ಬರ್ತೀರಾ ಫ್ರೆಂಡ್ಸ್. ದೀಸ್ ಆರ್ ದಿ ಯುನೀಕ್ 20 ಪಾಯಿಂಟ್ಸ್ ಅಂತ ಹೇಳ್ಬೋದು. ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ನಮ್ಮ ಕಂಪನಿ ಫಸ್ಟ್ ಪ್ರಯಾರಿಟಿ ಕೊಡೋದು ಕ್ವಾಲಿಟಿಗೆ. ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಇಲ್ಲ. ಅದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್. ಇಂಟರ್ನ್ಯಾಷನಲ್ ಏನೇನೆಲ್ಲ ಸ್ಟ್ಯಾಂಡರ್ಡ್ ಇದೆ ಆ ಸ್ಟ್ಯಾಂಡರ್ಡ್ಗೆ ಆ ಥರ ಎಷ್ಟೊಂದು ಸರ್ಟಿಫಿಕೇಟ್ ಬಂದಿದೆ. ಅಂತ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಬಿಕಾಸ್ ರಾ ಮೆಟೀರಿಯಲ್ನ ಬೆಸ್ಟ್ ಯೂಸ್ ಮಾಡುತ್ತೆ. ಹಾಗೆ ಹಂಗಂತ ಕ್ವಾಲಿಟಿ ಟಾಪ್ ಅಂದ ತಕ್ಷಣ ಇದು ಇಂಡಿಯನ್ಸಿಗೆ ಕಾಸ್ಟ್ಲಿ ಅನ್ನಂಗಿಲ್ಲ. ಇಂಡಿಯನ್ಸಿಗೆ ಕೈ ಎಟ್ಟತಕ್ಕಂಥ ಎಲ್ಲರಿಗೂ ಕೈಗೆ ಎಟ್ಕೋ ಬೆಲೆಯಲ್ಲಿ ಸಿಗುತ್ತೆ. ಪ್ಲಸ್ ಇಟ್ಸ್ ಅ ಪ್ಯೂರ್ಲಿ ಸ್ವದೇಶಿ ಕಂಪನಿ. ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಇವತ್ತೆಲ್ಲರೂ ಸಹ ಸ್ವದೇಶನ ಒಂದು ಬೆಳೆಸಬೇಕಾಗಿದೆ, ಸ್ವದೇಶಿ ಕಂಪನಿಗಳನ್ನ. ಅದಕ್ಕೆ ನಮ್ಮ ಕಂಪನಿ ಪ್ಯೂರ್ಲಿ ಇಟ್ಸ್ ಅ ಇಂಡಿಯನ್ ಕಂಪನಿ. ಹಾಗೆ ಬಹು ಉಪಯೋಗಿ, ಇಟ್ಸ್ ಅ ಮಲ್ಟಿಪಲ್ ಪರ್ಪಸ್. ಒಂದು ಪ್ರಾಡಕ್ಟು ಬೇರೆ 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 ಕೆಲಸಕ್ಕೂ ಉಪಯೋಗ ಆಗುತ್ತೆ. ಅದು ಇದ್ರದ್ದು ಯುನೀಕ್. ಅದೇ ಥರನೇ ಒಂದೊಂದು ಪ್ರಾಡಕ್ಟು ಪ್ರಾಬ್ಲಮ್ ಸಾಲ್ವಿಂಗ್ ಇದೆ. ಫಾರ್ ಎಕ್ಸಾಂಪಲ್ ಒಂದು ಟೂತ್ ಪೇಸ್ಟು, ನೀವು ಪೇಸ್ಟ್ ಬಳಸೋದು ಬರೀ ಅಲ್ಲೂ ಜೊತೆಗೆ, ಆದರೆ ನಮ್ಮಿಂದ ಹಲ್ಲು ಉಳುಕಲ್ಲು ಬಾಯ್ಸ್ ಮೇಲೆ ಎಲ್ಲ ಹೊರಟೋಗುತ್ತೆ. ಆ ಥರ ಒಂದು ಪ್ರಾಡಕ್ಟು ಡಿಫ್ರೆಂಟ್ ಬೆನಿಫಿಟ್ಟು ಆಗುತ್ತೆ, ಪ್ಲಸ್ ಪ್ರಾಬ್ಲಮ್ ಸಹ ಸಾಲ್ವ್ ಮಾಡುತ್ತೆ. ಹಾಗೆ ಕಾನ್ಸಂಟ್ರೇಟೆಡ್, ನಮ್ಮದು ಕಡಿಮೆ ಬಳಸಬೇಕು, ಇಲ್ಲ ನೀರು ಹಾಕ್ಬಿಟ್ಟು ಬಳಸಬೇಕು. ಅದೇ 1 ಲೀಟ್ರ್ ಮೊಸರು 10 ಲೀಟ್ರ್ ಮಜ್ಜಿಗೆನ ಮಾಡ್ಬೋದು. ಹಾಗೆ ಒಂದು ಮೊಸರನ್ನ ಮಜ್ಜಿಗೆ ಮಾಡ್ಕೊಳ್ಳೋಕ್ಕೆ ನೀರು ಮಿಕ್ಸ್ ಮಾಡ್ತೀವಿ, ದಟ್ ಇಸ್ ಕಾಲ್ಡ್ ಕಾನ್ಸಂಟ್ರೇಟೆಡ್. ಆ ಥರ ಒಂದು ಕಾನ್ಸಂಟ್ರೇಷನ್ ನಮಗೆ ಈ ಒಂದು ಪ್ರಾಡಕ್ಟ್ ಸಿಗುತ್ತೆ. ಆ್ಯಂಡ್ ಎಲ್ಲ ಪ್ರಾಡಕ್ಟು ಸಹಿತ ವಿಶೇಷವಾಗಿ ರಿಸರ್ಚ್ ಮಾಡಿ ಸ್ಪೆಷಲ್ಲಾಗಿ ಇನ್ವೆನ್ಷನ್ ಮಾಡಿ ಬಿಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಪಾಯಿಂಟ್, ಎಷ್ಟು ಸೇವಿಂಗ್ ಆಗುತ್ತೆ. ನೀವೇನು ಬೇರೆ ಕಡೆ ಪ್ರಾಡಕ್ಟ್ ಬಳಸ್ತಿದ್ದೀರ ಅದೆಲ್ಲದಕ್ಕಿಂತ ಸೇವಿಂಗ್ ನಿಮಗಾಗುತ್ತೆ. ಆ್ಯಂಡ್ ಯಾವುದೇ ಕಾರಣಕ್ಕೂ ಕಲಬೆರಕೆ ಇಲ್ಲ ಫ್ರೆಂಡ್ಸ್. ಇವತ್ತು ನಮ್ಮ ಪ್ರಾಡಕ್ಟು ವಿಶೇಷವಾಗಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಕಲಬೆರಕೆ ಇಲ್ಲ. ಪ್ಯೂರ್ಲಿ ಒಳ್ಳೆ ಒಂದು ಕ್ವಾಲಿಟಿ ಸಿಗುತ್ತೆ. ಬಿಕಾಸ್ ಕಲಬೆರಕೆಗೆ ಒಂದು ಎಕ್ಸಾಂಪಲ್ ಕೊಡೋದ್ರೆ, ಒಂದು ಹೊರಗಡೆ ಒಂದು ಶೇಂಗಾ ಎಣ್ಣೆ ತಗೊಳ್ಳಿ, ಒಂದು 100 ಚಿಲ್ಲರೆಗೆ ಶೇಂಗಾ ಸಿಗುತ್ತೆ. 1 kg ಶೇಂಗಾದಲ್ಲಿ ಎಷ್ಟು ಲೀಟ್ರ್ ಎಣ್ಣೆ ಬರುತ್ತೆ? 1 ಲೀಟ್ರ್ ಎಣ್ಣೆಗೆ ಮಿನಿಮಮ್ 3 kg ಬೇಕಾಗುತ್ತೆ. ಹಾಗಿದ್ದಲ್ಲಿ ನಿಮಗೆ 300-400 ರೂಪಾಯಿ ಬೇಕಿತ್ತು. ಅದ್ರ ಉಳಿದಿದ್ದೆಲ್ಲ ಏನಾಗ್ತಿದೆ? ಅಲ್ಲಿ ಕಲಬೆರಕೆ ಆಗ್ತಿದೆ. ಆದರೆ ನಮ್ಮ ಕಂಪ್ನಿಲಿ ಆ ಥರ ಯಾವುದೇ ಒಂದು ಕಲಬೆರಕೆ ಇಲ್ಲ. ಆ್ಯಂಡ್ ಇಟ್ಸ್ ಆಲ್ ಪ್ಯೂರ್ಲಿ ನ್ಯಾಚುರಲ್ ಅಥವಾ ಮೈಲ್ಡ್ ಕೆಮಿಕಲ್ನ ಯೂಸ್ ಮಾಡಿರ್ತಾರೆ. ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ ಇಲ್ಲ. ಹಾಗೆ ನೆಕ್ಸ್ಟು ಬಯೋಸೇಫ್. ನಮ್ಮ ಪ್ರಾಡಕ್ಟು ಯಾವುದೇ ಕಾರಣಕ್ಕೂ ಸ್ಕಿನ್ನಿಗಾಗಲಿ ವೆದರ್ಗಾಗಲಿ ಪರಿಸರಕ್ಕೆ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಮಾಡೋದಿಲ್ಲ. ನಮ್ಮ ಬಾಟಲ್ಗಳು ಈಸಿಯಾಗಿ ಡೈಲ್ಯೂಟ್ ಆಗೋಗ್ಬಿಡುತ್ತೆ, ಮಣ್ಣಲ್ಲಿ ವಿಲೀನ ಆಗೋಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮದೊಂದು ವಾಷಿಂಗ್ ಪೌಡ್ರು, ಬೇರೆ ವಾಷಿಂಗ್ ಪೌಡ್ರು ವಿಂಗ್ ಗಿಡಕ್ಕೆ ಹಾಕಿದ್ರೆ ಏನಾಗುತ್ತೆ? ಸುಟ್ಟೋಗುತ್ತೆ. ಬಟ್ ನಮ್ಮ ವಾಷಿಂಗ್ ಪೌಡ್ರ್ ಹಾಕಿದರೆ ಅದು ಹರಡುತ್ತೆ, ಯಾವುದೇ ಕಾರಣಕ್ಕೂ ವಿಂಗ್ ಗಿಡ ಸುಡೋದಿಲ್ಲ. ಆ ಥರ ಒಂದು ಸ್ಪೆಷಲ್. ಹಾಗೆ ಇದು ಪ್ಯೂರ್ಲಿ ಈ ಬಿಸ್ನೆಸ್ ರನ್ ಆಗೋದು ಪ್ಯೂರ್ಲಿ ರೆಕಮೆಂಡೇಷನಿಂದ. ಇದು ಯಾವುದೇ ಒಂದು ಅಡ್ವರ್ಟೈಸ್ಮೆಂಟ್ ಇಲ್ಲ. ನೀವು ಪ್ರಾಡಕ್ಟ್ ಬಳಸ್ತೀರಾ, ನಿಮಗೆ ಇಷ್ಟ ಆದರೆ ಇನ್ನೊಬ್ರಿಗೆ ಹೇಳ್ತೀರಾ. ಇದು ಪ್ಯೂರ್ಲಿ ಯೂಸ್ ಆ್ಯಂಡ್ ರೆಕಮೆಂಡೇಷನ್ ಬಿಸ್ನೆಸ್. ಹಾಗಾಗಿ ಇಲ್ಲಿ ಯಾವುದೇ ಅಡ್ವರ್ಟೈಸ್ಮೆಂಟ್ ಇಲ್ಲ. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್, ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ಫ್ರೆಂಡ್ಸ್. ಇವತ್ತು ನೀವೊಂದು ಸೋಪನ್ನು ಬಳಸ್ತೀರಾ ಅಂದ್ಕೊಳ್ಳಿ, ಅಡ್ವರ್ಟೈಸ್ಮೆಂಟಿಂದ ತಂದುಬಿಟ್ಟು ನೋಡ್ತೀರಾ, ಹೊಸದು ನೋಡೋಣ ಅಂತ ಯಾಕೋ ಬಳಸ್ತೀರಾ, ನಿಮ್ಗೆ ಕಾಲು ಭಾಗ ಬಳಸ್ತೀರಾ, ಇಷ್ಟ ಆಗಿಲ್ಲ ಅಂತ ಅಂಗಡಿಗೆ ಹೋಗಿ ವಾಪಸ್ ಕೊಟ್ಟರೆ ಅಂಗಡಿ ನೀವು ದುಡ್ಡು ಕೊಡ್ತಾರಾ? ಸಾಧ್ಯನೇ ಇಲ್ಲ ಅಲ್ವಾ? ಆದರೆ ನಮ್ಮ ಈ ಕಂಪನಿ ಈ ಪ್ರಾಡಕ್ಟನ್ನ ಬಳಸಿ ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ತಕ್ಷಣ ನಿಮಗೆ ವಾಪಸ್ ಕೊಡುತ್ತೆ. ದಿಸ್ ಇಸ್ ಅ ಯುನೀಕ್. ಪ್ರತಿಯೊಂದು ಪ್ರಾಡಕ್ಟ್ ಮೇಲೆ ನಮ್ಮ ಕಂಪನಿ ಓನರ್ ಸಿಗ್ನೇಚರ್ ಮಾಡಿಬಿಟ್ಟು ಹೇಳ್ತಿದ್ದಾರೆ, ಈ ಪ್ರಾಡಕ್ಟ್ನ ಕಾಲು ಭಾಗ ಬಳಸಿ ನಿಮ್ಗೆ ಇಷ್ಟ ಆಗಲ್ಲ ಅಂದರೆ ವಾಪಸ್ ಕೊಡಿ, ನಾನು ನಿಮಗೆ ಹಣ ವಾಪಸ್ ಕೊಡ್ತೀನಿ ಅಂತ. ಈ ರೀತಿ ಎಲ್ಲಾದರೂ ಸಹಿತ ಸಾಧ್ಯತೆ ಆಗಿದೆಯಾ? ಖಂಡಿತ ಅಲ್ಲ ಫ್ರೆಂಡ್ಸ್. ಇದು ಯಾಕೆ ಈ ಥರ ಕೊಡ್ತಾರೆ ಅಂದರೆ, ನಮಗೆ ನಮ್ಮ ಪ್ರಾಡಕ್ಟ್ ಮೇಲೆ ನಂಬಿಕೆ ಇದೆ ಒಂದು. ಆ್ಯಂಡ್ ಇನ್ನೊಂದು, ಯಾವುದೇ ಕಾರಣಕ್ಕೆ ಯಾರಿಗೋ ಇಷ್ಟ ಆಗಿಲ್ಲ ಅಂದರೆ ಅವ್ರು ಹಾಕಿರೋ 100-500 ರೂಪಾಯಿ ಲಾಸ್ ಆಗಬಾರ್ದು. ಆ ಕಾರಣಕ್ಕೆ ನಮ್ದು ಗ್ಯಾರಂಟಿ ಕೊಡುತ್ತೆ. ಪ್ಲಸ್ ಯಾರು ಪ್ರಾಡಕ್ಟ್ ಕೊಟ್ಟಿರ್ತಾರೆ ಫ್ರೆಂಡ್ಶಿಪ್ ಹಾಳಾಗಬಾರ್ದು. ನೀನು ಎಂಥ ಪ್ರಾಡಕ್ಟ್ ಕೊಟ್ಟೆಪ್ಪ, ನನಗೊಂದು 500 ರೂಪಾಯಿ ಲಾಸ್ ಮಾಡಿಬಿಟ್ಟೆ ಅಂತ ಆ ಫ್ರೆಂಡ್ಶಿಪ್ ಹಾಳಾಗಬಾರ್ದು. ಅದಕ್ಕೋಸ್ಕರ ಈ ಒಂದು ಫೆಸಿಲಿಟಿ ಕೊಟ್ಟಿದ್ದಾರೆ. ಹಾಗೆ ನಮ್ಮದು ಪ್ರಯಾರಿಟಿ ಮೋಸ್ಟ್ ಇಂಪಾರ್ಟೆಂಟ್ ಕಸ್ಟಮರ್. ಕಸ್ಟಮರ್ ಈಸ್ ಆಲ್ವೇಸ್ ಕಿಂಗ್. ಕಸ್ಟಮರ್ಗೆ ಏನೆಲ್ಲ ಪ್ರಯಾರಿಟಿ ಕೊಡಬೇಕು ಅದನ್ನು ಕೊಡುತ್ತೆ. ಹಾಗೆ ಇವತ್ತು ಹೈಯೆಸ್ಟ್ ಡಿಸ್ಕೌಂಟ್ಸ್ ಇವತ್ತು ನಮ್ಮ ಕಂಪ್ನಿಲೂ ಇದೆ. ಬಿಕಾಸ್ ಇವೆಲ್ಲ ಈ ಮಿಡ್ಲ್ ಮೆನ್ಸ್ ಇರೋದಿಲ್ಲ ಅಲ್ವಾ, ಅವೆಲ್ಲ ಬೆನಿಫಿಟ್ನ ಕಸ್ಟಮರ್ಗೆ ವಾಪಸ್ ಕೊಡುತ್ತೆ. ಹಾಗಾಗಿ ಹೈಯೆಸ್ಟ್ ಡಿಸ್ಕೌಂಟ್ಸ್, ನೀವು ಹೊರಗಡೆ ಎಲ್ಲೂ ಸಿಗದಲ್ಲಿರ್ತಕ್ಕಂಥ ಡಿಸ್ಕೌಂಟ್ಸ್ ನಮ್ಮ ಕಂಪ್ನಿಲಿ ಸಿಗುತ್ತೆ. ಅದಕ್ಕೆ ಬೇಜಾನ್ ಆಫರ್ಗಳಿರುತ್ತೆ. ನೆಕ್ಸ್ಟ್ ಹೆಲ್ತ್. ಇವತ್ತು ಹೆಲ್ತ್ ಇಂಪಾರ್ಟೆಂಟ್. ಹೆಲ್ತ್ ಬಗ್ಗೆ ಸಾಕಷ್ಟು ಪ್ರಾಡಕ್ಟ್ಸ್ಗಳಿದೆ. ಪ್ಲಸ್ ನಮ್ಮೆಲ್ಲ ಪ್ರಾಡಕ್ಟಲ್ಲೂ ಸಹಿತ ಆರೋಗ್ಯನ ಇಂಪ್ರೂವ್ ಮಾಡ್ಕೊಳ್ಳೋಕೆ ಏನೆಲ್ಲ ಸಾಧ್ಯತೆ ಇದೆ ಆ ಸಾಧ್ಯತೆನ ಫೋಕಸ್ ಮಾಡ್ತಾ ಹೋಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್, ಈಗ ಮೋಸ್ಟ್ ಇಂಪಾರ್ಟೆಂಟ್, ಇವತ್ತು ನೀವು ಅಂಗಡಿನಲ್ಲಿ ಹೋಗ್ತೀರಾ, ಅಂಗಡಿನಲ್ಲಿ 100 ವರ್ಷಗಳಿಂದ ತೊಗೊಂಬರ್ತಿದ್ದೀರಾ. ಅಲ್ಲಿ ಹೋಗ್ಬಿಟ್ಟು ನಾನು ಲಾಭ ಮಾಡ್ಕೊಳ್ತೀನಿ ಅಂದರೆ ಸಾಧ್ಯತೆ ಇದೆಯಾ? ಚಾನ್ಸ್ ಇಲ್ಲ. ಬಟ್ ಇಲ್ಲಿ ಒಬ್ಬ ಗ್ರಾಹಕನು ಸಹಿತ ಗಳಿಸ್ಬೋದು. 100 ರೂಪಾಯಿಂದ ಹಿಡಿದು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಗಳಿಸ್ತಕ್ಕಂಥ ಅವಕಾಶ ಒಬ್ಬ ಗ್ರಾಹಕರಿಗಿದೆ. ದಟ್ ಈಸ್ ದ ಯೂನಿಕ್ ಆಫ್ ದಿಸ್ ಕಂಪನಿ ಫ್ರೆಂಡ್ಸ್. ಹಾಗೆ ಇವತ್ತು ಸಾಕಷ್ಟು ಚಾಲೆಂಜ್ ಇದೆ. ನಿರುದ್ಯೋಗ ಸಮಸ್ಯೆ, ಇವತ್ತು ಈ ಕಂಪನಿನಲ್ಲಿ ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಆಗಿದೆ ಫ್ರೆಂಡ್ಸ್. ಇವತ್ತು ಸಾಕಷ್ಟು ಜನ ಈ ಒಂದು ಕಂಪ್ನಿಯಲ್ಲಿ ಸಾಕಷ್ಟು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ. ಪಾರ್ಟ್ ಟೈಮಲ್ಲೇ ಮಾಡ್ಕೊಂಡು ಇವತ್ತು ಎಷ್ಟೋ ಜನಗಳಿಗೆ ಅವಕಾಶ ಕೊಟ್ಟಿರೋದ್ರಿಂದ ಸಾಕಷ್ಟು ಜನಗಳು ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಕ್ಕಿದೆ. ಇವತ್ತು ನೋಡಿದರೆ ಇವತ್ತು ಲಾಕ್ಡೌನ್ ಪ್ಯಾಂಡಮಿಕ್ ಟೈಮಲ್ಲಿ ಎಷ್ಟೊಂದು ಜನ ಕೆಲಸ ಕಳ್ಕೊಂಡಿದ್ದಾರೆ. ಅಂಥವ್ರೆಲ್ಲರಿಗೂ ಸಹಿತ
ಅವಕಾಶನ ಕೊಡ್ಬೋದು ಅಂತ ಒಂದು ಶಕ್ತಿ ಇದರಲ್ಲಿದೆ. ಹಾಗೆ ISO ಸ್ಟ್ಯಾಂಡರ್ಡ್, ಎಲ್ಲ ಥರದ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಏನೇನು ಇರಬೇಕು ಎಲ್ಲ ಥರದ ಒಂದು ಸರ್ಟಿಫಿಕೇಶನ್ ಆಗಿರ್ತಕ್ಕಂಥ ಕಂಪನಿ. ಹಾಗಾಗಿ ದಿಸ್ ಇಸ್ ಅ ಯುನೀಕ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ 20th ಈಸ್ ವೆರಿ ವೆರಿ ಸ್ಪೆಷಲ್ ಫಾರ್ ದಿಸ್ ಗ್ರೂಪ್ ಓನ್ಲಿ, ದಟ್ ಈಸ್ ಜೀವನ ಶಿಕ್ಷಣ. ಫ್ರೆಂಡ್ಸ್, ಇವತ್ತು ನಮಗೆ ಅಕಾಡೆಮಿಕ್ ಎಜುಕೇಷನ್ ಸಾಕಷ್ಟಿದೆ, ಆದರೆ ಜೀವನ ಶಿಕ್ಷಣ ನನ್ನ ಲೈಫನ್ನು ಲೀಡ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ಫಾರ್ ಎಕ್ಸಾಂಪಲ್ ಯಶಸ್ಸು, ಹೇಗೆ ಯಶಸ್ಸು ಗಳಿಸೋದು, ಸಕ್ಸಸ್ ಆಗೋದು ಹೇಗೆ. ಹಾಗೆ ಇವತ್ತು ದ ಮೋಸ್ಟ್ ಇಂಪಾರ್ಟೆಂಟ್ ಬಾಂಧವ್ಯ. ಇವತ್ತು ರಿಲೇಷನ್ಶಿಪ್ ಎಷ್ಟು ಚಾಲೆಂಜ್ ಇದೆ, ರಿಲೇಷನ್ಶಿಪ್ಪಲ್ಲಿ ಎಷ್ಟೊಂದು ಚಾಲೆಂಜಸ್ ಇದೆ, ಆ ರಿಲೇಷನ್ಶಿಪ್ನ ಮ್ಯಾನೇಜ್ ಮಾಡೋದು ಹೇಗೆ. ಹಾಗೆ ಪ್ರತಿ ಕ್ಷಣ ಸಂತೋಷವಾಗಿರೋದು ಹೇಗೆ, ಆ ಸಂತೋಷವಾಗಿರೋದನ್ನ ಪ್ಲಸ್ ಸಕ್ಸಸ್ ಆಗೋದನ್ನ ರಿಲೇಷನ್ಶಿಪ್ನ ಮೇಂಟೈನ್ ಮಾಡೋದಕ್ಕೆ ಇಲ್ಲೊಂದು ಜೀವನ ಶಿಕ್ಷಣ ಇದೆ. ಆ ಜೀವನ ಶಿಕ್ಷಣದ ಪ್ರೋಗ್ರಾಮ್ ಹೆಸರೇ ಲೈಫ್ ಟ್ರಾನ್ಸ್ಫಾರ್ಮೇಷನ್ ವರ್ಕ್ಶಾಪ್ ಅಂತ. ಈ ಒಂದು ಲೈಫ್ ಟ್ರಾನ್ಸ್ಫಾರ್ಮೇಷನ್ ವರ್ಕ್ಶಾಪ್ ನಿಮಗೆ ಕಂಪ್ಲೀಟ್ ಆಗಿ ಏನೆಲ್ಲ ಸಿಗುತ್ತೆ ಅಂದರೆ, ಯಾವುದೇ ಒಂದು ಲೈಫಲ್ಲಿ ಏನೇ ಚಾಲೆಂಜಸ್ ಇದ್ರೂ ಅದನ್ನು ನಿಭಾಯಿಸೋದು ಹೇಗೆ ಅನ್ನೋ ಒಂದು ಪವರ್ ಇಲ್ಲಿ ನಿಮಗೆ ಸಿಗುತ್ತೆ. ಎಂಥ ಚಾಲೆಂಜಸ್ಸು ನಿಭಾಯಿಸ್ಬೋದು. ಇದ್ರ ವಿಶೇಷ ಏನಪ್ಪ ಅಂದರೆ, ಈ ಒಂದು ಟ್ರೈನಿಂಗ್ ಸಿಸ್ಟಮ್ ಇದು ಪ್ರಪಂಚದಲ್ಲೇ ಒಂದು ವಿಶಿಷ್ಟವಾಗಿರ್ತಕ್ಕಂಥದ್ದು, ನೀವು ಊಹಿಸೋಕ್ಕೂ ಆಗೋದಿಲ್ಲ ಈ ಥರ ಇರುತ್ತಾ ಇದು ಅಂತ. ಆ ಥರ ಒಂದು ಯುನೀಕ್ ಟ್ರೈನಿಂಗ್ ಸಿಸ್ಟಮ್ ಆ್ಯಂಡ್ ಎಲ್ಲರಿಗೂ ಅವಶ್ಯಕತೆ ಇರುತ್ತೆ, ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರತಕ್ಕಂಥದ್ದು. ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಒಂದು ಎಜುಕೇಷನ್. ಎಸ್, ಇದು ಪ್ಯೂರ್ಲಿ ಅಳವಡಿಸ್ಕೊಳ್ಳೋರಿಗೆ ಮಾತ್ರ. ಬಿಕಾಸ್ ಸಾಕಷ್ಟು ನಾವು ಕಲ್ತಿರೋ ಸಾಕಷ್ಟು ಇರುತ್ತೆ, ಬಟ್ ಅಳವಡಿಸ್ಕೊಳ್ಳೋಕ್ಕಾಗ್ತಿರಲ್ಲ. ಬಟ್ ಈ ಕಾರ್ಯಕ್ರಮ ಯಾರು ಅಳವಡಿಸ್ಕೋಬೇಕು ಅಂತಿದ್ದಾರೆ ಅಂಥವರಿಗೆ ಗ್ಯಾರಂಟಿಯಾಗಿ ಆ ಒಂದು ರಿಸಲ್ಟ್ನ ಕೊಡುತ್ತೆ. ಆ್ಯಂಡ್ ಈ ಒಂದು ಕಾರ್ಯಕ್ರಮನೇ ದಟ್ ಈಸ್ ಮೋದಿ ಕೇರ್ ಡೈಮಂಡ್ ಕ್ಲಾಸ್ ಅಂತ. ಈ ಒಂದು ಡೈಮಂಡ್ ಕ್ಲಾಸಲ್ಲಿ ನಿಮಗೆ ಲೈಫಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಬೆಸ್ಟ್ ಆಫ್ ದಿ ಬೆಸ್ಟ್ ಎಜುಕೇಷನ್ನು ನಿಮಗೆ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್. ಇದು ಈ ಒಂದು ಕಾರ್ಯಕ್ರಮದ ವಿಶೇಷ. ಈಗ ಫ್ರೆಂಡ್ಸ್, ಇವೆಲ್ಲ ನೋಡಿದ್ರಿ, ಇಷ್ಟೂ ಬೆನಿಫಿಟ್ಸು, ಈ ಒಂದು 20 ಪಾಯಿಂಟ್ಸ್ ಏನಿದೆ, ಈ ಒಂದು 20 ಪಾಯಿಂಟ್ಸ್ನೇ ನಮ್ಮ ಒಂದು ಕಂಪ್ನಿಯ ವಿಶೇಷತೆ. ಇವೆಲ್ಲ ವಿಶೇಷತೆ ಇರೋದ್ರಿಂದ ಈಗ ನಮ್ಮ ಒಂದು ಪ್ರಾಡಕ್ಟ್ಸ್, ಈ ಒಂದು ಪ್ರಾಡಕ್ಟ್ಸ್ಗಳು ನೋಡ್ತಿದ್ದೀರಾ, ಈ ಒಂದು ಪ್ರಾಡಕ್ಟ್ನ ವಿಶೇಷತೆ ಏನು, ಈ ಒಂದು ಪ್ರಾಡಕ್ಟ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಒಂದು ಕೆಲವು ಡೆಮಾನ್ಸ್ಟ್ರೇಷನ್ ನೋಡ್ಕೊಂಬೋಣ. ಬಿಕಾಸ್ ಕಣ್ಣಾರೆ ನೋಡಿದಾಗ ಗೊತ್ತಾಗುತ್ತೆ ನಮಗೂ ಬೇರೆ ಪ್ರಾಡಕ್ಟ್ಗೂ ಡಿಫ್ರೆನ್ಸ್ ಏನು ಅಂತ. ಈ ಒಂದು ಡೆಮಾನ್ಸ್ಟ್ರೇಷನ್ ನೋಡ್ಕೊಂಬೋಣ ಫ್ರೆಂಡ್ಸ್. ಇವಾಗ ನಮಸ್ಕಾರ, ನನ್ನ ಹೆಸರು ಮಂಜುಳಾ ರಮೇಶ್. ಇವತ್ತು ನಾನು ಮೋದಿ ಕೇರ್ನ ಸ್ಟೆರಿಕ್ಲೀನ್ ಮತ್ತು ಪೇಸ್ಟ್ ಡೆಮೋ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಪೇಸ್ಟ್ ಬಗ್ಗೆ ಮಾತಾಡೋಣ. ಏನಕ್ಕೆ ಪೇಸ್ಟ್ ಯೂಸ್ ಮಾಡ್ತೀವಿ? ಅಲ್ಲಿ ನೋವು, ಅಲ್ಲೊಳುಕು, ದುರ್ವಾಸನೆ ಬರಬಾರ್ದು ಅಂತ. ಹೊರಗಡೆ ಸಿಗೋಂಥ ಮಾರ್ಕೆಟಲ್ಲಿ ಸಿಗೋಂಥ ಪೇಸ್ಟಿಂದ ಇವೆಲ್ಲ ಸಮಸ್ಯೆ ದೂರ ಆಗ್ತಾ ಇದೆಯಾ? ಯಾಕೆ ಆಗ್ತಾ ಇಲ್ಲ ಅಂದರೆ, ಅಲ್ಲಿ 100% ಬ್ಯಾಕ್ಟೀರಿಯಾ ರಿಮೂವ್ ಆಗಲ್ಲ, ಮತ್ತು ಹಸುವಿನ ಮೂಳೆ ಪುಡಿ ಮತ್ತು ನಿಕೋಟಿನ್ ಯೂಸ್ ಮಾಡಿರ್ತಾರೆ. ಆದರೆ ನಮ್ಮ ಫ್ರೆಶ್ ಮೂಮೆಂಟ್ ಪೇಸ್ಟಲ್ಲಿ ಯಾವುದೇ ಒಂದು ಕೆಮಿಕಲ್ ಇರಲ್ಲ, 100% ಬ್ಯಾಕ್ಟೀರಿಯಾ ರಿಮೂವ್ ಮಾಡುತ್ತೆ, ಗಮ್ಸು ಸ್ಟ್ರಾಂಗ್ ಆಗುತ್ತೆ, ಎನಾಮಿಲ್ ಲಾಸ್ ಆಗಲ್ಲ. ಇದರಲ್ಲಿ SPA ಅಂತ ಸ್ಪೆಷಲ್ ಪಾಲಿಶಿಂಗ್ ಏಜೆಂಟ್ ಇರೋದ್ರಿಂದ ಹಾಲು ಸಹ ಒಳಪಾಗಿರುತ್ತೆ. ಇದನ್ನು ಒಂದು ಡೆಮೋ ಮುಖಾಂತರ ನೋಡೋಣ. ಒಂದರಲ್ಲಿ ಫ್ರೆಶ್ ಮೂಮೆಂಟ್ ಪೇಸ್ಟ್ ಹಾಕಿದ್ದೀನಿ, ಇನ್ನೊಂದರಲ್ಲಿ ಹೊರಗಡೆ ಪೇಸ್ಟ್ ಹಾಕಿದ್ದೀನಿ. ಇದಕ್ಕೆ ಕೆಮಿಕಲ್ ಹಾಕಬೇಕು, ಆ್ಯಸಿಡ್ ಹಾಕಬೇಕು. ಆ್ಯಸಿಡು ಮಿಕ್ಸ್ ಆದಾಗ, ಕೆಮಿಕಲ್ ಮಿಕ್ಸ್ ಆದಾಗ ರಿಯಾಕ್ಟ್ ಆಗುತ್ತೆ. ಅದು ಹೇಗೆ ಅಂತ ನೋಡೋಣ. ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಫ್ರೆಶ್ ಮೂಮೆಂಟ್ ಪೇಸ್ಟ್ ನೋಡಿ, ಯಾವುದೇ ಒಂದು ರಿಯಾಕ್ಟ್ ಇಲ್ಲ. ಇದು ಹೊರಗಡೆ ಮಾರ್ಕೆಟ್ ಪೇಸ್ಟ್. ಯಾವ ಥರ ನೊರೆ ಬರ್ತಾ ಇದೆ ನೋಡಿ, ಕಾಣಿಸ್ತಾ ಇದೆಯಾ? ಈಗ ನೀವೇ ಡಿಸೈಡ್ ಮಾಡಿ ಯಾವ ಪೇಸ್ಟ್ ಯೂಸ್ ಮಾಡಬೇಕು, ನಿಮ್ಮ ಆರೋಗ್ಯ ಚೆನ್ನಾಗಿ, ಅಲ್ಲಿನ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ. ಥ್ಯಾಂಕ್ ಯು. ಈಗ ನಾನು ಸ್ಟೆರಿಕ್ಲೀನ್ ಡೆಮೋ ತೋರಿಸ್ತಾ ಇದ್ದೀನಿ. ಇದಕ್ಕೆ ಏನೇನೆಲ್ಲ ಬೇಕು ಅಂದರೆ, ಸ್ಟೆರಿಕ್ಲೀನ್, ಹೊರಗಡೆ ಸಿಗೋಂಥ ಫ್ಲೋರ್ ಕ್ಲೀನರ್, ಉಜಾಲ ತೊಗೊಂಡಿದ್ದೀನಿ. ಇದಕ್ಕೆ ವಾಟರ್ ಹಾಕ್ತಾ ಇದ್ದೀನಿ ಗ್ಲಾಸಲ್ಲಿ. 100% ಬ್ಯಾಕ್ಟೀರಿಯಾ ಹೇಗೆ ರಿಮೂವ್ ಆಗುತ್ತೆ ಅಂತ ತೋರಿಸೋದಕ್ಕೋಸ್ಕರ ಇದಕ್ಕೆ ಒಂದು ಉಜಾಲ ಡ್ರಾಪ್ಸ್ನ ಹಾಕ್ತಾ ಇದ್ದೀನಿ. ಸ್ಟೆರಿಕ್ಲೀನ್ ಡಿಸ್ಇನ್ಫೆಕ್ಟೆಂಟ್ ಕ್ಲೀನರ್ ಅಂತ ಹೇಳ್ಬೋದು. ಇದನ್ನು ವಾಟರು ಆಫ್ ಇದರಲ್ಲಿ ಹಾಕ್ತಾ ಇದ್ದೀನಿ. ಇದು ಕಾನ್ಸಂಟ್ರೇಟೆಡು, ವೈರಸ್ಸು, ಬ್ಯಾಕ್ಟೀರಿಯಾ, ಫಂಗಸ್ ಎಲ್ಲ ಕ್ಲೀನ್ ಮಾಡುತ್ತೆ. ಒಂದಕ್ಕೆ ಸ್ಟೆರಿಕ್ಲೀನ್ ಹಾಕ್ತಾ ಇದ್ದೀನಿ, ಒಂದರಲ್ಲಿ ಹೊರಗಡೆ ಸಿಗೋಂಥ ಫ್ಲೋರ್ ಕ್ಲೀನರ್ ಹಾಕ್ತಾ ಇದ್ದೀನಿ. ನಮ್ಮ ಸ್ಟೆರಿಕ್ಲೀನಲ್ಲಿ 12% BKC ಅಂದರೆ ಬೆನ್ಸಾಲ್ ಕೋನಿಯಂ ಕ್ಲೋರೈಡ್ ಅಂತ ಇರೋದ್ರಿಂದ ಇದು 100% ಬ್ಯಾಕ್ಟೀರಿಯಾ ರಿಮೂವ್ ಮಾಡುತ್ತೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ, ಇದು ಹಾಗೇ ಇದೆ. ಇದರಿಂದ H1N1 ಅಂತ ಹಂದಿ ಜ್ವರ ಹರಡೋದನ್ನು ತಡೆಗಟ್ಟುತ್ತೆ. ಇದರಲ್ಲಿ ಜಿರಳೆ, ಇರುವೆ, ಸೊಳ್ಳೆ ಎಲ್ಲ ತಡೆಗಟ್ಬೋದು. ಮತ್ತು ಇದು ಇಂಡಿಯನ್ ಫಾರ್ಮೋಕೋಪಿಯಾ ಅಂತ ಸರ್ಟಿಫಿಕೇಟ್ ಪಡೆದಿದೆ. ಇದನ್ನು ಎಲ್ಲೆಲ್ಲಿ ಬಳಸ್ಬೋದು ಅಂದರೆ, ನೆಲ, ಕುರ್ಚಿ, ಟೇಬಲ್ಲು
ಮತ್ತು ನಮ್ಮ ಕಿಚನ್ನಲ್ಲಿರೋಂಥ ವಾಶ್ ಬೇಸನ್ಸು, ಕಸದ ಬುಟ್ಟಿ, ಓವರ್ ಟ್ಯಾಂಕ್, ಸಂಪ್ಸು ಎಲ್ಲ ಕಡೆ ಬಳಸ್ಬೋದು. ಇದನ್ನು ಇದಕ್ಕೂ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಸಹ 100% ಬ್ಯಾಕ್ಟೀರಿಯಾ ರಿಮೂವ್ ಆಗಿದೆ. ಇದನ್ನು ಸಾಕು ಪ್ರಾಣಿ ಸ್ವಚ್ಛ ಮಾಡೋಕ್ಕೆ ಯೂಸ್ ಮಾಡ್ಬೋದು, ಕೋಳಿ ಸಾಗಾಣಿಕೆಗೆ ಯೂಸ್ ಮಾಡ್ಬೋದು, ರೇಷ್ಮೆ ಹುಳು ಇರೋಂಥ ಮನೆ ಸೋಂಕನ್ನ ರೋಗಾಣುಗಳನ್ನ ನಾಶ ಮಾಡುತ್ತೆ. ಇದು ಕ್ವಾಂಟಿಟಿ 1:1000 ಅಂತ ಹೇಳ್ಬೋದು. ಅಷ್ಟು ಹಣ ಸಹ ಸೇವಿಂಗ್ಸ್ ಆಗುತ್ತೆ. ಫ್ರೆಂಡ್ಸ್, ಇವಾಗ ಏನು ನೋಡಿದ್ರಿ ನೀವು ಡೆಮಾನ್ಸ್ಟ್ರೇಷನ್, ಅದೇ ಥರನೇ ಒಂದು ವಿಶಿಷ್ಟವಾದ ಒಂದು ಪ್ರಾಡಕ್ಟ್ಗಳು ಇನ್ನೂ ಸಾಕಷ್ಟಿದೆ ನಮ್ಮ ಕಂಪ್ನಿಯಲ್ಲಿ. ಒಂದೊಂದು ಪ್ರಾಡಕ್ಟು ಸಹಿತ ಯುನಿಕ್ ಆಗಿ ರಿಸಲ್ಟ್ ಕೊಡುತ್ತೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಒಂದು ಮೈಟಿ ಇನ್ ಒನ್ ಅಂತ ಒಂದು ಸ್ಪೆಷಲ್ ಕ್ಲೀನರ್. ಇದೇನು ಮಾಡುತ್ತೆ ನೋಡಿ, ಈ ಥರ ಒಂದು ಟಫೆಸ್ಟ್ ಸ್ಟೈನ್ ಒಂದು ಫ್ಯಾನ್ ಏನಿರುತ್ತೆ ಇದನ್ನು ಕ್ಲೀನ್ ಮಾಡೋದು ತುಂಬಾ ಕಷ್ಟ. ಬಟ್ ಇದು ನಮ್ಮ ಒಂದು ಮೈಟಿ ಇನ್ ಒನ್ ಈ ಥರ ಕ್ಲೀನ್ ಆಗುತ್ತೆ. ಹಾಗೆ ಇದೇ ಥರ ಸ್ವಿಚ್ ಬೋರ್ಡ್ಸ್ಗಳು, ಎಲ್ಲರ ಮನೆಯಲ್ಲೂ ಸ್ವಿಚ್ ಬೋರ್ಡ್ಸ್ಗಳು ಸಾಕಷ್ಟು ಗಲೀಜಾಗಿರುತ್ತೆ, ಅದನ್ನು ಕ್ಲೀನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಈ ನೋಡಿ, ನಂತರ ಯೂಸ್ ಮಾಡಿ ನಂತರ ಈ ಥರ ಪರ್ಫೆಕ್ಟ್ ಕ್ಲೀನ್ ಆಗುತ್ತೆ, ಹೊಸ ಸ್ವಿಚ್ ಬೋರ್ಡ್ಸ್ ಆದಂಗೆ ಆಗುತ್ತೆ. ನೆಕ್ಸ್ಟ್ ಬಿಯಾಂಡ್ ಬ್ಲೂ ಅಂತ ಒಂದು ಈ ಥರ ಒಂದು ಹಿತ್ತಾಳೆ ಚೆಂಬುಗಳನ್ನ ಕ್ಲೀನ್ ಮಾಡೋದು ತುಂಬಾ ಕಷ್ಟ. ಈ ಥರ ಬ್ಯೂಟಿಫುಲ್ ಹೊಸ ಒಂದು ವೆಸಲ್ಸ್ ಆದಂಗೆ ಆಗುತ್ತೆ. ಹಾಗೆ ಸಿಲ್ವರ್ ಡಿಪ್, ಇವತ್ತು ಸಿಲ್ವರ್ ಬೆಳ್ಳಿ ಎಲ್ಲರ ಮನೆಯಲ್ಲೂ ಇರುತ್ತೆ, ಬೆಳ್ಳಿ ಕ್ಲೀನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಹಾಗೆ ದೇವರುಗಳು ನೋಡಿ, ಈ ಥರ ಒಂದು ಕಪ್ಪು ಆಗಿರ್ತಕ್ಕಂಥ ಬೆಳ್ಳಿನ ಜಸ್ಟ್ 3-4-5 ಮಿನಿಟ್ಸಲ್ಲಿ ಬ್ಯೂಟಿಫುಲ್ ಹೊಸ ಬೆಳ್ಳಿ ಆದಂಗೆ ಆಗುತ್ತೆ ಫ್ರೆಂಡ್ಸ್. ಅದು ಈ ಒಂದು ಸಿಲ್ವರ್ ಡಿಪ್ನ ವಿಶೇಷತೆ. ಹಾಗೆ ಇವತ್ತೊಂದು ಕಾಲ್ ಚೈನ್, ಎಲ್ಲರೂ ಕಾಲ್ ಚೈನ್ಗಳು ಕಪ್ಪಾಗಿ ಹೋಗ್ಬಿಟ್ಟಿರುತ್ತೆ. ಹಾಗೆ ನಮ್ಮ ಒಂದು ಸಿಲ್ವರ್ ಡಿಪ್ಪಿಂದ ಹೊಸ ಚೈನ್ ಆದಂಗೆ ಆಗುತ್ತೆ. ಆಶ್ಚರ್ಯ ಆಗುತ್ತೆ, ಇದು ಹೊಸದಾಗಿ ತಂದಿದ್ದ ಅಂತ ಅನಿಸುತ್ತೆ. ಹಾಗೆ ಇವತ್ತು ದೀಪಗಳು, ಬಟ್ಲುಗಳು ಆ ಥರ ಒಂದು ಎಲ್ಲ ಕಪ್ಪಾಗಿರುತ್ತೆ. ಇದನ್ನು ಕ್ಲೀನ್ ಮಾಡಿದ ನಂತರ ಈ ಥರ ಹೊಸದಾಗಿ ಆಗುತ್ತೆ. ನೆಕ್ಸ್ಟು ವಾಶ್ಮೇಟ್ ಪ್ರೀ ವಾಶ್ ಅಂತ. ಇವತ್ತು ತುಂಬ ಜನಗಳು ಚಾಲೆಂಜ್ ಏನು ಗೊತ್ತಾ, ಕಾಲರ್ ಶರ್ಟ್ ಚೆನ್ನಾಗಿರುತ್ತೆ, ಕಾಲರ್ ಹಾಳಾಗಿರುತ್ತೆ. ಆದರೆ ಈ ಒಂದು ಪ್ರೀ ವಾಶಲ್ಲಿ ಇಷ್ಟು ಪರ್ಫೆಕ್ಟ್ ಕ್ಲೀನ್ ಆಗುತ್ತೆ. ಜಸ್ಟ್ ಒಂದು 4-5 ಹನಿ ಹಾಕಿದರೆ ಸಾಕು, ಕಂಪ್ಲೀಟ್ ಆಗಿ ಕ್ಲೀನ್ ಆಗಿ ಹೋಗ್ಬಿಡುತ್ತೆ. ಹಾಗೆ ನೆಕ್ಸ್ಟು ಈ ಥರ ಒಂದು ಬಾಲ್ ಪೆನ್ ಇಂಕ್. ಇವತ್ತು ಯಾವುದೇ ಡ್ರೆಸ್ಸಿಗೆ ಬಾಲ್ ಪೆನ್ ಇಂಕ್ ಕ್ಲೀನ್ ಮಾಡೋದೇ ಕಷ್ಟ, ಜಸ್ಟ್ ಒಂದು ವಾಶಲ್ಲೇ ಪರ್ಫೆಕ್ಟಾಗಿ ಕ್ಲೀನ್ ಆಗುತ್ತೆ. ಹಾಗೆ ವಂಡರ್ ಡ್ರಾಪ್ ಆ್ಯಂಡ್ ವಂಡರ್ ಸ್ಕ್ರಬ್ ಅಂತ ಇದ್ದು, ಡಿಶ್ ವಾಷಿಂಗ್ ಲಿಕ್ವಿಡ್ ಆ್ಯಂಡ್ ಡಿಶ್ ವಾಷಿಂಗ್ ಸ್ಕ್ರಬ್. ಎಲ್ಲರ ಡಿಶ್ ವಾಷಿಂಗ್ ಟಫೆಸ್ಟ್ ಜಾಬ್, ಅದರಲ್ಲೂ ಎಸ್ಪೆಷಲಿ ಸೀದಿರ್ತಕ್ಕಂಥದ್ದು. ಈ ಥರ ಸೀದಿರ್ತಕ್ಕಂಥ ಒಂದು ಪಾತ್ರೆ ಈಸಿಯಾಗಿ ಇವೆರಡು ಕಾಂಬಿನೇಷನಿಂದ ಈ ಥರ ಬ್ಯೂಟಿಫುಲ್ಲಾಗಿ ಕ್ಲೀನ್ ಆಗುತ್ತೆ. ಅದು ಈ ಒಂದು ಪ್ರಾಡಕ್ಟ್ನ ವಿಶೇಷತೆ. ಅದೇ ಥರನೇ ಸ್ಪಿಕ್ ಆ್ಯಂಡ್ ಸ್ಪ್ಯಾನ್ ಅಂತ ಒಂದು ಟ್ಯಾಪ್ ಕ್ಲೀನಿಂಗ್ ಲಿಕ್ವಿಡ್. ಈ ಥರ ಒಂದು ಎಲ್ಲರ ಮೇಲೂ ಒಂದು ಹಾರ್ಡ್ ವಾಟರ್ ಫುಲ್ಲು ಉಪ್ಪಾಗ್ಬಿಟ್ಟಿರುತ್ತೆ, ಕಂಪ್ಲೀಟ್ಲಿ ಟ್ಯಾಪನ್ನೇ ಚೇಂಜ್ ಮಾಡಬೇಕು ಅಂತ ಇರ್ತಾರೆ. ಅಂಥದ್ರಲ್ಲಿ ಜಸ್ಟ್ ಇದನ್ನು ಕ್ಲೀನ್ ಮಾಡೋದ್ರಿಂದ ಹೊಸ ಟ್ಯಾಪ್ ಆದಂಗೆ ಆಗುತ್ತೆ. ಹಾಗೆ ಪಿಂಪಲ್ ಪ್ರಾಬ್ಲಮ್, ಇವತ್ತು ಸಾಕಷ್ಟು ಜನಗಳಿಗೆ ಗುಳ್ಳೆಗಳು ಬರುತ್ತೆ, ಪಿಂಪಲ್ಸ್, ಅದನ್ನು ಸಾಲ್ವ್ ಮಾಡೋಕ್ಕೆ ಈ ಒಂದು ಕ್ಲೆನ್ಸರ್ ಆ್ಯಂಡ್ ಟೀ ಟ್ರೀ ಆಯಿಲ್ ಆ್ಯಂಡ್ ನೀಮ್ ಆ್ಯಂಡ್ ರೋಸ್ಬೆರಿ ಪ್ಯಾಕ್ ಅಂತ ಇದೆ, ಅದ್ಭುತವಾಗಿ ರಿಸಲ್ಟ್ಸ್ ಕೊಟ್ಟಿದೆ. ಅದನ್ನು ನೋಡ್ತಾ ಬರೋಣ. ಈ ಥರ ಒಬ್ಬರು ಈ ಥರ ಇಷ್ಟೊಂದು ಗುಳ್ಳೆಗಳಿರೋದು ಈ ಥರ ಕೆಲವೇ ದಿನಗಳಲ್ಲಿ ಗುಳ್ಳೆಗಳೆಲ್ಲ ಹೊರಟೋಗುತ್ತೆ. ಹಾಗೆ ಇಲ್ಲಿ ನೋಡ್ತಿದ್ದೀರಾ ಎಷ್ಟೊಂದು ಫ್ರೆಶ್ ಆಗುತ್ತೆ ಒಂದು ಮುಖ. ಹಾಗೆ ಫುಟ್ ಕ್ರೀಮ್ ಅಂತ, ಇವತ್ತು ಎಲ್ಲರದು ಇಮ್ಡಿ ಹೊಡೆದಿರುತ್ತೆ, ಇಮ್ಡಿ ಕ್ಲೀನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಈ ಕ್ರೀಮ್ ಹಚ್ಚೋದ್ರಿಂದ ಈ ಥರ ಕಾಲು ಇಮ್ಡಿಗಳೆಲ್ಲ ಕ್ಲೀನ್ ಆಗಿರುತ್ತೆ. ಹಾಗೆ ಟೀ ಟ್ರಿಯಲ್ ಆ್ಯಂಡ್ ನೋನಿ ಅಂತ, ಇವತ್ತು ಕಾಲಲ್ಲಿ ಇರ್ತಕ್ಕಂಥ ಅಲರ್ಜಿ, ಸಾಕಷ್ಟು ಈ ಥರ ಅಲರ್ಜಿ ಆಗಿರುತ್ತೆ, ಕೆಲವು 10 ದಿನದಲ್ಲಿ ಈ ಥರ ಒಂದು ರಿಸಲ್ಟ್ ಬಂದಿದೆ ನೋಡಿ. ಹಾಗೆ ವೆಯ್ಟ್ ಲಾಸ್, ಇವತ್ತು ತುಂಬ ಜನಗಳಿಗೆ ವೆಯ್ಟ್ ಲಾಸ್ ಚಾಲೆಂಜ್ ಇದೆ. ಈ ಥರ ಒಂದು ಗ್ರೀನ್ ಟೀ ಡಿಟಾಕ್ಸ್ ಆ್ಯಂಡ್ ಪ್ರೋಟೀನ್ ಕ್ರಿಸ್ಟ್ ಅಂತ ಇದೆ. ಇದನ್ನು ಊಟದ ಬದಲು ತಗೊಳ್ಳೋದ್ರಿಂದ, 1 ಹೊತ್ತು ಅಥವಾ 2 ಹೊತ್ತು ಊಟ ಸ್ಕಿಪ್ ಮಾಡಿ ತಗೊಳ್ಳೋದ್ರಿಂದ ನೋಡಿ ಈ ಥರ ಒಂದು ವೆಯ್ಟ್ ಲಾಸ್. ಮೊದಲು ಈಗಿದ್ರು 21 kg 3 ತಿಂಗಳಲ್ಲಿ ಇಳಿಸಿದ್ದಾರೆ ಇವರು. ಹಾಗೆ ಇನ್ನೊಬ್ಬರು 34 kg ಇನ್ 6 months. ಈ ಥರ ಒಂದು ವೆಯ್ಟ್ ಲಾಸ್ ಆಗಿರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಹಾಗೆ ಇವತ್ತು ನಮ್ಮಲ್ಲಿ ವೆಲ್ ರೇಂಜ್ ಸಾಕಷ್ಟಿದೆ. ಈ ಒಂದು ವೆಲ್ ರೇಂಜ್ ಏನಿದೆ ಕಂಪ್ಲೀಟ್ಲಿ ಸಾಕಷ್ಟು ಹೆಲ್ತ್ ಚಾಲೆಂಜಸ್ಗೆ ಸೊಲ್ಯೂಷನ್ ಕೊಡುತ್ತೆ. ನ್ಯಾಚುರಲ್ ಫುಡ್, ಇದು ಫುಡ್ ಸಪ್ಲಿಮೆಂಟ್ಸ್ ಅಂತ. ಇವತ್ತು ಡಾಕ್ಟರ್ಗಳ ಕೈನಲ್ಲಿ ಆಗದಲ್ಲೇ ಇರತಕ್ಕಂಥ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ವಾಸಿ ಆಗದೆ ಇರತಕ್ಕಂಥ ಎಷ್ಟೋ ಕಾಯಿಲೆಗಳು ವಾಸಿ ಆಗಿದೆ. ನೀವು ನೆಕ್ಸ್ಟ್ ಟ್ರೈನಿಂಗ್ಗಳಲ್ಲಿ ಇದನ್ನು ನೋಡ್ತಾ ಬರ್ತೀರಾ. ಒಂದು ಅದ್ಭುತವಾದ ಒಂದು ಪ್ರಾಡಕ್ಟ್ಗಳು ನಮ್ಮ ಒಂದು ವೆಲ್ ರೇಂಜ್ ಇದೆ ಫ್ರೆಂಡ್ಸ್. ಹಾಗೆ ಈಗ ನೋಡೋಣ, ಈಗ ದಿನನಿತ್ಯ ನಾವು ಸಾಕಷ್ಟು ಪ್ರಾಡಕ್ಟ್ನ ಬಳಸ್ತಿದ್ದೀವಲ್ವ, ಎಲ್ಲಿಂದ ತಗೊಂಡ್ಬರ್ತಾ ಇದ್ದೀವಿ, ಏನೆಲ್ಲ ಆಯ್ಕೆ ಇದೆ ನಮಗೆ. ದ ಫಸ್ಟ್ ಒನ್ ಈಸ್ ಕಿರಾಣಿ ಅಂಗಡಿ. ಹತ್ತಿರದಲ್ಲಿರುತ್ತೆ, ಹೋಗಿ ಕಿರಾಣಿ ಅಂಗಡಿ ತೊಗೊಂಡು ಬಂದು ಬಳಸ್ತಾ ಇದ್ದೀವಿ. ಹಾಗೆ ಇನ್ನೊಂದು ಸೂಪರ್ ಮಾರ್ಕೆಟ್, ಇವತ್ತೆಲ್ಲ ಒಂದು ಲೈಫ್ ಸ್ಟೈಲ್ ಆಗಿದೆ, ಹೋಗ್ಬಿಟ್ಟು ನಮಗೆ ಬೇಕಾಗಿ ಪಿಕಪ್ ಮಾಡ್ಕೊಂಡು ಬರ್ತೀವಿ. ನೆಕ್ಸ್ಟು ಆನ್ಲೈನ್ ಶಾಪಿಂಗ್. ಇವೆಲ್ಲದರಲ್ಲೂ ಒಂದೊಂದು ಸ್ಮಾಲ್ ಬೆನಿಫಿಟ್ ಇದೆ. ಹಾಗೆ ಆದರೆ ಮೋದಿ ಕೇರಿಂದ ಏನೆಲ್ಲ ಬೆನಿಫಿಟ್ ಇದೆ ನೋಡೋಣ. ಈಗ ಮೋದಿ ಕೇರ್ ಪ್ರಾಡಕ್ಟ್ನ ಬಳಸೋದ್ರಿಂದ ನಮಗೆ ಏನೇನೆಲ್ಲ ಲಾಭಗಳು ಸಿಗ್ತಾ ಇದೆ ಅಂತ. ಈಗ ಈ ಒಂದು ಪ್ರಾಡಕ್ಟಲ್ಲಿ ಸಮೀರ್ ಮೋದಿ ಆಜಾದಿ ಪ್ಲಾನ್ ಅನ್ಲಿಮಿಟೆಡ್ ಅಂತ ಒಂದು ಅದ್ಭುತವಾದ ಒಂದು ವ್ಯವಸ್ಥೆ. ಇದರಲ್ಲಿ ಟೋಟಲಿ 10 ರೀತಿಯ ಇನ್ಕಮ್ ಸಿಗುತ್ತೆ ಫ್ರೆಂಡ್ಸ್. ಆ ಒಂದೊಂದು ಸಹ ನೀವು ಕೇವಲ ಬಳಸೋದ್ರಿಂದ ಆ್ಯಂಡ್ ರೆಕಮೆಂಡೇಶನ್ ಮಾಡೋದ್ರಿಂದ. ಈಗ ನೋಡೋಣ, ಫಸ್ಟ್ ಆ್ಯಂಡ್ ಸೆಕೆಂಡ್ ಒನ್ ಡಿಸ್ಕೌಂಟ್ ಆ್ಯಂಡ್ ರಿಟೇಲ್ ಪ್ರಾಫಿಟ್. ಇದು 10% ಇಂದ 20% ಇರುತ್ತೆ, ಆವ್ರೇಜ್ ಒಂದು 15% ಸಿಗುತ್ತೆ. ಇದರಲ್ಲಿ ಫಾರ್ ಎಕ್ಸಾಂಪಲ್ ನೀವು ಒಂದು 100 ರೂಪಾಯಿ ಕೊಡ್ತೀರಾ ಅಂದರೆ ಅದು 120 ರೂಪಾಯಿ MRP ಇರುತ್ತೆ. ಆ್ಯಂಡ್
ನಿಮಗೆ 20 ರೂಪಾಯಿ ಲಾಭ ಆಗುತ್ತೆ. ಈ ಥರ ಒಂದು ಮೋರ್ ದೆನ್ 400 ಪ್ರಾಡಕ್ಟ್ಸ್ ಇದೆ. ನಿಮ್ಗೆ ಯಾವ್ದು ಬೇಕಾದ್ರೂ ತೊಗೋಬೋದು. ಯಾವುದೇ ತೊಗೊಂಡ್ರು ಸಹಿತ ನಿಮಗೆ ಒಂದು ಡಿಸ್ಕೌಂಟೆಡ್ ಪ್ರೈಸಲ್ಲಿ ಸಿಗುತ್ತೆ. ಪರ್ಮನೆಂಟ್ ಆಲ್ವೇಸ್ ಎಷ್ಟೇ ತೊಗೊಂಡ್ರು. ಹಾಗೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಅಕ್ಯುಮುಲೇಟಿವ್ ಪರ್ಫಾರ್ಮೆನ್ಸ್ ಬೋನಸ್ ಅಂತ 7% ಇಂದ 16% ತನಕ ಸಿಗುತ್ತೆ. ನೆಕ್ಸ್ಟ್ ಒಂದು ಡೈರೆಕ್ಟರ್ ಬೋನಸ್ ಅಂದ್ಬಿಟ್ಟು ಒಂದು 4% ಒಂದು ಸಿಗುತ್ತೆ. ನೆಕ್ಸ್ಟ್ ಟೀಮ್ ಬಿಲ್ಡ್ ಮಾಡ್ತಾ ಹೋಗ್ತಿರಲ್ವಾ, ಅದಕ್ಕೆ ಟೀಮ್ ಬಿಲ್ಡರ್ ಬೋನಸ್ ಅಂತ ಇದೆ 14%. ಹಾಗೆ ನೀವು ಟೀಮ್ ಬಿಲ್ಡ್ ಆದ್ಮೇಲೆ ಲೀಡರ್ನ ಕ್ರಿಯೇಟ್ ಮಾಡ್ತೀರಾ. ಟೀಮಲ್ಲಿ ಲೀಡರ್ ಆಗ್ತಾ 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 ಆ ಲೀಡರ್ಶಿಪ್ ಪ್ರೊಡಕ್ಟಿವಿಟಿ ಬೋನಸ್ ಅಂತ ಬರುತ್ತೆ. ಇದು 15% ಪೂಲ್ ಅಂತ. ಇಟ್ಸ್ ಆಲ್ ಓವರ್ ಇಂಡಿಯಾ ಟರ್ನ್ ಓವರಲ್ಲಿ 1% ಸಿಗುತ್ತೆ. ಹಾಗೆ ಎಲ್ಲರಿಗೂ ಸಹಿತ ಫಾರಿನ್ ಟ್ರಿಪ್ ಹೋಗಬೇಕು ಅನ್ನೋ ಕನಸಿರುತ್ತೆ. ಫ್ರೀ ಆಫ್ ಕಾಸ್ಟಲ್ಲಿ ಹೋಗಬೇಕು ಅಂದ್ರೆ ಹೇಗಿರುತ್ತೆ, ಅದು ನಮ್ಮ ಕಂಪ್ನಿಯಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಇದಕ್ಕೆ ಒಂದು ಫಂಡ್ ಎತ್ತಿಡುತ್ತೆ, ಫಾರಿನ್ ಟ್ರಿಪ್ ಫಂಡ್ ಅಂದ್ಬಿಟ್ಟು 3%. ಹಾಗೆ ಎಲ್ಲರಿಗೂ ಲಕ್ಸುರಿ ಕಾರ್ ತಗೋಬೇಕು ಅಂತಿರುತ್ತೆ, ಕಂಪನಿ ಫ್ರೀ ಆಫ್ ಕಾಸ್ಟ್ ಕಾರ್ ಕೊಡುತ್ತೆ. ಈ ಒಂದು ಫಂಡನ್ನು ಅದಕ್ಕೋಸ್ಕರ ಎತ್ತಿಡುತ್ತೆ. ಈ ಥರ ಒಂದು ಕಾರ್ ಫಂಡ್ ಅಂದ್ಬಿಟ್ಟು 5% ಇರುತ್ತೆ, ಇದು ಒಂದು. ಆ್ಯಂಡ್ ನೆಕ್ಸ್ಟ್ ಡ್ರೀಮ್ ಹೌಸ್. ಇವತ್ತು ಎಲ್ಲರಿಗೂ ಒಂದು ಮನೆ ಕಟ್ಟಬೇಕು ಅನ್ನೋ ಕನಸಿರುತ್ತೆ. ಆ ಕನಸನ್ನ ಈಡೇರಿಸ್ಕೊಳ್ಳೋಕ್ಕೆ ಓಮ್ ಫಂಡ್ ಅಂದ್ಬಿಟ್ಟು ಕಂಪನಿ ನಿಮಗೆ ಒಂದು 3% ಕೊಡುತ್ತೆ. ಹಾಗೆ ದ ಫೈನಲ್ ಒನ್ ಈಸ್ ಅಟೂಟ್ ಬಂಧನ್ ಬೋನಸ್. ಇವತ್ತು ಇದೊಂದು ಅಟೂಟ್ ಬಂಧನ್, ಒಬ್ಬ ಲೀಡರ್ಗೆ ಬೋನಸ್ನ ಕೊಡ್ತಾರೆ. ಇಟ್ಸ್ 2% ಅಟೂಟ್ ಬಂಧನ್ ಬೋನಸ್ ಅಂತ. ಫ್ರೆಂಡ್ಸ್, ಈಗ ಇದಕ್ಕೆ ನೀವು ಮಾಡಬೇಕಾಗಿರ್ತೀವಿ, ಇವೆಲ್ಲ ಲಾಭನ ಪಡಿಬೇಕು ಅಂದರೆ ನಾನೇನು ಮಾಡಬೇಕು ಇಲ್ಲಿ? ಸಿಂಪಲ್. ಫಸ್ಟ್ ಸ್ಟೆಪ್ ಈಸ್ ನಾನು ಅಂಗಡಿನ ಬದಲಾಯಿಸ್ಬೇಕು. ಇದುವರೆಗೂ ನಾವು ಅಂಗಡಿನಲ್ಲಿ ಸೂಪರ್ ಮಾರ್ಕೆಟಲ್ಲಿ ಆನ್ಲೈನ್ ತರಿಸಿದ್ಯಲ್ವಾ, ಅಲ್ಲಿ ಸಣ್ಣ ಸಣ್ಣ ಲಾಭ ಇರ್ಬೋದು. ಈಗ ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗೋದ್ರಿಂದ ನಾನು ಈ ಒಂದು ಅಂಗಡಿ ಶಿಫ್ಟ್ ಆಗೋದ್ರಿಂದ ನಮಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡ್ತಾ ಬರೋಣ. ಈಗ ಇದರಲ್ಲಿ ನಮಗೆ ಫಸ್ಟು ಕ್ವಾಲಿಟಿ ಸಿಕ್ತು, ನೆಕ್ಸ್ಟು ಹಣ ಉಳಿತಾಯ ಆಗುತ್ತೆ, ಹೈಯೆಸ್ಟ್ ಹಣ ಉಳಿತಾಯ ಆಗುತ್ತೆ, ಆ್ಯಂಡ್ ನೆಕ್ಸ್ಟ್ ಹೈಯೆಸ್ಟ್ ಡಿಸ್ಕೌಂಟ್ ಸಿಗುತ್ತೆ. ಈಗ ನೋಡ್ತಾ ಬರೋಣ, ಈ ಉಳಿತಾಯ ಮತ್ತು ಡಿಸ್ಕೌಂಟನ್ನು ಕಂಪನಿ ಇವಾಗ ತುಂಬ ಸ್ಪೀಡ್ ಮಾಡಿದೆ, ಮೊದಲಿಗಿನ್ನ ತುಂಬ ಸ್ಪೀಡ್. ಇದಕ್ಕೆ ಹೇಳ್ಬೇಕಂದ್ರೆ ಮೊದಲೆಲ್ಲ ನೋಡ್ತಾ ಇದ್ದೀರಿ ನೀವು, ಮೊದಲೆಲ್ಲ 5 ದಿನ ಕ್ರಿಕೆಟ್ ಇತ್ತು, ಫುಲ್ಲು ನೋಡಬೇಕಿತ್ತು. ಆಮೇಲೆ ಒನ್ ಡೇ ಮ್ಯಾಚ್ ಬಂತು. ಈಗ 2020 ತುಂಬ ಸ್ಪೀಡಾಗಿ 20 ಓವರ್ ಮುಗಿತಂತೆ. ಅದೇ ಥರ ನಮ್ಮ ಮೋದಿ ಕೇರಳ ಸಹ ತುಂಬ ಸ್ಪೀಡಾಗಿ ಜನಗಳಿಗೆ ಹೈಯೆಸ್ಟ್ ಬೆನಿಫಿಟ್ ಕೊಡಬೇಕು, ಸ್ಪೀಡಾಗಿ ಎಲ್ರಿಗೂ ರೀಚ್ ಆಗಬೇಕು ಅನ್ನೋ ಕಾರಣಕ್ಕೆ ಒಂದು ಬ್ಯೂಟಿಫುಲ್ ಸಿಸ್ಟಮ್ ತಂದಿದೆ, ದಟ್ ಈಸ್ ರಾಕೆಟ್ ಸ್ಪೀಡ್. ತುಂಬ ಸ್ಪೀಡಾಗಿ ನೀವಿಲ್ಲಿ ಲಾಭನ ಪಡೆಯೋದಕ್ಕೋಸ್ಕರ, ಜಾಸ್ತಿ ಲಾಭನ ಪಡೆಯೋದಕ್ಕೋಸ್ಕರ. ಅದು ಹೇಗಪ್ಪ ಅಂದರೆ, ಈಗ ನೋಡೋಣ ಪ್ರಾಡಕ್ಟ್ ಬೆನಿಫಿಟ್ ಏನೆಲ್ಲ ಸಿಗುತ್ತೆ ಅಂತ. ಫಸ್ಟ್ ಒನ್, ನೀವು ಎಷ್ಟೇ ತಗೊಂಡ್ರೂ 15% ಡಿಸ್ಕೌಂಟ್ ಸಿಗುತ್ತೆ. ಎರಡನೇದು ಬೆನಿಫಿಟ್ಟು ರೀಪರ್ಚೇಸ್ ಆಫರ್ ಅಂತ. ಇವತ್ತು ನಾವು ರೆಗ್ಯುಲರ್ ಆಗಿ ತಗೊಳ್ತಿದ್ದೀವಿ, ಮತ್ತು ಇಲ್ಲೂ ನಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ಸ್ ಕೊಡೋದಿಲ್ಲ, ಬಟ್ ಇಲ್ಲಿ ನಮಗೆ ಎಕ್ಸ್ಟ್ರಾ ನಿಮಗೆ 10% ಫ್ರೀ ಪ್ರಾಡಕ್ಟ್ ಕೊಡುತ್ತೆ ಕಂಪನಿ. ಅದಕ್ಕೆ ಒಂದು ಸ್ಲ್ಯಾಬ್ ಇದೆ, 1000 to 2000 3000 5000 ಅಂತ ಒಂದೊಂದು ಬಿಲ್ಲಿಂಗ್ ಆದರೆ 10% ಸಿಗುತ್ತೆ. ಇದು 15ನೇ ತಾರೀಕು ಒಳಗಡೆ, ಎವ್ರಿ ಮಂತ್ 15th ಬಿಫೋರ್ ತಗೋಬೇಕು. ಇನ್ನೊಂದು ಬಿಗ್ಗೆಸ್ಟ್ ಬೆನಿಫಿಟ್ ಇದೆ, ದಟ್ ಈಸ್ 25th ಒಳಗಡೆ. ಅದನ್ನು ನಾವು ಲಾಯಲ್ಟಿ ಪ್ರೋಗ್ರಾಮ್ ಅಂತ. ಇದನ್ನು ನೀವು 2500 ಮಿನಿಮಮ್ ಇಂದ ಮ್ಯಾಕ್ಸಿಮಮ್ 15,000 ತನಕ ಪ್ರಾಫಿಟ್ನ ಪಡಿಬೋದು. ಇದು 25%, ಒಂದು ವರ್ಷ 6 ತಿಂಗಳಿಗೊಮ್ಮೆ ಲಾಭ ಕೊಡುತ್ತೆ, ವರ್ಷಕ್ಕೆ ಡಬಲ್ ಲಾಭ ಕೊಡುತ್ತೆ, 25% ಲಾಭ ಸಿಗುತ್ತೆ ಫ್ರೆಂಡ್ಸ್. ಎಷ್ಟಾಯಿತು ಟೋಟಲಿ ಎಲ್ಲದೂ ಸೇರಿಬಿಟ್ಟು 50% ಫ್ರೆಂಡ್ಸ್. ನಮ್ಮ ಎಲ್ಲ MRP ಪ್ರಾಡಕ್ಟಲ್ಲಿ 50% ನಿಮಗೆ ಲಾಭ ಸಿಗುತ್ತೆ. ದಿಸ್ ಇಸ್ ಅ ಯುನೀಕ್. ಇದಕ್ಕೆ ನೀವು ಮಾಡಬೇಕಾಗಿರೋದು ಏನು ಗೊತ್ತಾ, ಈ ಎಲ್ಲ ಲಾಭನ ಪಡಿಬೇಕು ಅಂದರೆ 50% ಲಾಭ ಪಡಿಬೇಕು ಅಂದರೆ, ಇವತ್ತು ಸಾಕಷ್ಟು ಪ್ರಾಡಕ್ಟ್ ಬಳಸ್ತಾ ಇದೀವಿ ನಾವು. ಪ್ರಾವಿಷನ್ ಸ್ಟೋರ್ಲಿ ಎಷ್ಟು ತೊಗೊಂಡ್ಬರ್ತೀವಲ್ವಾ, ದಿನನಿತ್ಯ ಬೇಕಾಗಿರ್ತಕ್ಕಂಥ ಸೋಪು, ಕಿರಣಿ, ಈ ಥರ ಎಷ್ಟೊಂದು, ಒಂದು ಮನೆಗೆ ಕನಿಷ್ಠ ಏನಿಲ್ಲ ಅಂದ್ರೂ 5,000 to 6,000 ಬೇಕಾಗುತ್ತೆ. ಆದರೆ ನಮ್ಮಲ್ಲೂ 400ಕ್ಕೂ ಹೆಚ್ಚು ಪ್ರಾಡಕ್ಟ್ಸ್ ಇದೆ. ಪ್ರತಿಯೊಬ್ಬರಿಗೂ ಬೇಕೇ ಬೇಕಾಗಿರೋದು 150 ರಿಂದ 200 ಪ್ರಾಡಕ್ಟ್ ಇದೆ. ಎಂಥವ್ರ ಮನೆಗೂ ಬೇಕೇ ಬೇಕು. ಅದರಲ್ಲಿ ನೀವು ಸೆಲೆಕ್ಟ್ ಮಾಡಿ ನಿಮಗೆ ಬೇಕಾಗಿರತಕ್ಕಂಥ ಕೇವಲ ಪ್ರತಿ ತಿಂಗಳು ಒಂದು 3,000 ರೂಪೀಸ್ ಪರ್ಚೇಸ್ ಮಾಡಿದರೆ ಸಾಕು. ಅದರಲ್ಲಿ ಒಂದು BV ಅಂತ ಪಾಯಿಂಟ್ಸ್ ಇರುತ್ತೆ, ಮಿನಿಮಮ್ 1500 BV ಆದರೆ ನಿಮಗೆ ಹೈಯೆಸ್ಟ್ ಪ್ರಾಫಿಟ್ ಸಿಗ್ತಾ ಹೋಗುತ್ತೆ. ಈಗ ನೋಡೋಣ, ಈ ಒಂದು 3,000 ಎವ್ರಿ ಮಂತ್ ಬಿಲ್ ಮಾಡಿದರೆ, ನೀವು ಪರ್ಚೇಸ್ ಮಾಡಿದರೆ, ಇದೇ 3,000 ಅಂಗಡಿನಲ್ಲಿ ಸಾಕಷ್ಟು ಪರ್ಚೇಸ್ ಮಾಡ್ತಿದ್ದೀವಿ. ಎಷ್ಟಾಗುತ್ತೆ ಟೋಟಲ್? 36,000 ನಾವು ಇನ್ವೆಸ್ಟ್ ಮಾಡ್ತೀವಿ. ಇದೇ 36,000 ನಾವು ಹೊರಗಡೆ ತಗೊಂಡ್ರೆ ಏನು ಸಿಕ್ಕಿದೆ ನಮಗೆ? ಮ್ಯಾಕ್ಸಿಮಮ್ 2-3% ಸಿಕ್ಕಿರ್ಬೋದು. ಬಟ್ ಇಲ್ಲಿ ಟೋಟಲ್ 50% ಅಂದರೆ 18,000 ಫ್ರೆಂಡ್ಸ್. ಒಂದು ವರ್ಷಕ್ಕೆ 18,000 ಪ್ರಾಡಕ್ಟ್ನ ಒಂದು ಲಾಭ ಸಿಗುತ್ತೆ ಫ್ರೆಂಡ್ಸ್. ಈ ಥರ ಎಲ್ಲಾದರೂ ಸಿಕ್ಕಿದೆಯಾ? ನೋ ಚಾನ್ಸ್. ಅದ್ರ ಜೊತೆಗೆ ದ ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಮೆಲ್ಲ ಪ್ರಾಡಕ್ಟು ಅರ್ಧ ರೇಟಿಗೆ ಸಿಗುತ್ತೆ. ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಮ್ಮ ಟೂತ್ ಪೇಸ್ಟ್ MRP 75 ಇದೆ, ನಿಮಗೆ 38ಕ್ಕೆ ಸಿಗುತ್ತೆ 50%. ಅದು 2 ತಿಂಗಳು ಬರುತ್ತೆ, ಅಂದರೆ ಒಂದು ತಿಂಗಳಿಗೆ ಬರೀ 19 ರೂಪಾಯಿ. ಬೆಸ್ಟ್ ಇಂಟರ್ನ್ಯಾಷನಲ್ ಕ್ವಾಲಿಟಿ ಪೇಸ್ಟ್ ಬರೀ 19 ರೂಪಾಯಿಗೆ, 4 ಜನ ಇರೋ ಮನೆಯಲ್ಲಿ. ಅದೇ ಥರನೇ ಒಂದು ವೈಟ್ ಬಾಲ್ ಸೋಪ್ ಅಂತ ಇದೆ, 4 ಸೋಪಿಗೆ 155 ರೂಪಾಯಿ. ನಿಮಗೆ 4 ಸೋಪಿಗೆ ಆಫ್ಟರ್ ಡಿಸ್ಕೌಂಟ್ 78 ರೂಪಾಯಿ ಬೀಳುತ್ತೆ. ಅದು 2 ತಿಂಗಳು ಬರುತ್ತೆ. ಎಷ್ಟು ಚೀಪ್ ವರ್ಕೌಟ್ ಆಗುತ್ತೆ. ಇದೇ ಥರ ನಮ್ಮದೊಂದು ಪ್ರಾಡಕ್ಟ್ ಲಿಸ್ಟ್ ಸಿಗುತ್ತೆ ನಿಮಗೆ. ಇದರಲ್ಲಿ ಎಲ್ಲ ಪ್ರಾಡಕ್ಟು ನೀವು ನೋಡಿ, ಮಾರ್ಕೆಟಲ್ಲಿರ್ತಕ್ಕಂಥ ಯಾವುದೇ ಪ್ರಾಡಕ್ಟಿಗೆ ನೀವು ಕ್ಯಾಲ್ಕುಲೇಟ್ ಮಾಡಿ, ಕಂಪೇರ್ ಮಾಡಿ ನೋಡಿ. ದ ಬೆಸ್ಟ್ ಕ್ವಾಲಿಟಿ ವಿತ್ ಗ್ಯಾರಂಟಿ ಆ್ಯಂಡ್ 50% ಲೆಸರ್ ಪ್ರೈಸ್. ನೋ ಚಾನ್ಸ್ ಇನ್ ದ ಮಾರ್ಕೆಟ್ ಫ್ರೆಂಡ್ಸ್. ವರ್ಲ್ಡ್ ಬೆಸ್ಟ್
ಆ್ಯಂಡ್ ದ ಲೋಯೆಸ್ಟ್ ಪ್ರೈಸ್. ಇದನ್ನು ನಾವು ಎಫೆಕ್ಟಿವ್ ಆಗಿ ಬಳಸಿದಾಗ ಗೊತ್ತಾಗುತ್ತೆ ಇದು ಎಲ್ಲ ಲಾಭ. ಇದಲ್ದಲೆ ನೀವು ನೋಡಿದಿರಲ್ವಾ, ಮಂತ್ಲಿ ನಮ್ಮ ಒಂದು ಕಮಿಷನ್ ಬರುತ್ತೆ, ಇದು ಬ್ಯಾಂಕಿಗೆ ಬರುತ್ತೆ ಡೈರೆಕ್ಟಾಗಿ, ಅಕ್ಯುಮುಲೇಟಿವ್ ಪರ್ಫಾರ್ಮೆನ್ಸ್ ಬೋನಸ್. ನೀವು ಬರೀ ಪ್ರಾಡಕ್ಟ್ ತಗೊಂಡಿದ್ದಕ್ಕೆ ಕ್ಯಾಶ್ ಬ್ಯಾಕ್ ಬೆನಿಫಿಟ್ ಅಂತ ಕೊಡುತ್ತೆ. ನೀವೇನು 3,000 ಪ್ರಾಡಕ್ಟ್ ತಗೊಳ್ತಿರ್ತೀರಾ, ಅದಕ್ಕೆ 1500 BV ಅಂತ ಆಗುತ್ತೆ. ಆ 1500 BVಗೆ ಮೊದಲನೇ ತಿಂಗಳು ನಿಮಗೆ 7% ಕಮಿಷನ್ ಕೊಡುತ್ತೆ. 105 ರೂಪಾಯಿ ನಿಮ್ಮ ಬ್ಯಾಂಕಿಗೆ ಬರುತ್ತೆ ಫ್ರೆಂಡ್ಸ್. ಇದುವರೆಗೂ ಎಷ್ಟೋ ₹1,000 ನಾವು ಪ್ರಾಡಕ್ಟ್ ತಗೊಂಡಿದ್ದೀವಿ. ಯಾರಾದರೂ ಒಂದು 50 ರೂಪಾಯಿ 100 ರೂಪಾಯಿ ನಮಗೆ ಚೆಕ್ ಕಳಿಸಿದಾರ? ನೋ ಚಾನ್ಸ್. ಬರೀ ಪ್ರಾಡಕ್ಟ್ ಬಳಸೋದ್ರಿಂದ ಈ ಲಾಭ ಸಿಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ 2ನೇ ತಿಂಗಳು ಮತ್ತೆ ಸೇಮ್ ಕಂಟಿನ್ಯೂ ಮಾಡ್ತೀರಾ, 105 ಬರುತ್ತೆ. 6 ತಿಂಗಳ ನಂತರ ನಿಮ್ದೊಂದು ಪರ್ಸೆಂಟೇಜ್ ಜಂಪ್ ಆಗಿರ್ತೀರಾ, 10% ಹೋಗಿರ್ತೀರಾ, ನಿಮಗೆ 150 ರೂಪಾಯಿ ಬರುತ್ತೆ. ಹಾಗೆ ಟೋಟಲ್ ಒಂದು ವರ್ಷಕ್ಕೆ ಎಲ್ಲ ಸೇರಿಬಿಟ್ಟು ನಿಮ್ಮ ಅಕೌಂಟಿಗೆ ಡೆಬಿಟ್ ಆಗಿರುತ್ತೆ 1,600 ಫ್ರೆಂಡ್ಸ್. ಜಸ್ಟ್ ಯೋಚನೆ ಮಾಡಿ, 36,000 ಬಿಲ್ಲಿಂಗ್ ಮಾಡಿದ್ದಕ್ಕೆ 1,600 ರೂಪಾಯಿ ನಿಮಗೆ ಕಂಪನಿಗೆ ನಿಮಗೆ ಕ್ಯಾಶ್ ಬ್ಯಾಕ್ ವಾಪಸ್ ಕೊಡ್ತಾ ಇದೆ. ಪ್ಲಸ್ ಇಲ್ಲಿ ಟೋಟಲ್ ನೋಡಿ ಲಾಭ ಏನೇನಾಯಿತು, 18,000 ಫ್ರೀ ಪ್ರಾಡಕ್ಟ್, 1,600 ಕ್ಯಾಶ್ ಬೆನಿಫಿಟ್ ಆ್ಯಂಡ್ ಟೋಟಲಿ 19,600 ಫ್ರೆಂಡ್ಸ್. ಎಲ್ಲರೂ ಸಾಧ್ಯತೆ ಇದೆಯಾ? ಈಗ ಇಷ್ಟೆಲ್ಲ ಲಾಭ ನೋಡಿದ್ರಿ ಅಲ್ವಾ, ಒಂದು ಪ್ರಾಡಕ್ಟ್ ಬೆನಿಫಿಟ್ ಆಯಿತು ಆ್ಯಂಡ್ ಇಷ್ಟೊಂದು ಉಳಿತಾಯ ಆಯಿತು. ನೀವು ಮಾಡಬೇಕಾಗಿರೋದೇನು, ಇಂಥ ಒಂದು ಬೆಸ್ಟ್ ಕ್ವಾಲಿಟಿನ ಇಷ್ಟೊಂದು ಉಳಿತಾಯ ಆಗಿದ್ದನ್ನು ನಾವು ಬೇರೆಯವರಿಗೆ ರೆಕಮೆಂಡ್ ಮಾಡ್ಬೋದಲ್ವಾ? ಇವತ್ತು ಎಲ್ಲೇ ಒಂದು ಡಿಸ್ಕೌಂಟಲ್ಲಿ ಸಿಗುತ್ತೆ ಅಂದರೆ ಸ್ಯಾರಿನ ಹೋಗ್ಬಿಟ್ಟು ಕರ್ಕೊಂಬಂತು ಸೇಲ್ ಮಾಡಿಸೋದಿಲ್ವಾ, ಹೋಗ್ಬಿಟ್ಟು ರೆಕಮೆಂಡ್ ಮಾಡ್ತೀವಿ, ಅಲ್ಲೋಗಿ ನೋಡಿ ಅಂತ. ಒಂದು ಫಿಲಮ್ ಚೆನ್ನಾಗಿದ್ದರೆ ಸೂಪರ್ ಆಗಿದೆ ಫಿಲಮ್, ಅಲ್ಲೋಗಿ ನೋಡಿ ಅಂತೀವಿ ಅದನ್ನು. ಒಂದು ಹೋಟೆಲ್ ಚೆನ್ನಾಗಿದ್ದರೆ ಹೋಗಿ ನೋಡಿ ಅಂತೀವಿ, ಅಲ್ಲಿ ಊಟ ಮಾಡಿ ಅಂತೀವಿ. ನಮಗೆ ಚೆನ್ನಾಗಿದೆ ಅನಿಸಿದ್ದನ್ನು ನಾವು ಹೇಳ್ತಾನೆ ಬರ್ತಿದ್ದೀವಿ. ಅದೇ ಥರ ಇಲ್ಲಿ ನೀವು ಯೂಸ್ ಮಾಡಿ ನಿಮಗಿಷ್ಟ ಆದ ನಂತರ ನಿಮಗೆ ಹಣ ಉಳಿತಾಯ ಆದಮೇಲೆ ನಿಮಗೆ ಲಾಭ ಬಂದಿದೆ ಅಂದಮೇಲೆ ನೀವು ಅದನ್ನು ಇನ್ನೊಬ್ಬರ ಹತ್ರ ಹಂಚ್ಕೊಳ್ತೀರಿ. ಆ ಹಂಚ್ಕೊಳ್ಳೋದೇ ಈ ಒಂದು ಬಿಸ್ನೆಸ್ ಅಷ್ಟೇ. ಇಟ್ಸ್ ಅ ಶೇರಿಂಗ್ ಬಿಸ್ನೆಸ್. ಈಗ ನೀವು ಒಂದು 3,000 ರೂಪೀಸ್ ನಿಮ್ಮ ಮನೆಗೆ ಪರ್ಚೇಸ್ ಮಾಡ್ತಿರ್ತೀರಾ, ನಿಮ್ಮ ಮನೆಗೆ ನೀವು ರೆಗ್ಯುಲರ್ ಬಳಸ್ತಿರ್ತೀರಾ. ಇದ್ರ ಜೊತೆಗೆ ನಿಮಗೆ ಗೊತ್ತಿರತಕ್ಕಂಥ ಎಷ್ಟೋ ಜನ ಇದ್ದಾರೆ. ನಿಮ್ಗೆಲ್ರಿಗೂ ಸಹ ಒಂದು ಮದುವೆಗೆ ಇನ್ವಿಟೇಷನ್ ಅಂತ ಪ್ರಿಂಟ್ ಹಾಕಿರಿ, ಎಷ್ಟು ಇನ್ವಿಟೇಷನ್ ಪ್ರಿಂಟ್ ಮಾಡಿಸ್ತೀರಾ? ಮಿನಿಮಮ್ 1,000-1,500 ನಾವು ದಾರಿಯಲ್ಲಿ ಹೋಗೋರು ಯಾರಿಗೆ ಕೊಡ್ತೀವ? ಎಲ್ಲ ಗೊತ್ತಿರೋರಿಗೆ ಅಲ್ವಾ? ಅಷ್ಟೊಂದು ಜನ ಗೊತ್ತಿರ್ತಾರೆ. ಅದರಲ್ಲಿ ನಾವು ಎಷ್ಟು ಜನಗಳಿಗೆ ಬೇಕಾದರೂ ಅವಕಾಶ ಕೊಡ್ಬೋದು, ಈ ಪ್ರಾಡಕ್ಟ್ ಬಗ್ಗೆ ಹೇಳ್ಬೋದು, ಬಿಸ್ನೆಸ್ ಬಗ್ಗೆ ಹೇಳ್ಬೋದು, ಈ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರ್ಬೋದು ಅವ್ರನ್ನ ನೀವು ಇಲ್ಲಿ ತಿಳಿಸೋದಾದರೆ. ಹಾಗೆ ಅವರು ಅದರಲ್ಲಿ ನೀವು ಒಂದು 200-300 ಜನ ಒಂದು ಲಿಸ್ಟ್ ಮಾಡ್ಕೊಳ್ತೀರಾ. ಅದರಲ್ಲಿ ಕನಿಷ್ಠ ಟು ಸ್ಟಾರ್ಟ್ ವಿತ್ ಒಂದು ಪ್ಲಾನ್ನ ಡಿಸೈನ್ ಮಾಡಿದ್ವಿ. ಅದೇನಪ್ಪ ಅಂದರೆ ನೀವು ಒಂದು 8 ಫ್ಯಾಮಿಲಿಯಿಂದ ನೀವು ಸ್ಟಾರ್ಟ್ ಮಾಡ್ಬೋದು ಈ ಬಿಸ್ನೆಸ್. 8 ಫ್ಯಾಮಿಲಿಗೆ ಈ ಒಂದು ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡೋದು. ನೀವೇನು ಈ ಡೆಮೋ ನೋಡಿದಿರಲ್ವಾ, ಈ ಥರ ಒಂದು ಡೆಮೋ ಮಾಡಿ ತೋರಿಸೋದು, ಪ್ಲಸ್ ಈ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರೋದು, ಇದನ್ನು ನೀವು ತೋರಿಸೋದ್ರಿಂದ ಆಟೋಮೆಟಿಕ್ ಆಗಿ ಅವರು ಸಹ ನೀವೇನು ಮಾಡಿದ್ರಿ ಅದೇ ಕೆಲಸ ಮಾಡ್ತಾರೆ. ನೀವು ಪ್ರಾಡಕ್ಟ್ ಬಳಸಿದ್ರೆ ಅವರು ಪ್ರಾಡಕ್ಟ್ ಬಳಸ್ತಾರೆ, ಅವ್ರಿಗೂ ಕ್ವಾಲಿಟಿ ಇಷ್ಟ ಆಗುತ್ತೆ, ಇಷ್ಟ ಆದರೆ ಕಂಟಿನ್ಯೂ ಮಾಡ್ತಾರೆ, ಇಷ್ಟ ಆಗಿಲ್ಲ ಅಂದರೆ ವಾಪಸ್ ಕೊಡ್ತಾರೆ. ನಾನು ಏನು ಕಳ್ಕೊಳ್ಳೋದಿಲ್ಲ, ಅವರು ಏನು ಕಳ್ಕೊಳ್ಳೋದಿಲ್ಲ. ಅವರಿಗೆ ಕ್ವಾಲಿಟಿ ಇಷ್ಟ ಆಯಿತು ಅಂದರೆ ನಿಮಗೆ ಥ್ಯಾಂಕ್ಸ್ ಹೇಳ್ತಾರೆ, ಸೇವಿಂಗ್ಸ್ ಆದರೂ ನಿಮಗೆ ಥ್ಯಾಂಕ್ಸ್ ಹೇಳ್ತಾರೆ, ಪ್ಲಸ್ ಅವರು ಇನ್ನೊಬ್ಬರಿಗೆ ರೆಕಮೆಂಡ್ ಮಾಡ್ತಾರೆ. ನೀವು ಹೇಗೆ ನಿಮಗೆ ಚೆನ್ನಾಗಿದೆ ಅನ್ಸೋದು ಇನ್ನೊಬ್ಬರಿಗೆ ಹೇಳ್ತೀರಾ, ಅದೇ ಥರನೇ ಅವರು ಅವರಿಗೆ ರೆಕಮೆಂಡ್ ಮಾಡ್ತಾ ಹೋಗ್ತಾರೆ. ದಿಸ್ ಈಸ್ ದ ಬಿಸ್ನೆಸ್ ಆಫ್ ರೆಕಮೆಂಡೇಶನ್ ಅಂತ ಹೇಳಿದ್ದಲ್ವಾ. ರೆಕಮೆಂಡ್ ಮಾಡ್ತಾ ಕಂಪ್ಲೀಟ್ ಟೀಮ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ದಿಸ್ ಈಸ್ ಅ ಕನ್ಸ್ಯೂಮರ್ ನೆಟ್ವರ್ಕ್ ಫ್ರೆಂಡ್ಸ್. ನಮ್ಮ ಕನ್ಸ್ಯೂಮರ್ನ ಅಂಗಡಿ ಬದಲು ಮಾಡ್ತಾ ಹೋಗೋದಷ್ಟೇ. ಆ ಬದಲು ಮಾಡ್ತಾ ಈ ಒಂದು ಪ್ಲ್ಯಾನು ಒಂದು ಅವರು ಏನು ಮಾಡ್ತಾರೆ ಸೇಮ್ ನೀವೇನು ಮಾಡಿದ್ರಿ 3,000 ಅದೇ ಥರನೇ ಅವರು ಸಹ 3,000 ಪರ್ಚೇಸ್ ಮಾಡ್ತಾ ಹೋಗ್ತಾರೆ. ದಿಸ್ ಇಸ್ ಕಾಲ್ಡ್ ಪವರ್ ಆಫ್ 8 ಅಂತ ಈ ಒಂದು ಪ್ಲ್ಯಾನ್. ಈ ಒಂದು ಪ್ಲ್ಯಾನಲ್ಲಿ ನೋಡ್ತಾ ಬರೋಣ, ಅವರು ಸಹ ಮಾಡಿದ್ದನ್ನು ನೆಕ್ಸ್ಟ್ ಡೂಪ್ಲಿಕೇಟ್ ಮಾಡಿದಾಗ ಏನಾಗುತ್ತೆ ಇಲ್ಲಿ ನೋಡ್ತಾ ಬರೋಣ. ನೀವು ಫಸ್ಟು ಒಬ್ಬರಿದ್ರಿ, 8 ಫ್ಯಾಮಿಲಿ ಕೊಟ್ರಿ, ನೀವೆಲ್ಲ ಸೇರಿಬಿಟ್ಟು 1,500 ಹಂಗೆ ಒಬ್ಬರಿಂದ 13,500 ಆಯಿತು ಬಿಸ್ನೆಸ್ ಟೋಟಲ್. ಆಗ ನಿಮಗೆ 510 ರೂಪೀಸ್ ಇನ್ಕಮ್ ಬರುತ್ತೆ. ಅವರೆಲ್ಲರಿಗೂ 105 ರೂಪೀಸ್ ಚೆಕ್ ಹೋಗಿರುತ್ತೆ. ಅವರಿಗೂ ಲಾಭ, ನಿಮಗೂ ಲಾಭ. ಇದೇ ಥರ ಆ 8 ಫ್ಯಾಮಿಲಿ ನೆಕ್ಸ್ಟು ಅವರು 64 ಫ್ಯಾಮಿಲಿಗೆ ರೆಕಮೆಂಡ್ ಮಾಡಿದರೆ ಅವರಿಂದ ಟೋಟಲ್ ಬಿಸ್ನೆಸ್ ಎಲ್ಲ ಸಿಬಿಟ್ಟು 1,09,000 ಆಗುತ್ತೆ. ಇದಕ್ಕೊಂದು ಆಲ್ರೆಡಿ ಒಂದು ದೊಡ್ಡ ಟೈಟ್ಲ್, ಒಂದು ಡೈರೆಕ್ಟರ್ ಅಂತ ಒಂದು ಟೈಟ್ಲಿಗೆ ರೀಚ್ ಆಗ್ತೀರಾ. ಆವಾಗಲೇ ಇಮಿಡಿಯೇಟ್ಲಿ ನಿಮ್ಮ ಇನ್ಕಮ್ ಇರುತ್ತೆ 15,918 ಫ್ರೆಂಡ್ಸ್. ಜಸ್ಟ್ ಯೋಚನೆ ಮಾಡಿ, ಇವತ್ತು ಎಷ್ಟೋ ಜನ ಪ್ರಾಡಕ್ಟ್ ಬಳಸ್ತಿದ್ದಾರೆ, ನಮ್ಮವರೇ ಬಳಸ್ತಿದ್ದಾರೆ, ಅದರಿಂದ ನಮಗೇನು ಉಪಯೋಗ ಇಲ್ಲ. ಬಟ್ ಇಲ್ಲಿ ನನ್ನ ಗೊತ್ತಿರೋರು ಅವ್ರಿಗೆ ಗೊತ್ತಿರೋದು 64 ಫ್ಯಾಮಿಲಿ ತಿಂಗಳ 3,000 ಪರ್ಚೇಸ್ ಮಾಡಿದ್ದಕ್ಕೆ ಅವರೆಲ್ಲರಿಗೂ ಇನ್ಕಮ್ ಪ್ಲಸ್ ನನಗೂ ಇನ್ಕಮ್. ಇದು ಯೂನಿಕ್ ಫ್ರೆಂಡ್ಸ್. ಇದೇ ಥರ ನೆಕ್ಸ್ಟ್ ಕಂಟಿನ್ಯೂ ಆದರೆ ಏನೆಲ್ಲ ಸಾಧ್ಯತೆ ಇದೆ. ನೆಕ್ಸ್ಟ್ 512 ಫ್ಯಾಮಿಲೀಸ್ ಆಗ್ತಾರೆ, 8 ಲಕ್ಷ ಮೇಲೆ ಬಿಸ್ನೆಸ್ ಆಗುತ್ತೆ ಫ್ರೆಂಡ್ಸ್. ದ ಬಿಗ್ಗೆಸ್ಟ್ ಇನ್ಕಮ್ 1,35,930 ಫ್ರೆಂಡ್ಸ್. ಇಷ್ಟೊಂದು ಯುನೀಕ್ ಆಗಿ ಇನ್ಕಮ್ನ ರೈಸ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಇದೇ ಥರ ಕಂಟಿನ್ಯೂ ಆಗ್ತಾ ಹೋದರೆ 4th ಲೆವೆಲ್ ಅಥವಾ ಮಂತಲ್ಲಿ 4,49,000 ಆಗುತ್ತೆ. ಹಾಗೇನೆ ನೆಕ್ಸ್ಟ್ 5th ಜನರೇಷನ್ ಅಥವಾ 5th ಮಂತಿಗೆ 24 lakhs ಫ್ರೆಂಡ್ಸ್, 24,85,000. ಆ್ಯಂಡ್ 6th ಲೆವೆಲಲ್ಲಿ ನೋಡಿದರೆ
1.2 crore ಫ್ರೆಂಡ್ಸ್, 1,20,00,000 ಕೇವಲ ನನ್ನ ಮನೆಗೆ ನಾನು ಪ್ರಾಡಕ್ಟ್ ಬಳಸ್ಕೊಂಡು ನನ್ನ ಫ್ರೆಂಡ್ಸ್ಗಳಿಗೆ ಹೇಳಿದ್ದಕ್ಕೆ ಅವ್ರ ಫ್ರೆಂಡ್ಸ್ಗಳಿಗೆ ಹೇಳ್ತಾ ಇಷ್ಟು ಸಾಧ್ಯತೆ ಇದೆ ಈ ಒಂದು ಕಂಪ್ನಿಯಲ್ಲಿ ಅರ್ನ್ ಮಾಡೋದಕ್ಕೆ ಫ್ರೆಂಡ್ಸ್. ಈಗ ನೋಡೋಣ, ವಾಸ್ತವಿಕ ಸತ್ಯಾಂಶ ಇದೆ. ಇದೆಲ್ಲ ನೋಡೋಕೆ ಚೆನ್ನಾಗಿದೆ, ಇದೆಲ್ಲ ಮ್ಯಾಥಮೆಟಿಕ್ಸ್. ಆ್ಯಕ್ಚುಲಿ ಇದಾಗುತ್ತಾ? ನೋ, ಆಗದಲ್ಲೇ ಇರ್ಬೋದು. 100% ಆದರೆ 1.2 crore. ಕಡಿಮೆನೇ ಗುಣಿಸೋಣ, ಇಷ್ಟ ಆಗಲಿಲ್ಲಪ್ಪ ಏನು ಮಾಡ್ಬೋದು? ಇನ್ನೂ ಕಡಿಮೆ ಅಂದ್ರೇನು? ಒಂದು 50% ಆದರೂ ಆಯಿತು ಅಂದ್ರೂ 60 ಲಕ್ಷ ಆಗುತ್ತೆ. ಇನ್ನೂ ಕಡಿಮೆ ಗುಣಿಸೋಣ, ಒಂದು 10% ಆದ್ರೂ 12 lakhs. ಇನ್ನೂ ಕಡಿಮೆ, ಇಷ್ಟಾದರೂ ಸಾಧ್ಯತೆ ಆಗಲ್ವಾ? 1% ಸಕ್ಸಸ್ ಆದರೂ ಸಹ ನಾವು 1,20,000 ಫ್ರೆಂಡ್ಸ್. ಜಸ್ಟ್ ಯೋಚನೆ ಮಾಡಿ, ನಮಗೆ ಗೊತ್ತಿರೋರಿಗೆ ನಾನು ಪ್ರಾಡಕ್ಟ್ ಬಳಸಿ ಅವ್ರಿಗೆ ರೆಕಮೆಂಡ್ ಮಾಡಿದ್ದಕ್ಕೆ ಅವ್ರಿಗೆ ರೆಕಮೆಂಡ್ ಮಾಡಿದ್ದಕ್ಕೆ ಇವತ್ತು 1 ಲಕ್ಷಕ್ಕೂ ಮೀರಿ ಸಂಪಾದನೆ ಮಾಡ್ತಕ್ಕಂಥ ಅವಕಾಶ ಇಲ್ಲಿದೆ. ಇದೆಲ್ಲದೂ ಸಹ ಸಾಧ್ಯ ಆಗೋದು ಜಸ್ಟ್ ಯೂಸ್ ಆ್ಯಂಡ್ ರೆಕಮೆಂಡೇಶನ್ ಇದೆ ಫ್ರೆಂಡ್ಸ್. ಈಗ ನೋಡೋಣ, ನಮ್ಮ ಮೋದಿ ಕೇರ್ನಲ್ಲಿ ಇದೆಲ್ಲದೂ ಹೇಗಾಯಿತು, ಒಂದು ಸಕ್ಸಸ್ ಜರ್ನಿ ನೋಡ್ತಾ ಬರೋಣ. ಹೇಗಿತ್ತು ನಮ್ಮ ಮೋದಿ ಕೇರ್, ಇವಾಗ ಏನೆಲ್ಲ ಆಗಿದೆ ಅಂತ. ಈಗ ನೋಡೋಣ, ಒಂದು ನಮ್ಮ ಮೋದಿ ಕೇರ್ ಟರ್ನ್ ಓವರ್ ಇವತ್ತು 25 ವರ್ಷ ಕ್ರಾಸ್ ಆಗಿದೆ. ಇವತ್ತು ಹೇಗೆಲ್ಲ ಬೆಳೀತಿತ್ತು, ಸಾಕಷ್ಟು ಚಾಲೆಂಜಸ್ ಇತ್ತು ಫಸ್ಟು, ಇವಾಗ ತುಂಬಾ ಸ್ಪೀಡಾಗಿ ಬೆಳೀತಾ ಇದೆ. 2015 ತನಕ 97 crores ಬಿಸ್ನೆಸ್ ಆಗ್ತಾ ಇತ್ತು. ಹಾಗೆ 17ನಲ್ಲಿ 500 crore ಆಯಿತು, ಆ್ಯಂಡ್ 19ನಲ್ಲಿ 1000 crore ಆಯಿತು, ಆ್ಯಂಡ್ 2020 ಕಂಪ್ಲೀಟ್ ಆಗ್ತಿದೆ, ಮೋರ್ ದೆನ್ 2200 crore ಆಗ್ತಾ ಇದೆ ಫ್ರೆಂಡ್ಸ್. ಇಷ್ಟೊಂದು ಬಿಸ್ನೆಸ್ ರ್ಯಾಪಿಡಾಗಿ ಗ್ರೋತ್ ಆಗ್ತಿದೆ. ಇದಕ್ಕೆ ರೀಸನ್ ಏನು? ಬಿಕಾಸ್ ಎಲ್ಲರಿಗೂ ಕ್ವಾಲಿಟಿ ಇಷ್ಟ ಆಗ್ತಿದೆ, ಎಲ್ಲರೂ ಒಬ್ರಿಗೊಬ್ರು ರೆಕಮೆಂಡ್ ಮಾಡ್ತಾ ಇದ್ದಾರೆ, ಹಂಗಾಗಿ ಎಕ್ಸ್ಪೆಂಡ್ ಆಗ್ತಾ ಇದೆ. ಇದ್ರಲ್ಲಿ ಯುನೀಕ್ ಏನು? ಎಲ್ಲ ಕಂಪ್ನಿನೂ ಟರ್ನ್ ಓವರ್ ಮಾಡುತ್ತೆ, ಬಟ್ ಈ ಕಂಪ್ನಿನೂ ಇಷ್ಟೊಂದು ಟರ್ನ್ ಓವರ್ ಮಾಡಿದೆ. ಹಂಗಿದ್ರೆ ಇದರ ಯುನೀಕ್ ಏನು ಅದು ನೋಡೋಣ. ಎಸ್, ಈಗ ಒಂದು ಎಕ್ಸಾಂಪಲ್. ಲಾಸ್ಟ್ 2019ನಲ್ಲಿ ಏನು 1000 crore ಟರ್ನ್ ಓವರ್ ಆಯ್ತಲ್ವಾ, ಇದಕ್ಕೆ ಕಂಪನಿ ಏನು ಕೊಡ್ತು ವಾಪಸ್? ಕನ್ಸಲ್ಟೆಂಟ್ಗಳಿಗೆ ಪ್ರಾಡಕ್ಟ್ ಬೆನಿಫಿಟ್ಟು ಪ್ಲಸ್ ಇನ್ಕಮ್ ಸೇರಿಬಿಟ್ಟು ಮೋರ್ ದೆನ್ 650 crore ವಾಪಸ್ ಕೊಡುತ್ತೆ ಫ್ರೆಂಡ್ಸ್. ದಿಸ್ ಇಸ್ ಅ ಯುನೀಕ್. ಕಸ್ಟಮರ್ಗೆ ದುಡ್ಡು ವಾಪಸ್ ಕೊಡುತ್ತೆ ಅಂತಾರಲ್ಲ, ದಟ್ ಇಸ್ ಅ ಯುನೀಕ್ನೆಸ್ ಫ್ರೆಂಡ್ಸ್. ಅಂಥ ಒಂದು ಶಕ್ತಿ ಇದೆ. ಇವತ್ತು ಇದು ಮಿಡ್ಲ್ ಮೆನ್ಸ್ಗೆ ಹೋಗ್ತಾ ಇತ್ತು ದುಡ್ಡು, ಅದು ನಮಗೆ ವಾಪಸ್ ಬರ್ತಾ ಇದೆ. ಹಾಗೆ ಇವತ್ತು 1 ಲಕ್ಷ ಮೇಲ್ಪಟ್ಟು ಸಂಪಾದನೆ ಮಾಡ್ತಿರೋರು ಈಗ ಒಂದು ಕಂಪ್ನಿನಲ್ಲಿ ಎಷ್ಟಿದ್ರು ಮೊದಲು, ಈಗ ಎಷ್ಟು ಆಗ್ತಿದ್ದಾರೆ? 2011 ನೋಡ್ಕೊಂಡ್ರೆ ಕೇವಲ 4 ಜನ ಇದ್ದರು. ನಂತರ 16ನಲ್ಲಿ 70 ಜನ ಆದರು. ಬಟ್ ಇವತ್ತು 2020ಗೆ 2000+ ಫ್ರೆಂಡ್ಸ್. 2000ಕ್ಕೂ ಹೆಚ್ಚು ಜನ 1 ಲಕ್ಷ ಮೇಲೆ ಸಂಪಾದನೆ ಮಾಡ್ತಿದ್ದಾರೆ. ಎಲ್ಲರೂ ಆರ್ಡಿನರಿ ಬ್ಯಾಕ್ಗ್ರೌಂಡ್, ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ನವರು. ಹಾಗೆ 5 ಲಕ್ಷ ಮೇಲೆ ಸಂಪಾದನೆ ಮಾಡ್ತಿರೋರು ನೋಡೋಣ. 5 ಲಕ್ಷ ಮೇಲೆ ಸಂಪಾದನೆ ಮಾಡ್ತಿರೋರು ಮೋರ್ ದೆನ್ 150+ ಇದ್ದಾರೆ ಫ್ರೆಂಡ್ಸ್. ಹಾಗೆ ಕಾರ್ ಅಚೀವರ್ಸ್, ಇವತ್ತು ಕಾರ್ನ ಫ್ರೀಯಾಗಿ ಕಾರ್ ಆಲ್ರೆಡಿ ತೊಗೊಂಡಿರೋರು, ಫ್ರೀ ಕಾರ್ನ ಎಂಜಾಯ್ ಮಾಡ್ತಿರೋ 4,000ಕ್ಕೂ ಜಾಸ್ತಿ ಜನ ಆಲ್ರೆಡಿ ಕಾರ್ನ ಅಚೀವ್ ಮಾಡಿದ್ದಾರೆ. ಹಾಗೆ ಈಗ ನೋಡೋಣ, ನಮ್ಮ ಮೋದಿ ಕೇರ್ ಸಾಧಕರು ಇವತ್ತು ಯಾರೆಲ್ಲ ಸಾಧನೆ ಮಾಡಿದ್ದಾರೆ, ಯಾವ್ಯಾವ ಬ್ಯಾಕ್ಗ್ರೌಂಡ್ ಇತ್ತು, ಈಗ ಅವ್ರು ಏನೆಲ್ಲ ಸಾಧನೆ ಮಾಡಿದ್ದಾರೆ ಅದನ್ನು ಇವಾಗ ನೋಡ್ತಾ ಬರೋಣ. ಅವರ ಒಂದು ಬ್ಯಾಕ್ಗ್ರೌಂಡ್, ಅವರಿಗೆಲ್ಲ ಏನು ಸಿಕ್ಕಿದೆ ಮೋದಿ ಕೇರಿಂದ ಅಂತ. ನಟರಾಜ್ ಅಸಿಕರಿಂದ ಮೋದಿ ಕೇರಿ ಬಂದಿದ್ದು ಕ್ವಾಲಿಟಿ ಪ್ರಾಡಕ್ಟ್ ನ ಬಳಸಬೇಕಂತ ಬಳಸಿ ಇಷ್ಟವಾದ್ಮೇಲೆ ತುಂಬಾ ಜನ ಶೇರ್ ಮಾಡ್ತಾ ಹೋದೆ. ಹಾಗಾಗಿ ಪ್ರತಿ ತಿಂಗಳು 1,30,000ಕ್ಕೂ ಹೆಚ್ಚು ಹಣವನ್ನು ಸಂಪಾದನೆ ಮಾಡ್ತಾ ಇದ್ದೀನಿ. ಹಾಗೂ ಫ್ರೀ ಆಫ್ ಕಾಸ್ಟ್ ಮೋದಿ ಕೇರಿಂದ 5 ಪಾಯಿಂಟ್ ಗಳನ್ನ ವಿಸಿಟ್ ಮಾಡಿದ್ದೀನಿ. 13 ಲಕ್ಷ ಹೊತ್ತು ಕಾರಣ ಕೂಡ ಫ್ರೀ ಆಫ್ ಕಾಸ್ಟ್ ಮೋದಿ ಕೇರಿಂದ ಪಡೆದುಕೊಳ್ತಿದ್ದೀನಿ. ಇದಕ್ಕೆಲ್ಲ ಕಾರಣ ಮೋದಿ ಕೇರ್ ಟ್ರೈನಿಂಗ್ ಡೈಮಂಡ್ ಕ್ಲಾಸ್. ಥ್ಯಾಂಕ್ ಯು ಮೋದಿ ಕೇರ್. ಹೆಸರು ಶೋಭಾ. ಫಸ್ಟ್ ಮೋದಿ ಕೇರ್ ಬಗ್ಗೆ ತುಂಬಾ ನೆಗೆಟಿವ್ ಆಗಿದ್ದೆ, ಆದ್ರೆ ಕೆಲವೊಂದು ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನ ಅಟೆಂಡ್ ಮಾಡಿ ಹೆಲ್ತ್ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಬಂದೆ. ಇದರಿಂದಾಗಿ ನನ್ನ ಹೆಲ್ತ್ ತುಂಬಾ ಚೆನ್ನಾಗಾಯ್ತು. ಇದಾದ್ಮೇಲೆ ಸಿಕ್ಕಿದ್ದೆ ನನಗೆ ಡೈಮಂಡ್ ಕ್ಲಾಸ್. ಇದರಲ್ಲಿ ಮೋದಿ ಕೇರ್ ಪವರ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡೆ. ಇದ್ರ ಜೊತೆ ಸಿಕ್ಕಂತಹ ಲೈಫ್ ಎಜುಕೇಶನ್ ಇಂದ ನನ್ನ ಲೈಫ್ ಅಲ್ಲೇ ಟ್ರಾನ್ಸ್ಫಾರ್ಮೇಶನ್ ಆಯ್ತು. ಇವಾಗ ಖುಷಿಯಾಗಿ ಮೋದಿ ಕೇರ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ನಮಸ್ತೆ, ರಾಮಮೂರ್ತಿ ಅಂತ. ಮೋದಿ ಕೇರ್ ಬರಕ್ಕಿಂತ ಮುಂಚಿತವಾಗಿ ಒಂದು ಜಾಬ್ ಸಿಸ್ಟಮ್ ವರ್ಕ್ ಮಾಡ್ತಿದ್ದೆ. ಎವ್ರಿ ಮಂತ್ 20,000 ಅರ್ನ್ ಮಾಡ್ತಿದ್ದೆ. ಈ ಒಂದು ಮೋದಿ ಕೇರ್ ಬಿಸ್ನೆಸ್ ಮುಖಾಂತರ ಎವ್ರಿ ಮಂತ್ 1.5 lakh ಅರ್ನ್ ಮಾಡ್ತಾ ಇದ್ದೀನಿ. 8 ಫಾರಿನ್ ಟ್ರಿಪ್ ನ ಎಂಜಾಯ್ ಮಾಡಿದ್ದೀನಿ. ನಂದೇ ಆದ ವಿಟಾರಾ ಬ್ರೇಜ್ ಕಾರ್ ತಗೊಂಡಿದ್ದೀನಿ. ನನ್ನ ಟೀಮಲ್ಲಿ 1 ಲಕ್ಷ ಅರ್ನ್ ಮಾಡೋದ್ರು ಒಬ್ರು ಇದ್ದಾರೆ, 50,000 ಅರ್ನ್ ಮಾಡೋದ್ರು 8 ಜನ ಇದ್ದಾರೆ. ಇದೆಲ್ಲ ಸಾಧ್ಯ ಆಗಿದ್ದು ಮೋದಿ ಕೇರ್ ಅವಕಾಶ, ಮೋದಿ ಕೇರ್ ಟ್ರೈನಿಂಗ್ಸ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ, ನನ್ನ ಹೆಸರು ಲಕ್ಷ್ಮೀ ರಾಮಮೂರ್ತಿ. ನಾನು ಮೋದಿ ಕೇರ್ ಅಂದರೆ ತುಂಬ ನೆಗೆಟಿವ್ ಮಾಡ್ತಾ ಇದ್ದೆ. ಒಂದು ದಿವಸ ನಾವು ಮೋದಿ ಕೇರ್ ಟ್ರೈನಿಂಗ್ ಅಟೆಂಡ್ ಮಾಡಿದೆ, ಡೈಮಂಡ್ ಕ್ಲಾಸ್ ಅಟೆಂಡ್ ಮಾಡಿದೆ. ಆಗ ಗೊತ್ತಾಯಿತು ಮೋದಿ ಕೇರ್ ಪವರ್ ಏನು ಅಂತ. ಈಗ ನಾವು ಫ್ಯಾಮಿಲಿ ಸಮೇತವಾಗಿ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಆಗ್ತಾ ಇದೆ. ತುಂಬ ಥ್ಯಾಂಕ್ ಯು. ನಮಸ್ತೆ, ರಾಹುಲ್ ಅಂತ. ನಮ್ಮ ತಂದೆಯವರು ಮೋದಿ ಕೇರ್ ಬಿಸ್ನೆಸ್ ಮಾಡ್ತಿದ್ರು, ಬಟ್ ನಾನು ಅಷ್ಟೊಂದು ಫೋಕಸ್ ಮಾಡ್ತಿರ್ಲಿಲ್ಲ. ಆಮೇಲೆ ಗೊತ್ತಾಯ್ತು ಮೋದಿ ಕೇರ್ ಪವರ್ ಏನು ಅಂತ. ಈಗ ನಾನು ಡಿಗ್ರಿ ಡಿಸ್ಕಂಟಿನ್ಯೂ ಮಾಡಿ ಫುಲ್ ಟೈಮ್ ಮೋದಿ ಕೇರ್ ತಗೊಂಡಿದ್ದೀನಿ. ಈಗ ಹಾಗೆ ನನ್ನ ಟೀಮಲ್ಲಿ 50 ಜನ ಲೀಡರ್ಸ್ನ ಕ್ರಿಯೇಟ್ ಮಾಡಿದ್ದೀನಿ. ಇದೆಲ್ಲ ಆಗಕ್ಕೆ ಕಾರಣ ಮೋದಿ ಕೇರ್ ಟ್ರೈನಿಂಗ್ಸ್, ಮೋದಿ ಕೇರ್ ಕ್ಲಾಸಸ್. ಥ್ಯಾಂಕ್ ಯು.
ನಮಸ್ಕಾರ, ನನ್ನ ಹೆಸರು ಸಾರಿಕಾ. ಮೋದಿಕೇರಿಗೆ ಬರಕ್ ಮುಂಚೆ ಹೌಸ್ ವೈಫ್ ಆಗಿದೆ, ಜನರ ಜೊತೆ ಮಿಂಗಲ್ ಆಗ್ತಾ ಇರಲಿಲ್ಲ. ಇವಾಗ ಥೌಸಂಡ್ಸ್ ಆಫ್ ಪೀಪಲ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಬಿಕಾಸ್ ಆಫ್ ಮೋದಿಕೇರ್ ಟ್ರೈನಿಂಗ್ ನನ್ನ ಫ್ಯಾಮಿಲಿ ಖುಷಿಯಾಗಿದ್ದೀವಿ ಅಂದ್ರೆ ಕಾರಣ ಲೈಫ್ ಟ್ರಾನ್ಸ್ಫಾರ್ಮೇಶನ್ ವರ್ಕ್ಶಾಪ್ ಅಂತ ಬಸ್ಸಲ್ಲಿ ಓಡಾಡ್ತಾ ಇದ್ದೀನಿ. ಇವಾಗ ಕಾರ್ ಡ್ರೈವ್ ಮಾಡ್ತಾ ಇದ್ದೀನಿ. 10 ಫಾರಿನ್ ಟ್ರಿಪ್ ಹೋಗಿ ಬಂದಿದ್ದೀನಿ. ನನ್ನ ಟೀಮಲ್ಲಿ 2 ಕಾರ್ ತಗೊಂಡಿದ್ದಾರೆ. 25 ಜನ ಫಾರಿನ್ ಟ್ರಿಪ್ ಹೋಗಿ ಬಂದಿದ್ದಾರೆ. ಲ್ಯಾಕ್ಸ್ ಆಫ್ ಇನ್ಕಮ್ ತಗೊಂತಾ ಇದ್ದಾರೆ ಬಿಕಾಸ್ ಆಫ್ ಡೈಮಂಡ್ ಕ್ಲಾಸ್. 5 years ಬ್ಯಾಕ್ 2000 ಇತ್ತು ನನ್ನ ಇನ್ಕಮ್, ಇವಾಗ 2 lakhs ಅಂಡ್ ಅಬೌವ್ ಸ್ಟಾರ್ಟ್ ಆಗಿದೆ ಥ್ಯಾಂಕ್ಸ್ ಟು ಮೋದಿಕೇರ್. ಹಾಯ್ ಗಾಯ್ಸ್, ನನ್ನ ಹೆಸರು ವಿಶಾಲ್ ಅಂತ. ನಾನು ಈ ಆಪರ್ಚುನಿಟಿ ಬಂದಿದ್ದು ಪ್ಯಾಸಿವ್ ಇನ್ಕಮ್ಗೋಸ್ಕರ. ನಮ್ಮ ತಾಯಿ ನನಗೆ ಇನ್ಸ್ಪಿರೇಷನ್ ಅಂತ ಹೇಳ್ತೀನಿ, ಅವರ ಇನ್ಕಮ್ ನನಗೆ ಇನ್ಸ್ಪಿರೇಷನ್. ಸೊ ಲಕ್ಸುರಿ ಕಾರ್ಸ್ ತಗೋಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು. ಅದಕ್ಕೆ ಇವತ್ತು ಒಂದು ಟೀಮ್ ಬಿಲ್ಡ್ ಮಾಡ್ತೀನಿ. 400+ ಇವತ್ತು ನನ್ನ ಟೀಮ್ ಇದೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ಮೋದಿಕೇರ್. ನಮಸ್ತೆ, ಹೆಸರು ಮಧು, MBA ಗ್ರಾಜುಯೇಟ್, ಫುಲ್ ಟೈಮ್ ಮೋದಿಕೇರ್ ಮಾಡ್ತಾ ಇದ್ದೀನಿ. ಮೋದಿಕೇರ್ ಥ್ರೂ 2 ಫಾರಿನ್ ಟ್ರಿಪ್ ಆಗಿದೆ, ಕಾರ್ ಫಂಡ್ ಅಚೀವರ್ ಕೂಡ ಆಗಿದ್ದೀನಿ. ನನ್ನ ಟೀಮಲ್ಲಿ 3 ಜನ ಫಾರಿನ್ ಟ್ರಿಪ್ ಅಚೀವರ್ ಇದ್ದಾರೆ, ಒಬ್ಬರು ಕಾರ್ ಫಂಡ್ ಅಚೀವರ್ ಇದ್ದಾರೆ. ಇದಕ್ಕೆಲ್ಲ ಕಾರಣ ಮೋದಿಕೇರ್ ಟ್ರೈನಿಂಗ್. ಥ್ಯಾಂಕ್ಸ್ ಟು ಮೋದಿಕೇರ್. ನಮಸ್ತೆ ಎಲ್ರಿಗೂ, ನನ್ನ ಹೆಸರು ನಿರ್ಮಲಾ ಮಂಜುನಾಥ್. ನಾವು ಒಟ್ಟು ಕುಟುಂಬದಲ್ಲಿ ಖುಷಿಯಿಂದ ಇರೋದಕ್ಕೆ ಜೀವನದ ಶಿಕ್ಷಣ ತುಂಬಾ ಹೆಲ್ಪ್ ಆಯಿತು. ಥ್ಯಾಂಕ್ ಯು ಮೋದಿಕೇರ್. ಹೆಸರು ಮಂಜುನಾಥ್, ಮೂಲತಃ ಪೇಂಟರ್. ಮೋದಿಕೇರ್ ಆಪರ್ಚುನಿಟಿ ತೊಗೊಂಡ್ಮೇಲೆ ಇಲ್ಲಿರ್ತಕ್ಕಂಥ ಅತ್ಯುತ್ತಮವಾದ ಗ್ರೇಡಿನ ಪದಾರ್ಥಗಳನ್ನು ಯೂಸ್ ಮಾಡಿ ಲೀಡರ್ ಕೊಡ್ತಕ್ಕಂಥ ಟ್ರೈನಿಂಗ್ಗಳನ್ನು ಅನುಸರಿಸಿ ಇನ್ನೊಬ್ರಿಗೂ ಶೇರ್ ಮಾಡ್ತಾ ಹೋಗಿದ್ದಕ್ಕೆ ನಾನು ಫಾರಿನ್ ಟ್ರಿಪ್ ಮಾಡಿದ್ದೀನಿ, 2 ಕಾರ್ ಅಚೀವ್ಮೆಂಟ್ ಮಾಡಿದ್ದೀನಿ, 25 ಜನ ಫಾರಿನ್ ಅಚೀವ್ ಮಾಡಿದ್ದಾರೆ ನನ್ನ ಟೀಮಲ್ಲಿ. 10 ಕಾರ್ಗೆ ಓನರ್ ಆಗ್ತಾ ಇದ್ದಾರೆ, 4 ಕಾರ್ ಅಚೀವ್ ಆಗಿದ್ದಾರೆ. 1 ಲಕ್ಷ ಇನ್ಕಮ್, ಫ್ಯಾಮಿಲಿಯಿಂದ ಇನ್ಕಮ್ ಪಡಿತಾ ಇದ್ದೀನಿ. ನನ್ನ ಟೀಮಲ್ಲಿ ಸುಮಾರು ಒಂದು 12ರಿಂದ 13 ಜನ 50,000ಕ್ಕಿಂತ ಹೆಚ್ಚಿನ ಇನ್ಕಮ್ ತಗೋತಾ ಇದ್ದಾರೆ, ಲಕ್ಷ ಕ್ರಾಸ್ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಮೋದಿಕೇರ್ನಲ್ಲಿ ಸಿಗ್ತಕ್ಕಂಥ ಟ್ರೈನಿಂಗು ಮತ್ತು ಲೀಡರ್ ಶಮೀರ್ ಸಾಲ್. ಥ್ಯಾಂಕ್ಸ್ ಟು ಮೋದಿಕೇರ್. ಹೆಸರು ಪಾರ್ವತಿ, ಹುಟ್ಟುವೆಲ್ಲ ಹಳ್ಳಿಯಲ್ಲೇ. ಪ್ರಪಂಚ ಏನು ಅಂತ ಗೊತ್ತಿರಲಿಲ್ಲ, ಬಟ್ ಮೋದಿಕೇರ್ ತುಂಬಾ ನೆಗೆಟಿವ್ ಮಾಡ್ತಾ ಇದೆ. ಬಟ್ ಮೋದಿಕೇರ್ ಟ್ರೈನಿಂಗ್ ಲೈಫ್ ಎಜುಕೇಶನ್ ಇಂದ ನಾಲೆಜ್ ಸಿಕ್ತು, ಆತ್ಮವಿಶ್ವಾಸ ಬೆಳೀತು, ಬದುಕು ಛಲ ತುಂಬಿತು. ಈಗ ನಮ್ಮ ಜೀವನ ತುಂಬಾ ಕಲರ್ಫುಲ್ ಆಗಿದೆ. ಕಾರು, ಮನೆ, ಫಾರಿನ್ ಟ್ರಿಪ್ಸ್, ಈಗ ಲೈಫ್ ತುಂಬಾ ಎಂಜಾಯ್ ಮಾಡ್ತೇವೆ. ಥ್ಯಾಂಕ್ಸ್ ಟು ಮೋದಿಕೇರ್. ನಮಸ್ಕಾರ, ಹೆಸರು ಪಾಂಡು, MNC ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಪಾರ್ಟ್ ಟೈಮ್ ಅಲ್ಲಿ ಮೋದಿಕೇರ್ ಅವಕಾಶದಲ್ಲಿದ್ದೀನಿ. ಅಲ್ಲಿ ಫುಲ್ ಟೈಮ್ ಕೆಲಸ ಮಾಡಿದ್ರೆ 30,000 ರೂಪಾಯಿ ಸಂಬಳ. ಇಲ್ಲಿ ಪಾರ್ಟ್ ಟೈಮ್ ಅಲ್ಲಿ ವರ್ಕ್ ಮಾಡೋದ್ ಮುಖಾಂತರ 2 ಲಕ್ಷ ಇನ್ಕಮ್ ಅರ್ನ್ ಮಾಡ್ತಾ ಇದ್ದೀನಿ. 8 ದೇಶಕ್ಕೆ ಫಾರಿನ್ ಟ್ರಿಪ್ ಹೋಗಿ ಬಂದಿದ್ದೀನಿ. ನನ್ನ ಜೊತೆಲಿ ಸಪೋರ್ಟ್ ಮಾಡಿದಂತವ್ರಿಗೆ 50 ಜನ ಫಾರಿನ್ ಟ್ರಿಪ್ ಹೋಗ್ಲಿಕ್ಕೆ ಸಪೋರ್ಟ್ ಮಾಡಿದ್ದೀನಿ. 13 ಲಕ್ಷದ ಕಾರಿಗೆ ಓನರ್ ಆಗಿದ್ದೀನಿ, 60 ಲಕ್ಷದ ಮನೆಗೆ ಓನರ್ ಆಗಿದ್ದೀನಿ. ಇಷ್ಟೆಲ್ಲ ಸಿಕ್ಕಿದ್ದು ಮೋದಿಕೇರ್ ಟ್ರೈನಿಂಗ್ ಅಂಡ್ ಇವೆಂಟ್ಸ್ ಇಂದ. ಮೇನ್ ಬಂದ್ಬಿಟ್ಟು ಡೈಮಂಡ್ ಕ್ಲಾಸ್ ಟ್ರೈನಿಂಗ್ ಅಂಡ್. ರತ್ನ ಜಗದೀಶ್ ಕುಮಾರ್ ಅಂತ ಕಾಲೇಜ್ ಕ್ಯಾಂಟೀನ್ ಬಿಸ್ನೆಸ್ ಮಾಡ್ತಿದ್ವಿ, ಸಕ್ಸಸ್ ಸಿಗ್ಲಿಲ್ಲ. ಮೋದಿಕೇರ್ ಅವಕಾಶ ಸಿಕ್ತು. ಪ್ರಾಡಕ್ಟ್ನ ಯೂಸ್ ಮಾಡಿದಕ್ಕೆ, ಅದರೊಳಗೆ ಎಲ್ ಪ್ರಾಡಕ್ಟ್ನ ಯೂಸ್ ಮಾಡಿದಕ್ಕೆ ಕಾಲು ನೋವು ಕಡಿಮೆ ಆಯ್ತು, ಫಿಟ್ನೆಸ್ ಆಯ್ತು. ನಾವು 13 ಸಾರಿ ಫಾರಿನ್ ಟ್ರಿಪ್ ಹೋಗಿದ್ವಿ. ಟೀಮಿಂದ 175 ಜನ ಹೋಗಿದ್ದಾರೆ. ನಾನು ತುಂಬಾ ಖುಷಿ ಆಗಿದೆ. ಥ್ಯಾಂಕ್ಸ್ ಟು ಮೋದಿಕೇರ್, ಥ್ಯಾಂಕ್ಸ್ ಟು ಡೈಮಂಡ್ ಕ್ಲಾಸ್. ಜಗದೀಶ್ ಕುಮಾರ್ ಅಂತ. ಸ್ನೇಹಿತರೆ, 20 ವರ್ಷ ಜಾಬ್ ಅಂಡ್ ಬಿಸ್ನೆಸ್ಸಲ್ಲಿ ಎಕ್ಸ್ಪೀರಿಯನ್ಸ್ ಆಗಿ ಫೇಲ್ಯೂರ್ ಆಗಿದ್ದೀನಿ. ಮೋದಿಕೇರ್ ಬಿಸ್ನೆಸ್ ತೊಗೊಂಡಾದ್ಮೇಲೆ ಪ್ರಾಡಕ್ಟ್ ಯೂಸ್ ಮಾಡಿದ್ವಿ, ಡೆಮೋ ಮಾಡಿದ್ವಿ, ಸಕ್ಸಸ್ ಆಯಿತು. ಮೋದಿಕೇರಲ್ಲಿ ಮೊದಲನೇ ಕಾರ್ ಅಚೀವರ್ ನಂದಿರುತ್ತೆ. ಅದಾದಮೇಲೆ 3 ಕಾರ್ ಫಂಡಲ್ಲಿ 2 ತೊಗೊಂಡಿದ್ದೀನಿ. ಇನ್ನೂ ಒಂದು ಫಂಡ್ ಕಂಪನಿ ಇರುತ್ತೆ. 49 ಜನ ನನ್ನ ಟೀಮಲ್ಲಿ ಕಾರ್ ಅಚೀವರ್ಸ್ ಇದ್ದಾರೆ. 2.5 ಲಕ್ಷ 3 ಲಕ್ಷ ರೂಪಾಯಿ ಅರ್ನ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಮೋದಿಕೇರ್, ಥ್ಯಾಂಕ್ ಯು ಮೋದಿಕೇರ್ ಟ್ರೈನಿಂಗ್ ಆ್ಯಂಡ್ ಥ್ಯಾಂಕ್ ಯು ಡೈಮಂಡ್ ಕ್ಲಾಸ್. ನನ್ನ ಹೆಸರು ರಾಜಮ್ಮ ಅಂತ. ನಾವು ಮೋದಿಕೇರ್ ಪ್ರಾಡಕ್ಟ್ ಯೂಸ್ ಮಾಡಿ ಆರೋಗ್ಯ ಪಡ್ಕೊಂಡಿದ್ದೀವಿ. ತುಂಬ ಜನಕ್ಕೆ ಆರೋಗ್ಯ ಕೊಟ್ಟಿದ್ದೀನಿ. 506 ಜನಕ್ಕೆ ಫಾರಿನ್ ಟ್ರಿಪ್ ಕಳಿಸ್ಕೊಟ್ಟಿದ್ದೀವಿ. 60-70 ಜನ ಕಾರ್ ಅಚೀವ್ಮೆಂಟ್ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ಮೋದಿಕೇರ್ ಟ್ರೈನಿಂಗ್, ಮೋದಿಕೇರ್ ಬಿಸ್ನೆಸ್. ಥ್ಯಾಂಕ್ ಯು ಮೋದಿಕೇರ್. ನಮಸ್ಕಾರ, ನನ್ನ ಹೆಸರು ನಟರಾಜ್ ಅಂತ. ನಾನು 20 ವರ್ಷ ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇದ್ದೆ. ಲೈಫ್ ಏನು ಚೇಂಜ್ ಆಗಿಲ್ಲ. 10 ಲಕ್ಷ ಬಂಡವಾಳ ಹಾಕೊಂಡು ಬಟ್ಟೆ ಅಂಗಡಿ ಮಾಡಿದೆ, ಅಲ್ಲೇನು ಚೇಂಜ್ ಆಗಿಲ್ಲ. ಮೋದಿಕೇರ್ ಐಟಮ್ ಯೂಸ್ ಮಾಡಿದೆ, ತುಂಬ ಇಷ್ಟ ಆಯಿತು. ಬಿಸ್ನೆಸ್ ಥರ ಸ್ಟಾರ್ಟ್ ಮಾಡಿದೆ. ತಿಂಗಳು 2.5 3 ಲಕ್ಷ ಇನ್ಕಮ್ ತಗೋತಾ ಇದ್ದೀನಿ. 16 ಸಾಲಿ ಫಾರಿನ್ ಟ್ರಿಪ್ ಹೋಗಿ ಬಂದಿದ್ದೀನಿ. 3 ಕಾರ್ ಅಚೀವ್ಮೆಂಟ್ ಮಾಡ್ಕೊಂಡಿದ್ದೀನಿ. 4 ಫ್ಲೋರ್ ಮನೆ ಕಟ್ಕೊಂಡು 1 ಮುಕ್ಕಲ್ ಕೋಡಿಯಲ್ಲಿ. ಇಷ್ಟೆಲ್ಲ ಚೇಂಜ್ ಆಗಿದ್ದಕ್ಕೆ ಮೋದಿಕೇರ್ ಬಿಸ್ನೆಸ್ಸಿಂದ, ಮೋದಿಕೇರ್ ಟ್ರೈನಿಂಗಿಂದ ಥ್ಯಾಂಕ್ಸ್ ಟು ಮೋದಿಕೇರ್. ಕಿಶೋರಿ ಅಂತ. ಮೋದಿಕೇರ್ನ ಸ್ಟೂಡೆಂಟ್ ಆಗಿದ್ದಾಗ ಸ್ಟಾರ್ಟ್ ಮಾಡಿದ್ದು. ಇವತ್ತು ಮೋದಿಕೇರಲ್ಲಿ ಸಕ್ಸಸ್ಫುಲ್ ವುಮೆನ್ ಎಂಟರ್ಪ್ರಿನರ್ ಆಗಿದ್ದೀನಿ. ಮೋದಿಕೇರಿಂದ ಮೋರ್ ದ್ಯಾನ್ 4 lakhs ಇನ್ಕಮ್ ಅರ್ನ್ ಮಾಡ್ತಾ ಇದ್ದೀನಿ. 2 ಕಾರ್ಗಳನ್ನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಪ್ರತಿ ಕ್ಷಣ ಸಂತೋಷವಾಗಿರಲಿಕ್ಕೆ ಡೈಮಂಡ್ ಕ್ಲಾಸ್ ಕಾರಣ ಆಗಿದೆ. ಥ್ಯಾಂಕ್ಸ್ ಟು ಮೋದಿಕೇರ್. ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ. ನಾವು ಆಲ್ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಓಲ್ಡ್ ಸ್ಕೂಟ್ರು, ಓಲ್ಡ್ ಹೌಸ್ ಇತ್ತು. ಮೋದಿಕೇರ್ಗೆ ಬಂದು ಇವತ್ತು ಮರ್ಸಿಡೀಸ್ ಬೆಂಜಲ್ಲಿ ಓಡಾಡ್ತಿದ್ದೀನಿ. ತುಂಬ ಜನಕ್ಕೆ ಕಾರ್ ಕೊಡಿಸಿದ್ದೀವಿ, ತುಂಬ ಜನಕ್ಕೆ ಫಾರಿನ್ ಟ್ರಿಪ್ ಕೊಡಿಸಿದ್ದೀವಿ, ತುಂಬ ಜನಕ್ಕೆ ಸಕ್ಸಸ್ ಕೊಡಿಸ್ತಾ ಇದ್ದೀವಿ. ಟ್ರೈನಿಂಗ್ಸ್ ಮೀಟಿಂಗ್ಸ್ ಇದ್ದ ಇದು ಸಾಧ್ಯ. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್ ಟು ಮೋದಿಕೇರ್. ರಶ್ಮಿ ಕುಲಕರ್ಣಿ, ರಾಣೆಬೆನ್ನೂರಿಂದ. ಲೈಫಲ್ಲಿ ತುಂಬಾನೇ ಆಸೆ ಕನಸುಗಳಿದ್ವು, ಅವುಗಳನ್ನ ಈಡೇರಿಸಿಕೊಳ್ಳುವಂತ ಒಂದು ಅವಕಾಶ ಮೋದಿಕೇರ್ ನಮ್ಗೆ ಸಿಕ್ತು. ಭಗವಂತ ಈ ಅವಕಾಶ ನಮಗೆ ಕೊಟ್ಟಿದ್ದಕ್ಕೆ ಪ್ರತಿಯೊಂದನ್ನು ಪಡಿತಾ ಬಂದ್ವಿ. ನಾ ಮಾಡಿದ್ದು ಒಂದೇ ಕೆಲಸ, ರವಿ ಕುಲಕರ್ಣಿ ಸರ್ಗೆ ಸಪೋರ್ಟ್ ಮಾಡ್ತಾ ಬಂದಕ್ಕೆ ಪ್ರತಿಯೊಂದನ್ನು ಪಡಿತಾ ಬಂದೆ. ಈ ಒಂದು ಅವಕಾಶ ಕೊಟ್ಟಂತ ಸಮೀರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್.
ರವೀಂದ್ರ ಕುಲಕರ್ಣಿ, ರಾಣಿಬೆನ್ನೂರು. ಈ ಬಿಸ್ನೆಸ್ ಬರೋಕ್ಕಿಂತ ಮುಂಚೆ LIC ಏಜೆಂಟ್ ಆಗಿದ್ದೆ. ಈ ಮೋದಿಕೇರ್ಲಿ ತುಂಬಾ ಇಷ್ಟ ಆಗಿದ್ದೆ ಏನಂತ ಹೇಳಿದ್ರೆ ಸ್ವದೇಶಿ ವಸ್ತುಗಳನ್ನ ನಾನು ಬಳಕೆ ಮಾಡಿ ನನ್ನ ಜನಗಳಿಗೆ ಹೇಳ್ತಾ ಬಂದಿರೋದಕ್ಕೆ ಇವತ್ತು ನನ್ನ ಟೀಮ್ ಅಲ್ಲಿ 10 ಜನಕ್ಕಿಂತ ಜಾಸ್ತಿ ಇವತ್ತು 1 ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾರೆ. 100 ಜನಕ್ಕಿಂತ ಜಾಸ್ತಿ ಇವತ್ತು ವಿದೇಶ ಪ್ರವಾಸ ಹೋಗಿ ಬಂದಿದ್ದಾರೆ. ಇವತ್ತು ತಿಂಗಳಿಗೆ 3 ಲಕ್ಷಕ್ಕಿಂತ ಹೆಚ್ಚು ಆದಾಯನ ಪಡಿತಾ ಇದ್ದೀನಿ. ನನ್ನ ಒಂದು ದೊಡ್ಡ ವಿಷನ್ ಏನಂತ ಹೇಳಿದ್ರೆ ಪ್ರತಿ ಮನೆಯಲ್ಲೂ ಕೂಡ ಈ ಮೋದಿಕೇರ್ ವಸ್ತುಗಳನ್ನ ತಲುಪಿಸಬೇಕು, ನನ್ನ ದೇಶ ಶ್ರೀಮಂತ ಮಾಡಬೇಕು ಅನ್ನೋ ಉದ್ದೇಶ ನಂದಾಗಿದೆ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಮಮತಾ. IT ಪ್ರೊಫೆಷನಲ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಇವತ್ತು ನಾವಿಬ್ರು ಮೋದಿ ಕೇರ್ ಅಲ್ಲಿ ಟೈಮ್ ಫ್ರೀಡಮ್ ಎಂಜಾಯ್ ಮಾಡ್ತಾ ಇದೀವಿ, ಲೈಫ್ ಸ್ಟೈಲ್ ಇನ್ಕಮ್ ಅರ್ನ್ ಮಾಡ್ತಾ ಇದೀವಿ. ಮಕ್ಕಳ ಜೊತೆ ಫಾರಿನ್ ಟ್ರಿಪ್ ಆಗಿದೆ. ಇಲ್ಲಿನ ಲೈಫ್ ಎಜುಕೇಶನ್ ಲೈಫ್ ನ ಹ್ಯಾಪಿಯಾಗಿ ಲೀಡ್ ಮಾಡೋದಕ್ಕೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇದೆ. ಐ ವೆಲ್ಕಮ್ ಯು ಆಲ್ ಟು ದ ವರ್ಲ್ಡ್ ವೈರ್ ಡ್ರೀಮ್ಸ್ ಕಮ್ ಟ್ರೂ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಒನ್ಸ್ ಅಗೇನ್ ಫ್ರೆಂಡ್ಸ್, ವಿಜಯ್ DG ಇಲ್ಲಿ. ಈ ಒಂದು ಮೋದಿ ಕೇರ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ITI ಮಾಡ್ಕೊಂಡು ಒಂದು ಫ್ಯಾಕ್ಟರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ ಕೇವಲ 3,000 ರೂಪಾಯಿಗೋಸ್ಕರ. ಮೋದಿ ಕೇರ್ನ ಸೀರಿಯಸ್ ಆಗಿ ಮಾಡಿದ್ದಕ್ಕೆ ಇವತ್ತು ಮೋರ್ ದೆನ್ 20 ಕಂಟ್ರೀಸ್ ಫಾರಿನ್ ಟ್ರಿಪ್ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತು ಸ್ವಂತ ಮನೆ ಇದೆ ಬೆಂಗಳೂರಿನಲ್ಲಿ, BMW ಕಾರ್ನ ಡ್ರೈವ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಮೋದಿ ಕೇರಿಂದ ಸಾಕಷ್ಟು ಟ್ರೈನಿಂಗ್ಗಳು ಅಟೆಂಡ್ ಮಾಡಿಬಿಟ್ಟು ಇವತ್ತು ಲಕ್ಷಾಂತರ ಜನಗಳಿಗೆ ಲೈಫ್ ಎಜುಕೇಷನ್ ಕೊಡ್ತಕ್ಕಂಥ ಟ್ರೈನರ್ ಆಗಿದ್ದೀನಿ. ಹಾಯ್ ಫ್ರೆಂಡ್ಸ್, ರಾಜು DG ಅಂತ. ಮೋದಿ ಕೇರ್ಗಿಂತ ಹಿಂದೆ MBA ಮಾಡಿಕೊಂಡು IAS KS ಎಕ್ಸಾಮ್ ತಗೊಂಡಿದ್ದೆ, ಸಕ್ಸಸ್ಫುಲ್ ಆಗಲಿಲ್ಲ. ಇವಾಗ ಆಲ್ ಓವರ್ ಇಂಡಿಯಾದಲ್ಲಿ 22 ರಾಜ್ಯದಲ್ಲಿ 1,30,000ಗಿಂತ ದೊಡ್ಡ ಟೀಮನ್ನು ಬಿಲ್ಡ್ ಮಾಡಿದ್ದೀವಿ. ಅದೇ ಥರ ಈ ಬಿಸ್ನೆಸ್ ಮುಖಾಂತರ ಫ್ಯಾಮಿಲಿ ಇನ್ಕಮ್ ಆನ್ ಅಂಡ್ ಅವರೇಜ್ 24 ಲಕ್ಷ ಬರ್ತಾ ಇದೆ. ನಮ್ಮ ಟೀಮಲ್ಲಿ ಸುಮಾರು 500 ಜನ ಲೀಡರ್ಗಳಿಗೆ 50,000ದಿಂದ 18 ಲಕ್ಷವರೆಗೂ ಇನ್ಕಮ್ ಬರ್ತಾ ಇದೆ. ಪ್ರೆಸ್ಟೀಜಿಯಸ್ ಸಮೀರ್ ಮೋದಿ ಅಡ್ವೈಸರಿ ಕೌನ್ಸಿಲ್ ಮೆಂಬರ್ ಕೂಡ ಆಗಿದ್ದೀನಿ. ಸುಮಾರು 8 ಲಕ್ಷ ಜನಕ್ಕೆ ಇನ್ಕ್ಲೂಡಿಂಗ್ IAS ಆಫೀಸರ್ಸ್ ನಾನು ಟ್ರೈನಿಂಗ್ ಕೂಡ ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಎಸ್ ಫ್ರೆಂಡ್ಸ್, ನೋಡಿದ್ರಲ್ವಾ ಈ ಒಂದು ಸಾಧಕರು ಹೇಗೆ ಇದ್ದವರು, ಹೇಗೆ ಆಗಿದ್ದಾರೆ, ಏನೆಲ್ಲ ಸಾಧ್ಯ ಆಗಿದೆ. ಇವರು ಸಹ ಒಂದು ಟೈಮಲ್ಲಿ ಆಗೋದಿಲ್ಲ ಅಂತಿದ್ರು, ಬಟ್ ಇವತ್ತೆಲ್ಲದೂ ಸಹಿತ ಸಾಧ್ಯ ಆಗಿದೆ. ಎಂತೆಂಥ ಒಂದು ಲಕ್ಸುರಿ ಲೈಫ್ನ ಲೀಡ್ ಮಾಡ್ತಿದ್ದಾರೆ ಇವರೆಲ್ಲ. ಎಸ್ ಅವರ ಫ್ರೆಂಡ್ಸ್, ಈ ಥರ ಒಂದು ಸಾಧನೆ ನೀವು ಸಹ ಮಾಡ್ತೀರಾ. ಇನ್ನೂ ಕೆಲವೊಬ್ಬರು ನೋಡ್ತಾ ಬರೋಣ. ಇದರಲ್ಲಿ ಒಬ್ಬರು ದಿವ್ಯಾಧರ್ ಶೆಟ್ಟಿ ಅಂತ ಪ್ರೊಫೆಸರ್ ಆಗಿದ್ದರು ಆಳ್ವೇಸ್ ಕಾಲೇಜಲ್ಲಿ, ಇವತ್ತು ಫುಲ್ ಟೈಮರ್ ಆಗಿದ್ದಾರೆ. ಇವರ ಇನ್ಕಮ್ ತುಂಬಾ ಆಶ್ಚರ್ಯ ಆಗುತ್ತೆ. ಇವತ್ತು ಮೋರ್ ದೆನ್ 13 lakhs ಪರ್ ಮಂತ್ ಇನ್ಕಮ್ ಅರ್ನ್ ಮಾಡ್ತಿದ್ದಾರೆ. ಇದೇ ಥರ ಇನ್ನೊಬ್ರು ಗಣೇಶ್ ದೇವಾಡಿಗ ಅಂತ ಒಂದು ಹೋಟೆಲ್ ಕ್ಲೀನರ್ ಆಗಿದ್ದವರು, ಇವತ್ತು ಜಾಗ್ವಾರ್ ಕಾರ್ಗೆ ಓನರ್ ಆಗಿದ್ದಾರೆ. ಮೋರ್ ದೆನ್ 14 lakhs ಇವರು ಮಂತ್ಲಿ ಇನ್ಕಮ್ ಇದೆ. ಇವರು ಒಂದು ಸಣ್ಣ ಒಂದು ರೂಮಲ್ಲಿದ್ದರು. ಒಂದು 1,600 ರೂಪಾಯಿ ರೆಂಟಲ್ಲಿ 8 ಜನ ಶೇರ್ ಮಾಡ್ಕೊತಿದ್ರು. ಇವತ್ತು 1.25 ಕೋಟಿ ಬಂಗ್ಳೂರ್ನಲ್ಲಿದ್ದಾರೆ. ಹಾಗೆ ಇವರು ಸಂತೋಷ್ ಶೆಟ್ಟಿ ಅಂತ, ಇವರು ಸಹ ಒಂದು ಹೋಟೆಲ್ ಬ್ಯಾಕ್ಗ್ರೌಂಡಲ್ಲಿ ಇದ್ದವರು. ಇವತ್ತು ಮೋರ್ ದೆನ್ 18 lakhs ಅರ್ನ್ ಮಾಡ್ತಿದ್ದಾರೆ ಅಂತ ತಿಂಗಳಿಗೆ. ಹಾಗೆ ಇವರು ಮಂಜುನಾಥ್ ಶೆಟ್ಟಿ ಅಂತ, ಇವರು ಸಹ ಹೋಟೆಲ್ ಸಪ್ಲೈಯರ್ ಆಗಿದ್ದವರು. ಇವತ್ತು 5 ಸ್ಟಾರ್ ಹೋಟ್ಲಲ್ಲಿ ಲಕ್ಸುರಿಯಾಗಿ ಎಂಜಾಯ್ ಮಾಡ್ತಿದ್ದಾರೆ. ಇವರು ಮೋರ್ ದೆನ್ 9 lakh ಇನ್ಕಮ್ ಅರ್ನ್ ಮಾಡ್ತಿದ್ದಾರೆ. ಇವರ ಟೀಮಲ್ಲಿ ಯುನೀಕ್ ಏನಂದರೆ ಮೋರ್ ದೆನ್ 100 ಯೂತ್ಸ್ 1 ಲಕ್ಷ ಮೇಲೆ ಸಂಪಾದನೆ ಮಾಡ್ತಿದ್ದಾರೆ. ಅದು ಇವರ ಒಂದು ಸ್ಪೆಷಾಲಿಟಿ. ಹಾಗೆ ಚಂದ್ರು ಅಂತ, ಇವರು ಒಂದು ಸ್ಲಮ್ ಟು ಹೀರೋ ಅಂತ, SSLC ಫೇಲ್ ಆಗಿರೋ ವ್ಯಕ್ತಿ, ದೊಡ್ಡ ಸಾಧನೆ ಮಾಡಿದ್ದಾರೆ. ಇವರ ಸಾಧನೆ ಮಾಡಿರೋದಕ್ಕೆ ಇವ್ರ ಮನೆಗೆ ಗೃಹ ಪ್ರವೇಶಕ್ಕೆ ನಮ್ಮ ಕಂಪನಿ ಓನರ್ KK ಮೋದಿ ಸಹ ಬಂದಿದ್ದರು. ಹಾಗೆ ಅಕ್ಷಿ ದತ್ತ ಅಂತ ಒಬ್ಬ ಸ್ಟೂಡೆಂಟ್ 24 ವರ್ಷಕ್ಕೆ ಒಂದು ಜಾಗ್ವಾರ್ ಕಾರ್ಗೆ ಓನರ್ ಆಗಿದ್ದಾರೆ. ಒಬ್ಬ ಸ್ಟೂಡೆಂಟ್, ಯೋಚನೆ ಮಾಡಿ. ಇವರು ಇವತ್ತು ಸಂಪಾದನೆ ಮೋರ್ ದೆನ್ 13.5 lakhs. ಜಸ್ಟ್ ಯೋಚನೆ ಮಾಡಿ, ಒಬ್ಬ ಸ್ಟೂಡೆಂಟ್, ಆರ್ಡಿನರಿ ಹುಡುಗಿ ಇವತ್ತು ಇಷ್ಟೊಂದೆಲ್ಲ ಸಾಧನೆ ಮಾಡ್ತಾ ಇದ್ದಾರೆ ಅಂದರೆ. ಫ್ರೆಂಡ್ಸ್, ಈಗ ನೋಡೋಣ ನಮ್ಮ ಒಂದು ಈ ಬಿಸ್ನೆಸ್ನ ಒಂದು ಗಾಡ್ ಫಾದರ್, ನಮಗೆ ಇಡೀ ಕರ್ನಾಟಕಕ್ಕೆ ಗಾಡ್ ಫಾದರ್ ನೀನಾ ಮೇಡಮ್ ಅಂಡ್ ಫಿಲಿಪ್ ಸಿಂಗ್ ಅಂತ. ಇವರು ಮೋರ್ ದೆನ್ 25 lakhs ಅರ್ನ್ ಮಾಡ್ತಿದ್ದಾರೆ. ಆ್ಯಂಡ್ ಇವರಿಗೆ ನಮ್ಮ ಥರ ಸಾಕಷ್ಟು ಜನ ವ್ಯಕ್ತಿಗಳಿಗೆ ಸಕ್ಸಸ್ನ ಕೊಡಿಸಿದ್ದಾರೆ. ಆ ಸಕ್ಸಸ್ನ ಕೊಡಿಸಿರೋದಕ್ಕೆ ಇವರಿಗೊಂದು ದ ಬೆಸ್ಟ್ ಅವಾರ್ಡ್ ಸಿಕ್ಕಿದೆ, ದಟ್ ಈಸ್ ಡಾಕ್ಟರೇಟ್ ಅವಾರ್ಡ್. ಈ ಒಂದು ಡಾಕ್ಟರೇಟ್ ಪುರಸ್ಕಾರ ಸಿಕ್ಕಿದೆ. ಆ್ಯಂಡ್ ದ ಟಾಪ್ ಅರ್ನರ್ ಈಸ್ ಡಾಕ್ಟರ್ ಸುರೇಖಾ ಭಾರ್ಗವ್. ಆ್ಯಂಡ್ ಅವರ ಒಂದು ಸಂಪಾದನೆ ಒಂದು ತಿಂಗಳಿಗೆ 1,27 ಲಕ್ಷ. ಫ್ರೆಂಡ್ಸ್, ಇವತ್ತು ಇವರು ಒಬ್ಬ ಆರ್ಡಿನರಿ ಗೃಹಿಣಿ ಆಗಿದ್ದರು, ಇವತ್ತು ಇಷ್ಟು ಸಂಪಾದನೆ ಮಾಡ್ತಿದ್ದಾರೆ. ಇವರು ವಿಶೇಷತೆ ಏನು ಅಂದರೆ, ಇವರು ಅರುಣ್ ಭಾರ್ಗವ್ ಅಂತ ಇವ್ರ ಹಸ್ಬೆಂಡ್. ಇವರು 2006ರಲ್ಲಿ ಒಂದು ಬ್ರೈನ್ ಹ್ಯಾಮರೇಜ್ ಆಗಿಬಿಟ್ಟು ಇವರು ಕೋಮಾಗೆ ಹೋಗ್ಬಿಡ್ತಾರೆ. 6 ವರ್ಷ ಇವ್ರು ಯಾರೂ ವರ್ಕ್ ಮಾಡೋಕ್ಕಾಗೋದಿಲ್ಲ. ಇವರು ಅದಕ್ಕಿಂತ ಮೊದಲು ಏನು ಬಿಸ್ನೆಸ್ ಮಾಡಿರ್ತಾರೆ ಅದಕ್ಕೆ ರೆಗ್ಯುಲರ್ ಆಗಿ ಇನ್ಕಮ್ ಕೊಡುತ್ತೆ ಕಂಪನಿ. 6 ವರ್ಷಗಳ ಕಾಲ ಸತತವಾಗಿ ಏನೂ ಕೆಲಸ ಮಾಡಿದ್ರು ಸಹಿತ ಕಂಪನಿ ಫ್ರೆಂಡ್ಸ್ ಇವರಿಗೆ ಮೋರ್ ದೆನ್ 6 lakhs ಎವ್ರಿ ಮಂತ್ ಕೊಡ್ತಾ ಹೋಗುತ್ತೆ. ದಿಸ್ ಈಸ್ ಅ ಪವರ್ ಆಫ್ ಪ್ಯಾಸಿವ್ ಇನ್ಕಮ್ ಫ್ರೆಂಡ್ಸ್. ಇವತ್ತು ಇವರು ನಮ್ಮ ಜೊತೆಗಿಲ್ಲ. ಇವತ್ತು ಇವರು ಕೊಟ್ಟಿರ್ತಕ್ಕಂಥ ಒಂದು ಜ್ಞಾನ ಇವತ್ತು ದೊಡ್ಡ ಟೀಮ್ನ ಕಟ್ಟೋದಕ್ಕೆ ಹೆಲ್ಪ್ ಆಗಿದೆ. ಇದೇ ಥರ ಒಂದು ಪ್ಯಾಸಿವ್ ಇನ್ಕಮ್ ಬರ್ತಾ ಇದೆ ಇವತ್ತು ಇವರಿಗೆ. ಹಾಗೆ ಇದು ಇನ್ನೊಬ್ಬರು ನಮ್ಮ ಶಿವರಂಜೇಗೌಡ ಅಂತ, ನಮ್ಮ ಗ್ರೇಟ್ ಲೀಡರ್. ರೀಸೆಂಟಾಗಿ ನಾವು ಇವ್ರನ್ನ ಕಳ್ಕೊಂಡ್ವಿ. ಇವರು ಸಹ ಇವತ್ತು ಕೆಲಸ ಇಲ್ಲ. ಇವರು ಫ್ಯಾಮಿಲಿ ಯಾರು ಇದನ್ನು ಕಂಟಿನ್ಯೂ ಮಾಡ್ತಿಲ್ಲ. ಆದರೆ ಇವ್ರ ಮನೆಗೆ ಮೋರ್ ದೆನ್ 95,000 ಮಂತ್ಲಿ ಹೋಗ್ತಾ ಇದೆ ಫ್ರೆಂಡ್ಸ್. ಜಸ್ಟ್ ಯೋಚನೆ ಮಾಡಿ, ಇವ್ರು ಹಾಕಿರೋ ಎಫೋರ್ಟ್ ಇವತ್ತು ಪರ್ಮನೆಂಟಾಗಿ ಇವ್ರಿಗೆ ಇನ್ಕಮ್ ಕೊಡ್ತಾ ಇದೆ ತಲೆಮಾರುಗಳಿಗೆ. ಈ ಥರ ಪ್ಯಾಸಿವ್ ಇನ್ಕಮ್ ಎಲ್ಲಿ ಸಾಧ್ಯ ಇದೆ ಫ್ರೆಂಡ್ಸ್? ಅದಕ್ಕೆ ಬೇರೆ ಯಾವುದಾದ್ರು ಒಂದು ಬಿಸ್ನೆಸ್ಸಲ್ಲಿ ಅಥವಾ ಜಾಬಲ್ಲಿ ನಾನು ಕೆಲಸ ಮಾಡಿದ್ರೆ ಬರೋಕ್ಕೆ ಸಾಧ್ಯತೆ ಇದೆಯಾ? ಖಂಡಿತ ಸಾಧ್ಯ ಇಲ್ಲ. ಬಟ್ ಅದು ಇಲ್ಲಿ ಸಾಧ್ಯತೆ ಇದೆ. ಹಾಗೆ ಈಗ ನೆಕ್ಸ್ಟು
ಎಲ್ರಿಗೂ ಸಹ ಒಂದು ಕ್ವಶನ್, ನಾನು ಯಾಕೆ ಆಗಿರುವ ಶ್ರೀಮಂತ ಆಗಬೇಕು ಅಂತ. ಎಲ್ಲರೂ ಅಂದ್ಕೊಳ್ತಿರ್ತೀವಿ ಪರವಾಗಿಲ್ಲ ಬಿಡಪ್ಪ ನಾನು ಹಿಂಗೆ ಜೀವನ ಮಾಡೋಣ ಅಂತ. ಬಟ್ ನಾನು ದೊಡ್ಡ ಶ್ರೀಮಂತ ಆಗ್ಬೇಕು ಯಾಕೆ? ಅದಕ್ಕೆ ನಮ್ಮ ಒಂದು ಸ್ಪಿರಿಚುವಲ್ ಗುರು ಹೇಳ್ತಾರೆ, ಮಹತ್ರಯ ಅಂತ, ಇವ್ರು ಹೇಳ್ತಾರೆ ಬೀಯಿಂಗ್ ರಿಚ್ ಈಸ್ ಯುವರ್ ಮಾರಲ್ ರೆಸ್ಪಾನ್ಸಿಬಿಲಿಟಿ ಅಂತ. ನೀವು ಆಗಿರೋದು ನಿಮ್ಮ ನೈತಿಕ ಜವಾಬ್ದಾರಿ ಇದು ಶ್ರೀಮಂತಿಕೆ ಆಗಬೇಕು ಅಂತಕ್ಕಂಥದ್ದು. ಹಾಗೆ ಇನ್ನೊಂದು ಹೇಳ್ತಾರೆ ಇವ್ರ ಸೆಂಟೆನ್ಸು, ಗುಡ್ ಪೀಪಲ್ ಶುಡ್ ಬಿ ರಿಚ್. ಒಳ್ಳೆ ವ್ಯಕ್ತಿಗಳು ಶ್ರೀಮಂತರಾಗಲೇಬೇಕು. ಒಳ್ಳೆ ವ್ಯಕ್ತಿಗಳು ಶ್ರೀಮಂತರಾಗಲಿಲ್ಲ ಅಂದ್ರೆ ಏನಾಗುತ್ತೆ? ಕೆಟ್ಟವ್ರು ಶ್ರೀಮಂತರಾಗ್ತಾರೆ, ಕೆಟ್ಟ ಕೆಲಸಕ್ಕೆ ಅದನ್ನು ಬಳಸ್ತಾರೆ. ಇವತ್ತು ಎಷ್ಟೋ ಜನ ಕೆಟ್ಟ ಕೆಲಸಕ್ಕೆ ಬಳಸ್ತಾ ಇದ್ದಾರೆ, ಕೆಟ್ಟದಾಗಿ ಶ್ರೀಮಂತರಾಗಿ. ಅದಕ್ಕೆ ನಾವು ಅದನ್ನು ಅವಕಾಶ ಕೊಡಬಾರ್ದು. ದುಡ್ಡನ್ನು ನಾವು ಸಂಪಾದನೆ ಮಾಡಬೇಕು, ನಾವು ಒಳ್ಳೆ ಕೆಲಸಕ್ಕೆ ಬಳಸಬೇಕು. ಅದಕ್ಕೆ ಒಂದು ಎಕ್ಸಾಂಪಲ್ಸ್ ಇದೆ. ಇಲ್ಲಿ ನೋಡ್ತಾ ಇದ್ದೀರಾ ಯಶ್, ಇವರೇನೆಲ್ಲ ಒಂದು ಸೋಷಿಯಲ್ ಕಾಸ್ ಮಾಡ್ತಿದ್ದಾರೆ. ಮೋರ್ ದೆನ್ 400 ವಿಲೇಜಸ್ಗೆ ಇವರು ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ಸುಧಾಮೂರ್ತಿ ಇವರು ಎಷ್ಟೊಂದು ಸರ್ವಿಸ್ ಮಾಡ್ತಿದ್ದಾರೆ. ಯಾಕೆ? ಇವರಲ್ಲಿ ಆ ಒಂದು ಶ್ರೀಮಂತಿಕೆ ಇರೋದಕ್ಕೆ ಇದು ಮಾಡೋಕ್ಕಾಗ್ತಿದೆ. ಹಾಗೆ ರತನ್ ಟಾಟಾ ಇವರ ಒಂದು ಮೋರ್ ದೆನ್ 60% ಆಫ್ ದಿ ಟರ್ನ್ ಓವರ್ ಲಾಭ ಇದು ಸೋಷಿಯಲ್ ಕಾಸಿಗೆ ಹೋಗ್ತಾ ಇದೆ. ಹಾಗೆ ರಿಲಯನ್ಸ್, ಇವತ್ತು ರಿಲಯನ್ಸ್ ನೋಡ್ತಿದ್ದೀರಾ ನೀವು, ರಿಲಯನ್ಸ್ ಅಲ್ಲಿ ನಮಗೆ ಎಷ್ಟು ಫ್ರೀ ಜಿಯೋ ಬಂದ್ಮೇಲೆ ನಮಗೆ ಫ್ರೀ ನೆಟ್ ಸಿಕ್ಕಿರೋದು. ಇದಕ್ಕೆ ಇವರ ಒಂದು ಸಕ್ಸಸ್ ಕಾರಣ. ಇವರು ಶ್ರೀಮಂತರಾಗಿಲ್ಲ ಅಂದ್ರೆ, ಕಂಪ್ನಿ ರಿಚ್ ಆಗಿಲ್ಲ ಅಂದ್ರೆ ನಾವು ಇದನ್ನು ಎಂಜಾಯ್ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗೆ ಒಂದು ವಿವೇಕಾನಂದ ಒಂದು ಹೇಳ್ತಾರೆ, ಒಂದು ಬಿಸ್ನೆಸ್ನ ಸಕ್ಸಸ್ ಆಗಕ್ಕೆ ಅದು ಯಾವುದೇ ಒಂದು ಲೈಫಿಗೆ ಬೇಕಾಗಿರ್ತಕ್ಕಂಥ ಒಂದು ಸೆಂಟೆನ್ಸ್. ಅದೇನಪ್ಪ ಅಂದರೆ ಪರಿಶುದ್ಧವಾಗಿ ಉದ್ದೇಶ. ನಮ್ಮ ಉದ್ದೇಶ ಕರೆಕ್ಟಾಗಿರಬೇಕು, ಬೇರೆಯವರಿಗೆ ಹೆಲ್ಪ್ ಮಾಡಿ ಬೆಳಿಬೇಕು ಅನ್ನೋ ಒಂದು ಉದ್ದೇಶ ಇರಬೇಕು. ಹಾಗೆ ಅಪ್ಪಟ ಪ್ರಾಮಾಣಿಕತೆ. ನಾನು ಏನೇ ಇದ್ರೂ ಪ್ರಾಮಾಣಿಕವಾಗಿ ಏನಿದೆಯೋ ಅದನ್ನು ಹೇಳೋದು, ಇದ್ದದನ್ನ ಇದ್ದಾಗ ಹೇಳೋದು ಪ್ರಾಮಾಣಿಕತೆ ಇದ್ದರೆ. ಆ್ಯಂಡ್ ಅಪಾರ ಪ್ರೇಮ, ಎಲ್ಲರನ್ನೂ ನೀವು ಅಪಾರವಾಗಿ ಪ್ರೀತಿಸಿದ್ರೆ ಇಡೀ ಜಗತ್ತಿನ ನೀವು ಜಯಿಸಬಲ್ದು ಅಂತ ಒಂದು ಶಕ್ತಿ ನಮ್ಮೊಳಗಡೆ ಇದೆ. ಹಾಗೆ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ವಿನ್ 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 ಅಂತ. 3 ವಿನ್ ಇದೆ. ಈ 3 ವಿನ್ನ ವಿಶೇಷ ಹೆಂಗೆ ಗೊತ್ತಾ? ಯಾರ್ಯಾರು ವಿನ್ ಆಗ್ತಾರೆ ಇಲ್ಲಿ? ಮೊದಲೇ ವಿನ್ ಕನ್ಸ್ಯೂಮರ್, ಗ್ರಾಹಕರು ವಿನ್ ಆಗ್ತಾರೆ ಇಲ್ಲಿ. ನೆಕ್ಸ್ಟ್ ಕನ್ಸಲ್ಟೆಂಟ್ ವಿನ್ ಆಗ್ತಾರೆ, ಆ್ಯಂಡ್ ಕಂಪನಿ ವಿನ್ ಆಗುತ್ತೆ. 3ವರೆಗೂ ಸಹಿತ ವಿನ್ನಿಂಗ್ ಇದೆ. ಇದರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಲಾಸ್ ಇದೆಯಾ? ನೋ ಚಾನ್ಸ್ ಫ್ರೆಂಡ್ಸ್. ಎಲ್ಲರೂ ವಿನ್ ಆಗೋದ್ರ ಜೊತೆಗೆ ಈ ಒಂದು ಬಿಸ್ನೆಸ್ಸಲ್ಲಿ ಬೆಳೀತಾ ಹೋಗ್ತೀವಿ ಫ್ರೆಂಡ್ಸ್. ಹಾಗೆ ಈಗ ಇಲ್ಲಿ 4 ಥರದ ವ್ಯಕ್ತಿಗಳು ಬರ್ತಾರೆ. ನೀವು ಸಹಿತ ಈ 4ರಲ್ಲಿ ಒಬ್ಬರಾಗ್ಬೋದು. ಇಟ್ಸ್ ಯುವರ್ ಚಾಯ್ಸ್. ಒಂದು ಬರೀ ಗ್ರಾಹಕರಾಗಿರ್ಬೋದು, ಇಲ್ಲ ರಿಜಿಸ್ಟರ್ ಆಗಿಬಿಟ್ಟು ಇಲ್ಲಿರೋ ಡಿಸ್ಕೌಂಟ್ನ ಬೆನಿಫಿಟ್ ತಗೊಂಡು ನೀವು ಪರ್ಮನೆಂಟ್ ಆಗಿ ರಿಜಿಸ್ಟರ್ಡ್ ಕಸ್ಟಮರ್ಸ್ ಆಗ್ಬೋದು, ಇಲ್ಲ ಕನ್ಸಲ್ಟೆಂಟ್ ಅಥವಾ ರೀಟೇಲರ್ ಆಗ್ಬೋದು. ನಾನು ಸ್ವಲ್ಪ ನಾನು ರೆಕಮೆಂಡ್ ಮಾಡ್ತೀನಿ, ಕನ್ಸಲ್ಟ್ ಮಾಡ್ತೀನಿ ಅಂತ ಸಣ್ಣ ಇನ್ಕಮ್ನ ಪಡಿಬೋದು. ಅಥವಾ ಇನ್ನೊಂದು ಡ್ರೀಮರ್ ಆ್ಯಂಡ್ ಲೀಡರ್ ಅಂತ, ದೊಡ್ಡ ಒಂದು ನಾಯಕನಾಗ್ತಕ್ಕಂಥ ಒಂದು ಶಕ್ತಿ. ದೊಡ್ಡ ಟೀಮ್ ಕಟ್ತೀನಿ, ನಾನು ಡ್ರೀಮರ್ ಆಗ್ತೀನಿ, 5 ಲಕ್ಷ 10 ಲಕ್ಷ 20 ಲಕ್ಷ ಕೋಟಿಗಟ್ಟಲೆ ಸಂಪಾದನೆ ಮಾಡಬೇಕು ಅಂತಿರೋರು, ಸೀರಿಯಸ್ ಆಗಿ ಬಿಸ್ನೆಸ್ ಮಾಡಬೇಕು ಅಂತಿರೋರು ಈ ಕ್ಯಾಟಗರಿಯಲ್ಲಿ. ನಿಮ್ಮ ಆಯ್ಕೆ ಈ 4 ಕ್ಯಾಟಗರಿಯಲ್ಲಿ ಯಾವ್ದು ಬೇಕಾದರೂ ಬರ್ಬೋದು. ಈಗ ಈ ಎಲ್ಲ ಸಾಧನೆ ಮಾಡಬೇಕು ಅಂದರೆ ನೀವು ಮಾಡಬೇಕಾಗಿದ್ದೆ ಏನು ಬೇಕು? ನಿಮಗೆ ಏನಿದ್ರೆ ಇದೆಲ್ಲ ಸಾಧನೆ ಆಗುತ್ತೆ, ಅದನ್ನು ನೋಡೋಣ. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಪವರ್ಫುಲ್ ಡ್ರೀಮ್. ಪ್ರಬಲವಾದ ಕನಸಿರ್ಬೇಕು ನನಗೆ, ನಾನು ಏನಾದರೂ ಸಾಧನೆ ಮಾಡ್ತೀನಿ ಅನ್ನೋ ದೊಡ್ಡ ಕನಸಿರಬೇಕು. ನೆಕ್ಸ್ಟು ಒಂದು 3 ಅಂಶ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಸೇವಾ ಮನೋಭಾವ. ನಾನು ಇನ್ನೊಬ್ಬರಿಗೆ ಸೇವೆ ಮಾಡಬೇಕು, ಇನ್ನೊಬ್ಬರಿಗೆ ಹಣ ಉಳಿತಾಯ ಮಾಡಬೇಕು, ಇನ್ನೊಬ್ಬರಿಗೆ ಕ್ವಾಲಿಟಿ ಕೊಡಬೇಕು, ಹೆಲ್ತ್ ಕಾಪಾಡಬೇಕು, ಇನ್ನೊಬ್ಬರಿಗೆ ನಾವು ಸೇವಾ ಮನೋಭಾವ ಇರಬೇಕು. ಆ್ಯಂಡ್ ಕಂಪ್ಲೀಟ್ ಪ್ರಾಡಕ್ಟ್ ಬಗ್ಗೆ, ಬಿಸ್ನೆಸ್ ಬಗ್ಗೆ ಕಂಪ್ಲೀಟ್ ಜ್ಞಾನ ಪಡ್ಕೋಬೇಕು. ನೆಕ್ಸ್ಟು ಆ ಸ್ಕಿಲ್ಸ್ ಡೆವಲಪ್ ಆಗಬೇಕು. ಯಾವ ರೀತಿ ಅರ್ಥ ಮಾಡಿಸ್ಬೇಕು, ಯಾವ ರೀತಿ ತಿಳಿಸ್ಬೇಕು ಅನ್ನೋ ಸ್ಕಿಲ್ ಡೆವಲಪ್ಮೆಂಟ್ ಆಗಬೇಕು. ಆ್ಯಂಡ್ ನೆಕ್ಸ್ಟು ನಾಲೆಡ್ಜ್ ತಗೊಂಡ ನಂತರ ಆ್ಯಕ್ಷನ್ ಮಾಡಬೇಕು. ಪ್ರತಿದಿನ ನಿರಂತರವಾಗಿ ಯಾರು ಪರಿಶ್ರಮ ಆಗ್ತಾರೆ, ಈ 5 ಅಂಶ ಕರೆಕ್ಟಾಗಿ ನೀವಿದ್ರೆ ಎಂಥರೂ ಸಕ್ಸಸ್ ಆಗ್ತಾರೆ. ಈ 5 ಅಂಶದಲ್ಲಿ ಯಾವ್ದಾದ್ರು ಒಂದು ಮಿಸ್ ಆದರೂ ಸಹಿತ ನೀವು ಅನ್ಕೊಂಡ್ರೆ ಸಕ್ಸಸ್ ಪಡೆಯೋಕ್ಕಾಗಲ್ಲ. ಇದನ್ನು ನೀವು ಮಾಡಿದ್ದೆ ಆದರೆ 100% ನಿಮಗೆ ಸಾಧ್ಯ. ಇದಕ್ಕೋಸ್ಕರ ಮೋದಿ ಕೇರಿಂದ ಸಕ್ಸಸ್ ಪ್ರಿನ್ಸಿಪಲ್ ಅಂತ ಇದೆ, ಸಾಕಷ್ಟು ಟ್ರೈನಿಂಗ್ಗಳು ಕೊಡ್ತಾ ಇರುತ್ತೆ, ಆನ್ಲೈನ್ ಆಫ್ಲೈನ್. ಆ್ಯಂಡ್ ಸಾಕಷ್ಟು ಟೂಲ್ಸ್ ಇದೆ, ಆ ಟೂಲ್ನ ಯೂಸ್ ಮಾಡ್ಕೋಬಹುದು. ಆ್ಯಂಡ್ ದ ಬ್ಯೂಟಿಫುಲ್ ಈವನ್ ಸಿಸ್ಟಮಲ್ಲಿ ಒಂದು ಡೈಮಂಡ್ ಕ್ಲಾಸ್ ಅಂತ ಏನು ಹೇಳಿದೆ, ಈ ಡೈಮಂಡ್ ಕ್ಲಾಸಲ್ಲಿ ಕಂಪ್ಲೀಟ್ ನಿಮಗೆ ಒಂದು ಲೀಡರ್ ಆಗ್ತಕ್ಕಂಥ ಒಂದು ಕ್ವಾಲಿಟಿ ಆ್ಯಂಡ್ ನಿಮ್ಮ ಲೈಫಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸ್ಕಿಲ್ಸು ಇಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಈಗ ಈ ಒಂದು ರಾಕೆಟ್ ಸ್ಪೀಡ್ ಯಾರಿಗೆ? ಈ ರಾಕೆಟ್ ಸ್ಪೀಡ್ ಯಾರಿಗೆ ಅಂದರೆ ದೋಸ್ ಆರ್ ಓನ್ಲಿ ಸೀರಿಯಸ್. ಯಾರು ತುಂಬ ಸೀರಿಯಸ್ ಆಗಿದ್ದಾರೆ ಲೈಫಿಗೆ, ಅಂಥವ್ರಿಗೆ ಮಾತ್ರ ಈ ಒಂದು ಬಿಸ್ನೆಸ್ ಆ್ಯಂಡ್ ಸ್ಪೀಡಾಗಿ ವರ್ಕ್ ಮಾಡೋಕ್ಕೆ ಸಾಧ್ಯ. ಆ್ಯಂಡ್ ಯಾರು 100% ಸಿಸ್ಟಮ್ನ ಫಾಲೋ ಮಾಡ್ತಾರೆ, ಇಲ್ಲಿ ನಮ್ಮದೊಂದು ಸಿಸ್ಟಮ್ ಇದೆ, ಹೀಗೆ ಮಾಡಬೇಕು ಅನ್ನೋ ಒಂದು ಸಿಸ್ಟಮ್, ಇದನ್ನು ಯಾರು ಫಾಲೋ ಮಾಡ್ತಾರೆ ಅವ್ರಿಗೆ ಮಾತ್ರ ಈ ಒಂದು ಬಿಸ್ನೆಸ್ಸಲ್ಲಿ ಎಕ್ಸ್ಟ್ರಾಡಿನರಿ ಸಕ್ಸಸ್ ಆಗಕ್ಕೆ ಸಾಧ್ಯ ಫ್ರೆಂಡ್ಸ್. ಅದಕ್ಕೋಸ್ಕರ ಇಲ್ಲಿ ಮಾಡಬೇಕಾಗಿರೋದೇನು? ಫಸ್ಟು ಕಲಿಬೇಕು, ಎಲ್ಲ ಈ ಜ್ಞಾನನ ಕಲಿಬೇಕು. ನೆಕ್ಸ್ಟ್ ಅಳವಡಿಸ್ಕೋಬೇಕು, ನೀವು ಕಲ್ತಿರೋ ಜ್ಞಾನ ಅಳವಡಿಸ್ಕೊಳ್ಳೋದು ಪ್ಲಸ್ ಆ್ಯಕ್ಷನ್ ಮಾಡಬೇಕು. ಮಾಡಿದ್ದನ್ನು ಕಲ್ತಿದ್ದನ್ನು ಇನ್ನೊಬ್ರಿಗೆ ಕಲಿಸ್ಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬರ್ತೀರಾ, ನೀವೆಲ್ಲ ಕಲಿತೀರಾ, ನೀವು ಇನ್ನೊಬ್ರಿಗೆ ಕಲಿಸೋದು ಹೆಂಗೆ? ಈ ಕಾರ್ಯಕ್ರಮಕ್ಕೆ ಕರ್ಕೊಂಬರೋದಷ್ಟೇ. ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ, ಅವರಿಗೆ ಹೋಮ್ವರ್ಕ್ ಮಾಡಿಸ್ತೀರಾ. ಅವರು ಕಲ್ತ್ರಾ ಅಂತ ಅವ್ರ ಹತ್ರ ಮಾಡ್ತಿದಾರಾ ಅಂತ ನೀವು ಮಾಡಿಸ್ತೀರಾ ಅಷ್ಟೇ. ಅವ್ರು ಮಾಡಿದ ನಂತರ ಅವ್ರು ಇನ್ನೊಬ್ಬರಿಗೆ ಕಲ್ಸಂಗೆ ಮಾಡಿಸ್ತೀರಾ. ದಿಸ್ ಇಸ್ ಅ ಸಿಂಪಲ್ ಡುಪ್ಲಿಕೇಶನ್. ಈ ಒಂದು ಡುಪ್ಲಿಕೇಶನ್ ಆಗೋದಕ್ಕೆ, ನಿಮ್ಮ ಟೀಮ್ ಡೆವಲಪ್ ಆಗೋದಕ್ಕೆ ಈ ಸ್ಟೆಪ್ಪು. ಇದಕ್ಕೆ ನಿಮಗೆ ಸಪೋರ್ಟಿಗೋಸ್ಕರ ಒಂದು ಬ್ಯೂಟಿಫುಲ್ ಸಿಸ್ಟಮ್ ಇವಾಗ ನಿಮಗೆ ಸಿಗ್ತಾ ಇದೆ. ಅದೇನಪ್ಪ ಅಂದರೆ ಆಜಾದಿ ಫೆಸ್ಟ್ ಅಂತ, ಮೋದಿ ಕೇರಿಂದ ಒಂದು ಆಜಾದಿ ಫೆಸ್ಟ್ ಅಂತ ಒಂದು ಕಾರ್ಯಕ್ರಮ. ಇಟ್ಸ್ ಅ 7 days ಕೋರ್ಸ್. 7 days ಡೈಲಿ 2 hours
ಈ ಒಂದು ಕೋರ್ಸ್ನ ನೀವು ಅಟೆಂಡ್ ಮಾಡಿದ್ದೇ ಆದರೆ ಕಂಪ್ಲೀಟ್ ನಿಮ್ಮ ಭವಿಷ್ಯ 7 ದಿನದಲ್ಲಿ ನಿಮ್ಮ ಭವಿಷ್ಯ ಹೇಗಿರುತ್ತೆ, ನಿಮ್ಮ ಫ್ಯೂಚರ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಮುಂದೆ ಏನು ಮಾಡಬೇಕು ಅನ್ನೋದು ಕ್ಲಾರಿಟಿ ಸಿಕ್ಬಿಡುತ್ತೆ. ಈ 7 ದಿನ ನೀವು ಅಟೆಂಡ್ ಮಾಡ್ತಾ ಹೋಗಿ. ಇದರಲ್ಲಿ ಆಲ್ರೆಡಿ 1 ದಿನ ಕಂಪ್ಲೀಟ್ ಆಯಿತು, ನೀವು ಆಲ್ರೆಡಿ ಅಟೆಂಡ್ ಮಾಡಿದ್ದೀರಾ ಇವತ್ತು. ಇದು ಸಹ ಫಸ್ಟ್ ಡೇ ಮುಗಿದೋಗಿದೆ ನಿಮ್ಮ ಒಂದು ಪರಿವರ್ತನ ಕಾರ್ಯಕ್ರಮ. ಇದು ಪರಿವರ್ತನ. ಇದಾದ ನಂತರ ನೆಕ್ಸ್ಟ್ ನಾಳೆಯಿಂದ ನಿಮಗೆ ಪವರ್ ಆಫ್ MLM, ನಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ಡೈರೆಕ್ಟ್ ಸೆಲ್ಲಿಂಗ್ ಅಂತೀವಲ್ವಾ, ಇದರ ಒಂದು ಶಕ್ತಿ ಇದು. ಪ್ರಪಂಚದಲ್ಲಿ ಏನೆಲ್ಲ ಆಗ್ಲಿಕ್ಕೆ ಹೊರಟುತ್ತೆ ಇದು, ಇದರಲ್ಲಿ ಎಷ್ಟು ಒಂದು ಪವರ್ ಇದೆ ಅನ್ನೋದನ್ನು ತಿಳ್ಕೊಳ್ತೀರಾ. ಇದು 1 ಡೇ. ನೆಕ್ಸ್ಟು ಪವರ್ ಆಫ್ ಮೋದಿ ಕೇರ್. ಇವತ್ತು ಮೋದಿ ಕೇರ್ ಶಕ್ತಿ ಏನು, ಏನೆಲ್ಲ ಒಂದು ಶಕ್ತಿ ಇದೆ ಮೋದಿ ಕೇರ್ಗೆ, ಅದನ್ನು ನೋಡ್ತೀರಾ ಒಂದಿನ. ಹಾಗೆ ಇನ್ನೊಂದು ದಿನ ವಿಷನ್ ಆಫ್ ಮೋದಿ ಕೇರ್, ಮುಂದೆ ಏನಾಗ್ಲಿಕ್ಕೆ ಹೊರಡುತ್ತೆ ಮೋದಿ ಕೇರ್, ಅದನ್ನು ನೋಡ್ತೀರಾ 1 ಡೇ. ಹಾಗೆ ನೆಕ್ಸ್ಟ್ ಯುನೀಕ್ನೆಸ್ ಆಫ್ ಮೋದಿ ಕೇರ್, ನೆಕ್ಸ್ಟ್ ಟಾಪಿಕ್. ಏನೆಲ್ಲ ಯುನೀಕ್ ಇದೆ, ಏನು ವೈಶಿಷ್ಟ್ಯತೆ, ಅನನ್ಯತೆ ಏನಿದೆ ನಮ್ಮ ಕಂಪ್ನಿನಲ್ಲಿ, ಅದನ್ನು ನೀವು ನೋಡ್ತೀರಾ. ಅದಾದ್ಮೇಲೆ ನೆಕ್ಸ್ಟ್ ಶುರುವಾತ್ ಅಂತ ಒಂದು 10 ಸ್ಟೆಪ್ಸ್ ಇದೆ ಒಂದು ಫ್ರೀಡಮ್ ಪಡೆಯೋದಕ್ಕೆ, ಈ ಆಜಾದಿನ ಪಡೆಯೋದಕ್ಕೆ. ಆ 10 ಸ್ಟೆಪ್ಸ್ ಏನೇನು ಅಂತ ನಿಮಗೆ ಗೊತ್ತಾಗುತ್ತೆ. ಅದು ಒಂದು ನೆಕ್ಸ್ಟ್ ಡೇ ಇರುತ್ತೆ. ಅದಾದ್ಮೇಲೆ ಒಂದು ಪ್ರಾಡಕ್ಟ್ ಟ್ರೈನಿಂಗ್, ನಿಮ್ಮ ಮನೆಗೆ ಬಳಸೋದಕ್ಕೆ ಏನೆಲ್ಲ ಪ್ರಾಡಕ್ಟ್ಗಳಿದೆ ಅದರಲ್ಲಿ ಒಂದು ಕೆಲವು ಪ್ರಾಡಕ್ಟ್ಸ್ಗಳ ಒಂದು ಟ್ರೈನಿಂಗ್ ಸಿಗುತ್ತೆ ನಿಮಗೆ. ಈ ಇಷ್ಟೂ ಸ್ಟೆಪ್ಪು ನೀವು ಅಟೆಂಡ್ ಮಾಡ್ತೀರಾ. ಇದಾದಮೇಲೆ ಈ ಒಂದು ಶೆಡ್ಯೂಲು ನೋಡ್ತಾ ಹೋಗೋಣ. ಈಗ ಫಸ್ಟು ನಿಮಗೆ ಯೂಟ್ಯೂಬ್ ಲೈವ್ ಸೆಷನ್ ಇರುತ್ತೆ. ಇದು ರಾತ್ರಿ 8 ಗಂಟೆಯಿಂದ 9 ಗಂಟೆ ತನಕ 7:50ಕ್ಕೆ ನೀವು ಲಾಗಿನ್ ಆಗ್ತೀರಾ. ಇದು ಫಸ್ಟ್ ಪಾರ್ಟ್. ಅಂಡ್ ಸೆಕೆಂಡ್ ಪಾರ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದಟ್ ಇಸ್ ಅ ರೀಕ್ರಿಯೇಷನ್ ಸೆಷನ್. ನೀವೇನು 8 ರಿಂದ 9 ಅಟೆಂಡ್ ಮಾಡ್ತೀರಾ, ಅದು 1 ವೇ ಇರುತ್ತೆ ಇದೇ ಥರ. ಅದರಲ್ಲಿ ನಿಮಗೆ ಇಂಟ್ರಾಕ್ಷನ್ ಇರೋದಿಲ್ಲ. ಇದು ಇಂಟ್ರಾಕ್ಷನ್ ಸೆಷನ್, ಕ್ವಶನ್ ಅಂಡ್ ಆನ್ಸರ್ ಸೆಷನ್ ಇರುತ್ತೆ. ನೀವು ಇನ್ನೂ ಡೀಪಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಅಲ್ಲಿ ನೀವು ಎಕ್ಸ್ಚೇಂಜ್ ಮಾಡ್ಬೋದು. ನಿಮಗೆ ಏನು ಅನಿಸ್ತೋ ಅದನ್ನು ಶೇರ್ ಮಾಡ್ತೀರಾ. ನಿಮಗೆ ಏನೇನು ಇಲ್ಲಿರೋ ಪಾಯಿಂಟ್ಸ್ ಎಲ್ಲ ನೆನಪಿದೆಯಾ, ಅದನ್ನು ನಾವು ನಿಮಗೆ ಕ್ವಶನ್ ಕೇಳ್ತೀವಿ. ನಿಮಗೆ ಎಷ್ಟು ಗೊತ್ತಿದೆ ಅದನ್ನು ಉತ್ತರ ನೀವು ಹೇಳ್ತೀರಾ. ಗೊತ್ತಿಲ್ಲೋ ಮತ್ತೆ ಇನ್ನೊಂದ್ಸರಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಇದು ಒಂದು ಎಜುಕೇಷನ್ ಕೋರ್ಸ್ ಇದು. ಅದಕ್ಕೋಸ್ಕರ ಇದು ಹೋಮ್ ವರ್ಕ್ ಇದ್ದಂಗೆ. ಓಕೆ, ಅದನ್ನು ನೀವು ಕಲಿತೀರಾ. ಇದು ಟೈಮಿಂಗ್ಸ್ ಬಂದ್ಬಿಟ್ಟು 9 to 10. ಇದು ಫ್ರೀ ಕಾನ್ಫರೆನ್ಸ್ ಕಾಲ್ ಅಥವಾ ಝೂಮ್ ಕಾಲಲ್ಲಿರುತ್ತೆ. ಇದಕ್ಕೆ ನಿಮಗೆ ಲಿಂಕ್ ಆಲ್ರೆಡಿ ಬಂದಿದೆ, ಅದಕ್ಕೆ ಕ್ಲಿಕ್ ಆಗಿಬಿಟ್ಟು ನೀವು ಕನೆಕ್ಟ್ ಆಗ್ತೀರಾ. ಇವತ್ತು ಸಹಿತ ನೀವು ಇಮಿಡಿಯೇಟ್ಲಿ ಈ ಸೆಷನ್ ಮುಗಿದ ತಕ್ಷಣ ಆ ಲಿಂಕ್ಗೆ ಕನೆಕ್ಟ್ ಆಗ್ತೀರಾ. ನೀವು ಇವತ್ತು ಏನೆಲ್ಲ ಕಲ್ತ್ರಿ, ಏನೆಲ್ಲ ನಿಮಗೆ ಕ್ವಶನ್ ಇದೆ, ಏನೆಲ್ಲ ನಿಮಗೆ ನೆನಪಿದೆ, ಅದನ್ನು ನಿಮಗೆ ಕ್ವಶನ್ ಕೇಳಿಬಿಟ್ಟು ನಿಮಗೆ ಶೇರಿಂಗ್ಸ್ ನೀವು ಮಾಡ್ತೀರಾ. ಆ್ಯಂಡ್ ಬೇರೆಯವರು ಇದನ್ನು ಏನೆಲ್ಲ ಮಾಡಿದರೆ ಅದನ್ನು ಸಕ್ಸಸ್ ನಿಮಗೆ ಅಲ್ಲಿ ಎಕ್ಸ್ಪೀರಿಯನ್ಸ್ ನಿಮಗೆ ಬೇರೆಯವ್ರದ್ದು ಸಿಗುತ್ತೆ. ಹಾಗಾಗಿ ಈ ಸೆಷನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಒಂದು ಸೆಷನನ್ನು ಕಂಪ್ಲೀಟಾಗಿ ನೀವು ಅಟೆಂಡ್ ಮಾಡಿದ್ದೆ ಆದರೆ ನಿಮಗೆ ಫುಲ್ ಪ್ಯಾಕೇಜ್ ನಿಮಗೆ ಅರ್ಥ ಆಗುತ್ತೆ. A to Z ನಿಮ್ಮ ಮೋದಿ ಕೇರ್ ಅಂದ್ರೆ ಏನು, ಈ ಒಂದು ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ. ನಿಮಗೆ ಏನೇ ಪ್ರಶ್ನೆಗಳು ಇರ್ಬೋದು ಫ್ರೆಂಡ್ಸ್, ಎಂಥ ಪ್ರಶ್ನೆಗಳಿದ್ರೂ ಸಹ ಇಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ಇದಾದ್ಮೇಲೆ ನೀವು ನಿರ್ಧಾರ ಮಾಡಬಹುದು, ನೀವು ಬಿಸ್ನೆಸ್ ಸೀರಿಯಸ್ ಆಗಿ ಮಾಡಬೇಕಾ ಬೇಡವಾ ಅಂತ. ಅಂಡ್ ಇದಾದ್ಮೇಲೆ ನಿಮಗೆ ನಿಮ್ಮ ಭವಿಷ್ಯ ಕ್ಲೀನಾಗಿ ಗೊತ್ತಾಗುತ್ತೆ. ನೀವು ಸೀರಿಯಸ್ ಆಗಿ ಎಷ್ಟೋ ಜನ ಇದನ್ನ ಪಾರ್ಟ್ ಟೈಮಲ್ಲಿ ಮಾಡ್ತಿದ್ದಾರೆ, ಎಷ್ಟೋ ಜನ ಸೀರಿಯಸ್ ಆಗಿ ಫುಲ್ ಟೈಮ್ ಆಗಿದ್ದಾರೆ. ಎಷ್ಟೊಂದೆಲ್ಲ ಇವತ್ತು ನೀವು ನೋಡಿದ್ರೆ ಅಚೀವರ್ಸು, ಇವರೆಲ್ಲರೂ ಹೇಗೆ ಸಕ್ಸಸ್ ಆದರು, ಮುಂದೆ ಏನಾಗ್ಲಿಕ್ಕೆ ಹೊರಡುತ್ತೆ ನಿಮ್ಮ ಲೈಫು, ಇದೆಲ್ಲ ಚಿತ್ರಣ ನಿಮಗೆ ಸಿಗುತ್ತೆ. ನನ್ನ ರಿಕ್ವೆಸ್ಟ್ ಒಂದೇ, ನೀವೆಲ್ಲ ಪ್ರೋಗ್ರಾಮ್ನ ಮಿಸ್ ಮಾಡಿದ್ರೆ ಅಟೆಂಡ್ ಮಾಡಿ. ಜಸ್ಟ್ 1 ವೀಕ್ 14 hours ನಿಮ್ಗೆ ಕೊಟ್ಬಿಡಿ. ಕಂಪ್ಲೀಟು ಇದನ್ನು ಜ್ಞಾನ ತಿಳ್ಕೊಳ್ಳಿ. ಆನಂತರ ನಿಮ್ಮ ಆಯ್ಕೆ, ಇದನ್ನು ಮಾಡೋದು ಬಿಡೋದು. ಆನಂತರ ನಿಮಗೆ ಏನೇನೇನು ಮಾಡಬೇಕು ಅನ್ನೋದಕ್ಕೆ ನಮ್ಮ ಸಪೋರ್ಟ್ ಇರುತ್ತೆ. ನಿಮಗೆ ಆ ಸಪೋರ್ಟ್ ನಾವು ನಿಮಗೆ ಕೊಡ್ತೀವಿ. ಇದ್ರ ಮೂಲಕ ನಿಮ್ಮ ಎಲ್ಲ ಡ್ರೀಮು ಸಹಿತ ಫುಲ್ಫಿಲ್ ಆಗುತ್ತೆ. ಇದು ನಮ್ಮ ಒಂದು ರಿಕ್ವೆಸ್ಟ್. ಆ್ಯಂಡ್ ಇಮಿಡಿಯೇಟ್ಲಿ ಇಮಿಡಿಯೇಟ್ಲಿ ನಿಮ್ಮ ಒಂದು ಲಿಂಕ್ ಬಂದಿದೆಯಲ್ಲ, ಆ ಲೀಡರ್ಸ್ ಲಿಂಕಿಗೆ ಕನೆಕ್ಟ್ ಆಗಿ ಅಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ. ಆ್ಯಂಡ್ ಬೇರೆಯವ್ರ ಎಕ್ಸ್ಪೀರಿಯನ್ಸ್ನ ಕೇಳಿ. ಆ್ಯಂಡ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗೆ ನೀವು ಎಷ್ಟು ಗೊತ್ತಿದೆಯೋ ಸೂತ್ರ ಕೊಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ದಿ ಪಾರ್ಟಿಸಿಪೇಷನ್ ಆ್ಯಂಡ್ ವೆಲ್ಕಮ್ ಟು ಅವರ್ ಫ್ಯಾಮಿಲಿ. ಈ ಒಂದು ಫ್ಯಾಮಿಲಿ ನಿಮ್ಮ ಮೋದಿ ಕೇರ್ ನಿಮ್ಮೆಲ್ಲ ಕನಸು ನನಸಾಗಲಿ ಅಂತ ಹಾರೈಸ್ತೀವಿ. ಆ್ಯಂಡ್ ಎಲ್ಲ ಒಂದು ಕ್ಲಾಸನ್ನ ಪಾರ್ಟಿಸಿಪೇಟ್ ಮಾಡಿ. ಆ್ಯಂಡ್ ಈ ಒಂದು ಜ್ಞಾನನ ಬೇರೆಯವ್ರಿಗೆ ಹಂಚಿ, ಬೇರೆಯವರಿಗೆ ನಿಮಗೆ ಚೆನ್ನಾಗಿದೆ ಅನಿಸಿದ್ದನ್ನು ಹಂಚ್ತಾ ನಿಮ್ಮ ಜೀವನ ಪ್ಲಸ್ ಇನ್ನೊಬ್ಬರ ಜೀವನ ಅತ್ಯದ್ಭುತವಾಗಿ ನಿರ್ಮಾಣ ಮಾಡ್ಬೋದು. ಒಂದು ದೊಡ್ಡ ಒಂದು ಶ್ರೀಮಂತ ರಾಜ್ಯನ ಮಾಡ್ತಕ್ಕಂಥ ಒಂದು ಶಕ್ತಿ ನಮ್ಮೊಳಗಡೆ ಇದೆ. ಒಂದು ಶ್ರೀಮಂತ ದೇಶನ ಮಾಡೋಣ. ಥ್ಯಾಂಕ್ ಯು ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್. ವೆಲ್ಕಮ್ ಟು ಅವರ್ ಫ್ಯಾಮಿಲಿ ಫ್ರೆಂಡ್ಸ್. ಥ್ಯಾಂಕ್ ಯು.